ವಿದೇಶದಲ್ಲೂ ಕೂಡ ಸದ್ದು ಮಾಡಿದ ವಿಚಾರ. ಕೊಡಗಿನ ಕುಟ್ಟಾದಲ್ಲಿ ಹೋಮ್ ಸ್ಟೇ ಒಂದರಲ್ಲಿ ವಿದೇಶಿ ಮಹಿಳೆ ಮೇಲೆ ನಡೆದಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣ. ಮತ್ತೆ ಈ ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನ ನಡೆದಿತ್ತು ಅಂತ ಹೇಳೋದನ್ನ ಗೃಹ ಸಚಿವರು ಒಪ್ಪಿಕೊಂಡಿದ್ದಾರೆ. ಹೋಮ್ ಸ್ಟೇಗಳು ಹೇಗಿರಬೇಕು ಅಂತ ಹೇಳೋದನ್ನ ಹೋಮ್ ಸ್ಟೇ ಅವರೊಟ್ಟಿಗೆ ಚರ್ಚೆ ಮಾಡಿ ಏನು ಪ್ರಯೋಜನಗಳಿಲ್ಲ. ಇವತ್ತು ವೈಶ್ಯಾವಾಟಿಕೆ ಅಡ್ಡಗಳಾಗಿ ಪರಿವರ್ತನೆ ಆಗ್ತಾ ಇದೆ, ಜೂಜು ಕೇಂದ್ರಗಳಾಗಿ ಇವತ್ತು ಪರಿವರ್ತನೆ ಆಗ್ತಾ ಇದೆ. ಗೋವಾಕ್ಕೆ ಯಾವ ರೀತಿಯ ಭಾವನೆಗಳಿದೆ, ಥಾಯ್ಲ್ಯಾಂಡಿಗೆ ಯಾವ ರೀತಿಯ ಭಾವನೆಗಳಿದೆ, ಆ ರೀತಿ ಕೊಡುಗು ಆಗಬೇಕಾಗುತ್ತಾ? ಪುಟ್ಟದಲ್ಲಿರುವಂಥ ಆ ಹೋಮ್ ಸ್ಟೇ ಒಂದು ಪ್ರತಿಷ್ಠಿತ ಕುಟುಂಬದ ಸೇರಿರುವಂಥದ್ದು. ಅದನ್ನು ಯಾವುದು ಹೋಮ್ ಸ್ಟೇ ಅಂತ ಹೇಳ್ತಾರಾ? ಅದು ಹೋಮ್ ಸ್ಟೇ ಅಲ್ವೇ ಅಲ್ಲ. ಮಾಲೀಕ ಏನು ಪ್ರಕರಣವನ್ನು ಮುಚ್ಚಿಟ್ಟಿದ್ರು, ಅದೇ ರೀತಿ ಗೃಹ ಸಚಿವಾಲಯ ಇರ್ಬೋದು, ಪೊಲೀಸ್ ಇಲಾಖೆಯವರು ಸಹ ಅವರು ಸಹ ಅದನ್ನು ಮುಚ್ಚಿಟ್ಟಿದೆ. ನಮ್ಮ ರಾಜ್ಯ ಮಾಧ್ಯಮಗಳು, ನ್ಯಾಷನಲ್ ಮೀಡಿಯಾಗಳು ಜೊತೆಗೆ ವಿದೇಶಿ ಮಾಧ್ಯಮಗಳು ಕೂಡ ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಪ್ರಕರಣದ ಕುರಿತಾಗಿ. ಮೊದಲೆಲ್ಲ ಹೋಟೆಲ್ಗೆ ಹೋಗಬೇಕು ಅಂದರೆ ಅವರ ಐಡೆಂಟಿ ಕಾರ್ಡ್ ಬೇಕಿತ್ತು, ಅವರು ಯಾರು ಏನು ಅಂತೇಳಿ ಮಾಹಿತಿ ಕೊಡಬೇಕಾಗಿತ್ತು, ಹೆದರ್ತಾ ಇದ್ರು. ಯಾರೋ ಹೆಂಡತಿ ಯಾರೋ ಗಂಡ ಯಾರ್ಯಾರು ಕೇಳೋರಿಲ್ಲ, ಇಬ್ಬರು ಐಡೆಂಟಿ ಕಾರ್ಡ್ ತಗೊಂಡು ಅವ್ರಿಗೆ ಸಂಬಂಧಪಟ್ಟ ಯಾರು ಕೇಳೋದಿಲ್ಲ. ಸ್ನೇಹಿತರೆ ನಮಸ್ಕಾರ. ಈ ವಾರದ ಕೂರ್ಗ್ ಬಜ್ ನ್ಯೂಸ್ ಪಂಚ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನ್ಯೂಸ್ ಪಂಚ್ನಲ್ಲಿ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಆಗಿರುವ ಅಜಮಡ ರಮೇಶ್ ಕುಟ್ಟಪ್ಪ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಕುಟ್ಟಪ್ಪ ವೆಲ್ಕಮ್. ನಮಸ್ತೆ. ಕಳೆದ ಒಂದು ವಾರದಿಂದ ಬಹಳ ಚರ್ಚೆಗೆ ಗ್ರಾಸವಾದಂತಹ ವಿಚಾರ. ಕೇವಲ ಕೊಡಗು ಜಿಲ್ಲೆ ಮಾತ್ರವಲ್ಲ, ಕರ್ನಾಟಕ ಮಾತ್ರವಲ್ಲ, ದೇಶ ಮಾತ್ರವಲ್ಲ, ಜೊತೆಗೆ ವಿದೇಶದಲ್ಲೂ ಕೂಡ ಸದ್ದು ಮಾಡಿದ ವಿಚಾರ. ಕೊಡಗಿನ ಕುಟ್ಟಾದಲ್ಲಿ ಹೋಮ್ ಸ್ಟೇ ಒಂದರಲ್ಲಿ ವಿದೇಶಿ ಮಹಿಳೆ ಮೇಲೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ. ನಾವು ಪ್ರವಾಸೋದ್ಯಮದ ಕುರಿತಾಗಿ ಹಿಂದೆಯೂ ಕೂಡ ನ್ಯೂಸ್ ಪಂಚ್ನಲ್ಲೇ ಅನೇಕ ಆಯಾಮಗಳಲ್ಲಿ ಚರ್ಚೆ ಮಾಡಿದ್ದೇವೆ. ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇವೆ. ನಿಯಂತ್ರಿತ ಪ್ರವಾಸೋದ್ಯಮ ಜೊತೆಗೆ ಆತಿಥ್ಯದ ವಿಚಾರದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಗಳು ಇರಬೇಕು ಅಂತ, ಜೊತೆಗೆ ಕೊಡಗಿನ ಹೆಸರು ಹೊರ ಜಗತ್ತಿನಲ್ಲಿ ಯಾವ ರೀತಿ ಬಿಂಬಿತವಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಅದರ ಮುಂದುವರೆದ ಭಾಗ ಇದು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆ ಘಟನೆ ಬಗ್ಗೆ ಹೆಚ್ಚಿನ ವಿವರಣೆ ಕೊಡಬೇಕಾದಂಥ ಅಗತ್ಯ ಇಲ್ಲ, ಯಾಕೆಂದರೆ ಎಲ್ಲ ವಿಚಾರ ನಿಮಗೆ ತಿಳಿದಿದೆ, ಮಾಧ್ಯಮಗಳ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ತಿಳ್ಕೊಂಡಿದ್ದೀರಿ. ಇವತ್ತು ಮಾತಾಡಬೇಕಾಗಿರೋದು ಮತ್ತೆ ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮ ಜೊತೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಖ್ಯಾತಿಯನ್ನು ಹೊಂದಿದಂತಹ ಜಿಲ್ಲೆ. ಆದರೆ ಈಗ ಆದಂತಹ ಬೆಳವಣಿಗೆ ಯಾವ ರೀತಿಯಾದಂತಹ ಸಂದೇಶವನ್ನು ಹೊರ ಜಗತ್ತಿಗೆ ನೀಡ್ತಾ ಇದೆ, ಜನರಿಗೆ ಸುರಕ್ಷತೆ ವಿಚಾರದಲ್ಲಿ, ಪ್ರವಾಸಕ್ಕೆ ಬರುವಂತಹ ಪ್ರವಾಸಿಗರಿಗೆ ಸುರಕ್ಷತೆ ವಿಚಾರದಲ್ಲಿ ಯಾವ ರೀತಿಯಾದಂತಹ ಭದ್ರತೆಯನ್ನು ಅಭದ್ರತೆಯನ್ನು ಕೊಡ್ತಾ ಇದ್ದೇವೆ ಅನ್ನೋದ್ರ ಕುರಿತಾಗಿ ಮಾತಾಡೋಣ. ಕುಟುಂಬವರ ಪ್ರಕರಣದ ಕುರಿತಾಗಿ ಮಾಹಿತಿ ತಿಳ್ಕೊಂಡಿದ್ದೀರಿ, ಗೊತ್ತಾಗಿದೆ. ನಾವು ಹಿಂದೆ ಕೂಡ ಮಾತಾಡಿದ್ದೇವೆ. ಈ ಪ್ರಕರಣದ ಕುರಿತಾಗಿ ಏನು ಸಂದೇಶವನ್ನು ನಾವು ಈ ಪ್ರವಾಸೋದ್ಯಮ ಈ ರೀತಿ ನಡೀತಿರುವಂತಹ ಬೆಳವಣಿಗೆಗಳು ಕೊಡೋದಕ್ಕೆ ಹೊರಟಿದೆ ಅಂತ? ಕುಟ್ಟದಲ್ಲಿ ನಡೆದಿರುವಂತಹ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾದ ಯಾವುದೇ ಮಾಹಿತಿಯನ್ನು ಆಡಳಿತ ವ್ಯವಸ್ಥೆ ಬಹಿರಂಗಪಡಿಸಿಲ್ಲ. ಪ್ರಥಮ ಬಾರಿಗೆ ಮಾತನಾಡಿರುವಂಥವರೇ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಕುಟ್ಟದಲ್ಲಿ ವಿದೇಶಿ ಮಹಿಳೆಯ ಮೇಲೆ ದೌರ್ಜನ್ಯ ನಡೆದಿದೆ. ಪೊಲೀಸ್ ಇಲಾಖೆ ಆ ಪ್ರಕರಣಕ್ಕೆ ಗಂಭೀರವನ್ನು ತೆಗೆದುಕೊಂಡು ಇಬ್ಬರನ್ನು ಬಂಧಿಸಿದೆ. ಮತ್ತು ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೆದಿತ್ತು ಅಂತ ಹೇಳೋದನ್ನು ಸ್ವತಃ ಗೃಹ ಸಚಿವರು ಒಪ್ಪಿಕೊಂಡಿದ್ದಾರೆ. ಅವರ ಹೇಳಿಕೆಯ ತರುವಾಯ ಉಸ್ತುವಾರಿ ಸಚಿವರು ಇದನ್ನು ಕ್ರಮ ತೆಗೆದುಕೊಳ್ಬೇಕು, ನಾವು ಇದನ್ನು ಸುಮ್ಮನೆ ಬಿಡೋದಿಲ್ಲ, ಆರೋಪಿ ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳೋದನ್ನು ಒಂದು ಸಾಂಕೇತಿಕವಾಗಿ, ಸಿಂಬಾಲಿಕ್ ಆಗಿ ಹೇಳಿದ್ದಾರೆ. ತದನಂತರ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣವರು ಸಹ ಇದನ್ನು ಖಂಡಿಸಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಯು ಸಹ ಮಾಧ್ಯಮದವರ ಗ್ರೂಪ್ನಲ್ಲಿ ಹಲವಾರು ಬಾರಿ ಈ ಪ್ರಕರಣದ ಬಗ್ಗೆ ಕೇಳಿದಾಗ ಯಾವುದಾದ್ರು ಒಂದು ಅಭಿಪ್ರಾಯ ಇದ್ದರೆ ಹೇಳ್ತೀನಿ ಅಂತ ಹೇಳಿ ಕೊನೆಗೆ ಈ ಒಂದು ಪ್ರಕರಣ ನಡೆದಿದೆ, ಇಬ್ಬರನ್ನು ಬಂಧಿಸಿದ್ದೇವೆ, ಅವರು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ, ಈ ಪ್ರಕರಣದ ಬಗ್ಗೆ ತನಿಖೆ ಮುಂದುವರೆದಿದೆ ಅಂತ ಹೇಳೋದನ್ನು ವಿಚಾರವನ್ನು ಹೇಳಿದ್ದಾರೆ. ಯಾವುದೇ ತನಿಖೆ ನಡೆದರೂ ಏನೇ ನಡೆದರೂ ಅದು ಸಾರ್ವಜನಿಕವಾಗಿ ಯಾವ ಕಾಲಕ್ಕೂ ಬಹಿರಂಗಗೊಳ್ಳುವುದಿಲ್ಲ. ಅವರ ಅಪರಾಧಿಗಳಾಗುತ್ತೋ ನಿರಪರಾಧಿ ಆಗುತ್ತೋ ಯಾವ ಪ್ರಕರಣಕ್ಕೆ ಸೇರಿದಂತೆ ಯಾವ ಪ್ರಕರಣಗಳ ಬಗ್ಗೆ ಸಾರ್ವಜನಿಕವಾಗಿ ಅರಿವಾಗೋದಿಲ್ಲ. ಆದರೆ ಸ್ವತಃ ಗೃಹ ಸಚಿವರೇ ಹೇಳಿದ ಹಾಗೆ ಇದು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಳ್ಳೆಯ ಹೆಸರು ತರುವಂಥ ವಿದ್ಯಮಾನಗಳಲ್ಲ, ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಕೊಡುವಂಥದ್ದು, ಜಾಗತಿಕವಾಗಿ ಭಾರತವೇ ತಲೆತಗ್ಗಿಸುವಂತಹ ವಿಚಾರ. ಬಹುಶಃ ಅವರು ಅಮೆರಿಕದ ಪ್ರಜೆ ಅಂತ ಹೇಳುವಂತಹ ಮಾಹಿತಿ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ ನಾವು ಅಂದುಕೊಂಡ ಹಾಗೆ ಚರ್ಚೆ ಆಗ್ತಿರುವ ರೀತಿಯಲ್ಲಿ ಅವರು ಅಮೆರಿಕದ ಪ್ರಜೆ ಅಂತ ಹೇಳುವ ಮಾಹಿತಿ ಸಿಕ್ಕಿದೆ. ಬಹುಶಃ ನಾನು ಅಂದುಕೊಂಡೆ ಇರಾನನ್ನು ತಲೆಬಿಸಿಲ್ಲದೆ ಹೋದರೆ ಡೊನಾಲ್ಡ್ ಟ್ರಂಪೇ ಇದರ ಬಗ್ಗೆ ಟ್ವೀಟ್ ಮಾಡ್ತಾ ಇದ್ರು ಅಥವಾ ಪ್ರಶ್ನೆ ಮಾಡ್ತಿದ್ರು, ದೇಶದ ಪ್ರಧಾನಿಯನ್ನ ಪ್ರಶ್ನೆ ಮಾಡ್ತಿದ್ದಾರೋ ಅಂತ ಹೇಳುವಂಥದ್ದು ಸಹ ಇದೆ. ಬಹುಶಃ ಆ ಮಟ್ಟಕ್ಕೆ ಹೋಗಿಲ್ಲ, ರಾಯಭಾರಿ ಕಚೇರಿ ಈ ಮಟ್ಟದ ಆಂತರಿಕವಾಗಿ ಅಷ್ಟೇ ಅದು ನಡೆದು ಹೋಗ್ತಾ ಇದೆ ಅಂತ ಹೇಳುವಂಥದ್ದು. ಈಗ ಬಹುಶಃ ಈ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಗಮನ ಹರಿಸಿದಾಗ ನೀವು ಹೇಳಿದ ಹಾಗೆಯೇ ಪ್ರವಾಸೋದ್ಯಮ ಇರ್ಬೋದು, ಹೋಮ್ ಸ್ಟೇ ಇರ್ಬೋದು, ಜಾಗತಿಕವಾಗಿ ಕೊಡಗಿನ ಹೆಸರಿನಕ್ಕೆ ಸಂಬಂಧಪಟ್ಟ ಇರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಬೇಕಾಗುತ್ತೆ.
ನಾನು ಈ ವಿಚಾರವನ್ನು ಚರ್ಚೆ ಮಾಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ, ಮರಕ ಮಾಲೀಕತ್ವದ ಬಗ್ಗೆ ಮಾತನಾಡಿದ ಹಾಗೆ, ಮರಳು ಮಾಫಿಯಾದಲ್ಲಿರುವವರು ಕಟ್ಟಡ ನಿರ್ಮಾಣದ ಬಗ್ಗೆ ಮಾತನಾಡಿದ ಹಾಗೆ ಆ ಬಗ್ಗೆ ಆಗುತ್ತಾ ಇದೆ. ಹೋಮ್ ಸ್ಟೇಗಳು ಹೇಗಿರಬೇಕು ಅಂತ ಹೇಳೋದನ್ನು ಹೋಮ್ ಸ್ಟೇ ಅವರೊಟ್ಟಿಗೆ ಚರ್ಚೆ ಮಾಡಿ ಏನು ಪ್ರಯೋಜನಗಳಿಲ್ಲ. ಯಾಕೆಂದರೆ ಸಂಪೂರ್ಣವಾದ ನಿಯಂತ್ರಣವನ್ನು ಕಳೆದುಕೊಂಡಿರುವಂಥದ್ದು ಇವತ್ತು ಹೋಮ್ ಸ್ಟೇ ವ್ಯವಸ್ಥೆ ನಡೆದಿದೆ. ಮೂಲ ಸ್ವರೂಪ ಏನಿತ್ತು, ಅತಿಥಿಗಳಲ್ಲಿ ನಮ್ಮ ಮನೆಯಲ್ಲಿ ಒಬ್ಬ ಅತಿಥಿ ಬಂದಾಗ, ನಮ್ಮ ಮನೆಯ ಬಂಧು ಬಳಗ ಬಂದಾಗ ಅವ್ರನ್ನ ಹೇಗೆ ಉಪಚರಿಸ್ತೇವೆ ಮನೆಯೊಟ್ಟಿಗೆ ಇದ್ದು, ಆ ರೀತಿಯ ಕಾನ್ಸೆಪ್ಟ್ ಒಟ್ಟಿಗೆ ಪ್ರಾರಂಭವಾಗಿದ್ದು. ಆ ಮಟ್ಟದ ಹೋಮ್ ಸ್ಟೇ ಈಗ ಯಾವುದಿದೆ, ಒಂದೆರಡಾದರೂ ಇದೆಯಾ ಅಂತ ಹೇಳಿ ನಾವು ಹುಡುಕಬೇಕಾಗುತ್ತೆ. ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲಿ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಆ ರೀತಿ ಇರ್ಬೋದು. ಅದು ಸಂಪೂರ್ಣವಾಗಿ ವ್ಯಾವಹಾರಿಕವಾಗಿ ವ್ಯವಹಾರದ ರೀತಿಯಲ್ಲಿ ಬಿಸ್ನೆಸ್ ರೀತಿಗೆ ಪರಿವರ್ತನೆಯಾಗಿ ಹಲವಾರು ವರ್ಷಗಳು ಕಳೆದು ಹೋಗಿದೆ. ಮತ್ತು ಯಾವುದೇ ಆದ ನಿಯಂತ್ರಣ, ಆಡಳಿತ ವ್ಯವಸ್ಥೆ ನಿಯಂತ್ರಣ ಆ ವ್ಯವಸ್ಥೆ ಒಳಗೆ ಇಲ್ಲ. ಆದರೆ ಇಡೀ ವ್ಯವಸ್ಥೆಗೆ ಅದರಿಂದ ಕಳಂಕ ಬರುವಂಥದ್ದು ಇವತ್ತು ನಡೀತಾ ಇದೆ, ನಿರಂತರವಾಗಿ ಆಗ್ತಾ ಇದೆ. ಕೆಟ್ಟ ಹೆಸರು. ಇವತ್ತು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ಕೆ.ಎಸ್. ತಿಮ್ಮಯ್ಯ ಸೇರಿದಂತೆ ಭಾರತೀಯ ಸೇನೆಗೆ ಅಪಾರವಾದ ಕೊಡುಗೆಯನ್ನು ನೀಡುವ ಕಾರಣಕ್ಕಾಗಿ ಕೊಡಗು ಸೇನಾ ಪರಂಪರೆಗಾಗಿ ಇವತ್ತು ಪ್ರಖ್ಯಾತಿಯನ್ನು ಹೊಂದಿದೆ. ಇಡೀ ದಕ್ಷಿಣ ಭಾರತದ ಜೀವಳವಾಗಿರುವಂಥ ಜೀವನದಿ ಕಾವೇರಿ ಉಗಮವಾಗುವಂಥ ಕೊಡಗು ಆ ಕಾರಣಕ್ಕಾಗಿ ಇಡೀ ವಿಶ್ವದ ಗಮನ ಸೆಳೆದಿರುವಂಥದ್ದು ನಾವು ಗಮನಿಸಬೇಕು. ಧಾರ್ಮಿಕವಾಗಿಯೂ ಅಷ್ಟೇ, ಬೇರೆ ಆರ್ಥಿಕವಾಗಿಯೂ ಸಹ ಕಾವೇರಿಗೆ ತನ್ನದೇ ಆದಂಥ ಮಹತ್ವವನ್ನು ಹೊಂದಿರುವುದನ್ನು ನಾವು ಕಾಣಬಹುದು. ಪಶ್ಚಿಮ ಘಟ್ಟದ ಹೃದಯ ಭಾಗದಲ್ಲಿರುವಂಥ ಅಪಾರವಾದ ಜೀವ ವೈವಿಧ್ಯ ಹೊಂದಿರುವಂಥ ಕೊಡಗು ಪ್ರಕೃತಿ ಕಾರಣಕ್ಕಾಗಿ ಇವತ್ತು ಇಡೀ ವಿಶ್ವದ ಜಾಗತಿಕವಾಗಿ ಗಮನ ಸೆಳೆದಿರುವಂಥದ್ದು. ವಿಶೇಷವಾದಂಥ ವಿಭಿನ್ನವಾದಂಥ ಸಂಸ್ಕೃತಿ, ಆಚಾರ ವಿಚಾರ, ಪದ್ಧತಿ, ಪರಂಪರೆ ಕಾರಣಕ್ಕಾಗಿ ಕೊಡಗು ಇವತ್ತು ಗಮನ ಸೆಳೆದಿದೆ. ಹಾಕಿ ಸೇರಿದಂತೆ ವಿವಿಧ ಕ್ರೀಡೆಯಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿದಂಥ ಪುಟ್ಟ ಜಿಲ್ಲೆ, ದೇಶದ ಕ್ರೀಡಾ ಜಿಲ್ಲೆ ಅಂತ ಹೇಳುವಂಥ ಪ್ರಖ್ಯಾತಿಯನ್ನು ಹೊಂದಿರುವಂಥ ಕೊಡಗು ಆ ಕಾರಣಕ್ಕಾಗಿ ಹೆಸರನ್ನು ಮಾಡಿದೆ. ಆದರೆ ಅದರೊಂದಿಗೆ ಕೋಟ್ಯಾಂತರ ರೂಪಾಯಿ ವಿದೇಶಿ ವಿನಿಮಯ ಇವತ್ತು ದೇಶಕ್ಕೆ ತಂದುಕೊಡುವಂಥ ಕಾಫಿಯ ಮೂಲಕ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿಯ ಉತ್ಪಾದನೆ ಮಾಡುವಂಥ ಅತ್ಯಂತ ಪುಟ್ಟ ಜಿಲ್ಲೆ ದೊಡ್ಡ ಕೊಡುಗೆಯನ್ನು ನೀಡುತ್ತಿರೋದು ಕಾಫಿ ಕಾರಣಕ್ಕಾಗಿ ಕೊಡಗು ಗಮನ ಸೆಳೆದಿದೆ. ಈ ಎಲ್ಲ ಕಾರಣಗಳು ಕೊಡಗಿಗೆ ಜಾಗತಿಕವಾಗಿ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿರುವಂಥದ್ದು, ಒಂದು ಐಡೆಂಟಿಟಿ ಸಿಕ್ಕಿರುವಂಥದ್ದು. ನಾವು ಎಲ್ಲಿಗೆ ಹೋದರೆ ಕಾವೇರಿ ಹುಟ್ಟುವ ಊರಿನವರು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನ ಊರಿನವರು, ಹಾಕಿ ಆಟಗಾರರು MP ಗಣೇಶ್ ಅವರು ಪ್ರತಿನಿಧಿಸುವ ಊರವರು, BP ಗೋವಿಂದ ಅವರು ಪ್ರತಿನಿಧಿಸಿದ ಭಾರತ ತಂಡವನ್ನು ಮುನ್ನಡೆಸಿದ ಜಿಲ್ಲೆಯವರು, ಹೀಗೆ ಹಲವಾರು ಸಂಸ್ಕೃತಿ, ವಿಭಿನ್ನ ಮದುವೆ ಆಚರಣೆಗಳಿದೆ, ಸಾವು ಹುಟ್ಟು ಎಲ್ಲದರಲ್ಲಿ ವಿಭಿನ್ನ ಸಂಸ್ಕೃತಿ ಇರುವ ಕಾರಣಕ್ಕಾಗಿ ನಾವು ಹೆಮ್ಮೆಯಿಂದ ನಾವು ಅದನ್ನು ಹೇಳ್ತಾ ಬಂದ್ವಿ. ಆದರೆ ಇಡೀ ಅದೆಲ್ಲ ಹೆಸರುಗಳನ್ನು ಇವತ್ತು ಒಂದು ಪ್ರವಾಸೋದ್ಯಮ ಇವತ್ತು ನಮಗೆ ಕಳಂಕವನ್ನು ಹಚ್ಚುವಂಥದ್ದು, ಕೊಡಗಿನ ಬಗ್ಗೆ ತಲೆ ತಗ್ಗಿಸುವ ಮಟ್ಟಕ್ಕೆ ಇವತ್ತು ಈ ಪ್ರವಾಸೋದ್ಯಮ ಹೋಗಿದೆ. ಇವತ್ತು ವೈಶ್ಯಾವಾಟಿಕೆ ಅಡ್ಡಗಳಾಗಿ ಪರಿವರ್ತನೆ ಆಗ್ತಾ ಇದೆ, ಜೂಜು ಕೇಂದ್ರಗಳಾಗಿ ಇವತ್ತು ಪರಿವರ್ತನೆ ಆಗ್ತಾ ಇದೆ, ಮಾದಕ ದ್ರವ್ಯಗಳ ವ್ಯಸನಗಳಿಗೆ ಸೇರುವಂತಹ ಅಡ್ಡೆಗಳಾಗಿ ಇವತ್ತು ಪರಿವರ್ತನೆಯಾಗಿದೆ, ಅಡಗು ತಾಣಗಳಾಗಿ ಇವತ್ತು ಪರಿವರ್ತನೆಯಾಗಿದೆ, ಹತ್ಯೆ, ದರೋಡೆ, ಕೊಲೆ, ಅತ್ಯಾಚಾರ ಎಲ್ಲ ಪ್ರಕರಣಗಳು ಇವತ್ತು ಅಲ್ಲಿಂದನೇ ವರದಿಯಾಗುವಂತಹ ಹಂತಕ್ಕೆ ಬಂದಿದೆ. ಇದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರಲಿಕ್ಕಿಲ್ಲ. ಬಹುಶಃ ನಿಮಗೆ 10 ಕೊಲೆಗಳಾಗಬೇಕು, 10 ಅತ್ಯಾಚಾರಗಳಾಗಬೇಕು, 10 ದರೋಡೆಗಳಾಗಬೇಕು, ಇದೆಲ್ಲ ಆದ ನಂತರ ನೀವೇನಾದರೂ ಬಿಗಿ ಕ್ರಮ ತೆಗೆದುಕೊಳ್ಳುವುದಾ ಅಂತ ಹೇಳಿ. ವಿದೇಶಿ ಮಹಿಳೆಯ ಮೇಲೆ ಕ್ರಮ ತೆಗೆದುಕೊಂಡ ನಂತರ ಗೃಹ ಸಚಿವರು ಹೇಳ್ತಾರೆ ಹೋಮ್ ಸ್ಟೇಗೆ SOP ಇದೆ, ಹೇಗೆ ಹೋಮ್ ಸ್ಟೇ ನಡೆಸಬೇಕು ಅಂತ ಹೇಳಿ ಮೊದಲೇ ಇದೆ, ಯೋಗದಲ್ಲ ಮೊದಲೇ ಇದೆ. ಯಾರಿಗೆ ಹೇಳ್ತಿರೋದು, ಏನಿದೆ, ಯಾರಿಗಾಗಿ ಮಾಡಿದಾರ, ಎಲ್ಲಿದೆ, ಏನಿದೆ, ಯಾರದನ್ನ ನಿಯಂತ್ರಣ ಮಾಡೋದು? ನೋಂದಾವಣಿ ಆಗಿದೆಯಲ್ಲ, ನೋಂದಾವಣಿಗೆ ಏನು ಮಹತ್ವ ಇದೆ? ಇವತ್ತು ನೋಂದಾವಣಿಗೆ ಏನು ಮಹತ್ವ ಇದೆ? ಹೋಮ್ ಸ್ಟೇಗಳನ್ನು ಅವರ ಅತಿಥಿ ಸತ್ಕಾರ ಅಂದರೆ ನಾನು ನಡೆಸಬೇಕು, ನಾನು ನನ್ನ ಮನೆಯಲ್ಲಿ ನಾನೇ ಇದು ನಡೆಸಬೇಕು. ಇವಾಗ ಎಷ್ಟು ಜನ ಮನೆ ಮಾಲೀಕರು ಆ ಹೋಮ್ ಸ್ಟೇ ನಡೆಸ್ತಾ ಇದ್ದಾರೆ? ಬಾಡಿಗೆ ಮನೆಯನ್ನು ಕೊಟ್ಟು ಮಾಡ್ತಾ ಇದ್ದಾರೆ, ಬಾಡಿಗೆ ಮನೆ ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ಊರು ಬಿಟ್ಟು ಬೆಂಗಳೂರು, ಮೈಸೂರು, ಬೇರೆ ಬೇರೆ ಕಾರಣ ನೆಲೆಸಿರುವವರು, ವಿದೇಶದಲ್ಲಿ ನೆಲೆಸಿರುವ ತಮ್ಮ ಮನೆಗಳನ್ನ ಪಾಳು ಬಿಡಬಾರ್ದು ಅಂತೇಳಿ ಯಾರಿಗೋ ಬಾಡಿಗೆ ಕೊಟ್ಟು ಅದನ್ನು ಹೋಮ್ ಸ್ಟೇಗಳಾಗಿ ಇವತ್ತು ಪರಿವರ್ತನೆ ಮಾಡ್ತಾ ಇದ್ದಾರೆ. ಇಡೀ ಹೇಳುವ ಕಾನ್ಸೆಪ್ಟೇ ಬೇರೆ. ನೀವು ಒಳ್ಳೆಯ ರೀತಿಯ ಮಾಡೆಲನ್ನು ಸಮಾಜದ ಮುಂದೆ ಹೇಳ್ತಾ ಇದ್ದೀರಿ, ಅದು ಇದೆಯಾ ಅಂತ ಹೇಳುವಂಥದ್ದು. ಇವತ್ತು ಪರಿಸರ ಮಾರಕವಾಗ್ತಿರ್ಬೇಕಾದ್ರೆ ಯಾರಿಂದ ಆಗ್ತಿರೋದು? ಪ್ರವಾಸೋದ್ಯಮದಿಂದ ಆಗ್ತಿರೋದು. ಇವತ್ತು ಹಲವಾರು ಕಡೆ ಸ್ವಚ್ಛತೆಗಳನ್ನು ಜಾಗೃತಿ ಮಾಡ್ತಾರೆ, ಪ್ಲಾಸ್ಟಿಕ್ ಹೆಕ್ಕೋದು, ಬಾಟ್ಲಿ ಹೆಕ್ಕೋದು, ಎಲ್ಲ ಕಾರ್ಯಕ್ರಮ ಮಾಡ್ತಿದ್ರು. ಯಾರ ಕೊಡುಗೆ? ಹೆಚ್ಚು ಜನ ಬರ್ತಾ ಇದ್ದಾರೆ, ಒಂದಿಷ್ಟು ಜನರಿಗೆ ಆದಾಯ ಆಗ್ತಾ ಇದೆ. ನಮಗೆ ಅದೇ ಜೀವನದ ಮೂಲ ಅಂತ ಹೇಳುವ ರೀತಿಯಲ್ಲಿ ಬಿಂಬಿತವಾಗುವ ಹಂತಕ್ಕೆ ತಲುಪಿದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ಜನರಿಗೆ ಇದರ ಆದಾಯ ತಂದು ಕೊಡ್ತಾ ಇರ್ಬೋದು. ಆದರೆ ಇದನ್ನು ತೀರಾ ಬೇಡವೇ ಬೇಡ ಅಂತ ಹೇಳುವಂಥದ್ದು ಸರಿಯಾಗಲಿಕ್ಕಿಲ್ಲ. ಆದರೆ ನಿಯಂತ್ರಿತ ಪ್ರವಾಸೋದ್ಯಮ ಅಗತ್ಯತೆ, ಅನಿವಾರ್ಯತೆ ಎರಡೂ ಇದೆ. ಗಂಭೀರವಾಗಿ ಸರ್ಕಾರವು ತೆಗೆದುಕೊಳ್ಬೇಕಾಗುತ್ತೆ. ಬಹುಶಃ ಸರ್ಕಾರ ಯಾವುದನ್ನು ಏನೋ ಒಂದು ಪ್ರಕರಣ, ಕಾನೂನು ಬಾಹಿರ ಕೃತ್ಯಗಳು ನಡೆದಾಗ, ಕಾನೂನಾತ್ಮಕ ವಿಚಾರಗಳು ಬಂದಾಗ, ಅದು ಚರ್ಚೆಗೆ ಒಳಪಟ್ಟಾಗ ಯಾವುದೋ ಒಂದು ಸಂದೇಶವನ್ನು ಕೊಡಬೇಕು, ಜನರ ಕಣ್ಣೊರೆಸಬೇಕು ಅಂತ ಹೇಳಿಕೆ ಕೊಡುವುದರಿಂದ ಯಾವುದೇ ಪ್ರಯೋಜನಗಳಿಲ್ಲ. ಏನಾಗುತ್ತೆ? ಒಬ್ಬ ಪ್ರವಾಸಿಗರು ಬಂದಿರುವಂಥ ವಿದೇಶಿ ಮಹಿಳೆಯಂಗೆ ಈಗ ಅನುಚಿತವಾಗಿ ವರ್ತನೆ ಮಾಡಿದಾಗ ನಮ್ಮ ದೇಶದ ಬಗ್ಗೆ ಏನು ಹೇಳ್ತಾರೆ? ವಿದೇಶದಲ್ಲಿ ಮೊದಲು ಹೇಳ್ತಿದ್ರು ಭಾರತವನ್ನ ಹಾವಾಡಿಗರ ದೇಶ ಅಂತ ಹೇಳ್ತಿದ್ರು, ಭಿಕ್ಷುಕರ ದೇಶ ಅಂತ ಹೇಳ್ತಾ ಇದ್ರು.
ಈ ಥರ ನಾವಾದರೆ ಎಷ್ಟು ಸುರಕ್ಷಿತ ಸಂದೇಶವನ್ನು ಸಮಾಜಕ್ಕೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಸಾಂಸ್ಕೃತಿಕವಾಗಿ, ಸತ್ಕಾರಕ್ಕಾಗಿ, ಬೇರೆ ಬೇರೆ ರೀತಿಯಲ್ಲಿ ಪ್ರಖ್ಯಾತಿ ಹೊಂದಿರುವಂತಹ ಸ್ವಾಭಿಮಾನಕ್ಕಾಗಿ, ಸತ್ಯನಿಷ್ಠೆಗಾಗಿ, ಪ್ರಾಮಾಣಿಕತೆಗಾಗಿ ಹೆಸರುಗಳ ಗಳಿಸಿರುವಂಥ ಕೊಡಗು ಈ ಕಾರಣಕ್ಕಾಗಿ ಇವತ್ತು ಒಂದು ಕಪ್ಪು ಚುಕ್ಕಿಯನ್ನು ಮಾಡಬೇಕಾ? ಗೋವಾದ ರೀತಿಯಲ್ಲಿ ಪ್ರವಾಸೋದ್ಯಮ, ಗೋವಾಕ್ಕೆ ಯಾವ ರೀತಿಯ ಭಾವನೆಗಳಿದೆ, ಥಾಯ್ಲ್ಯಾಂಡಿಗೆ ಯಾವ ರೀತಿಯ ಭಾವನೆಗಳಿದೆ, ಆ ರೀತಿ ಕೊಡಗು ಆಗಬೇಕಾಗುತ್ತಾ? ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ಕೊಡಗಿನ ಸ್ಥಳೀಯರು ಸಹ ಈ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರುವಂಥ ಒಂದಿಗೆ ಹೊರಗಿನವರು ಸಹ ಇವತ್ತು ಬಂಡವಾಳವನ್ನು ಹೂಡ್ತಾ ಇದ್ದಾರೆ. ಇವು ಹೋಮ್ ಸ್ಟೇ ಇದು ಒಂದು ರೀತಿ ಆದರೆ ದೊಡ್ಡ ದೊಡ್ಡ ರೆಸಾರ್ಟ್ಗಳಲ್ಲಿ ಅದೇ ಹೊರ ಜಗತ್ತು, ಈ ಹೊರ ಜಗತ್ತಿ ಅದೇ ಒಂದು ಜಗತ್ತು. ಆ ಜಗತ್ತಿನೊಳಗೆ ಏನಾಗ್ತದೆ ಅಂತ ಹೇಳೋದನ್ನ ಹೊರಗಿನ ಪ್ರಪಂಚಕ್ಕೆ ಅರಿವಿಲ್ಲ. ಏನೇನಾಗ್ತದೆ, ಯಾರು ಬರ್ತಾರೆ, ಯಾವ ನಿಯಂತ್ರಣಗಳು ಇಲ್ಲ, ಯಾರು ಏನು ಬೇಕಾದ್ರೂ ಮಾಡಬಹುದು ಅಂತ ಹೇಳುವಂಥ ರೀತಿ ಇದೆ. ಬಹುಶಃ ನಿಯಮದಲ್ಲಿದೆ, ಎಲ್ಲಿ ಬೇಕಾದ್ರೂ ಆಸ್ತಿ ಖರೀದಿ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಬಾಳ್ವೆ ನಡೆಸ್ಬೋದು ಅಂತ ಹೇಳಿದ್ರೆ. ಆದರೆ ಆ ನೆಲದ ಅಸ್ಮಿತೆಯನ್ನು ಉಳಿಸ್ಬೇಕಲ್ಲ, ಭಾವನಾತ್ಮಕವಾಗಿ ನಮಗೆ ಅಟ್ಯಾಚ್ಮೆಂಟ್ ಇರಬೇಕಲ್ಲ. ಅದೇ ಊರಿನಲ್ಲಿ ಹುಟ್ಟಿ ಬೆಳೆದವರಿಗಿರುವಂಥ ಅಸ್ಮಿತೆ ಏನಿರುತ್ತೆ, ಒಂದು ಭಾವನಾತ್ಮಕವಾಗಿ ಅಟ್ಯಾಚ್ಮೆಂಟ್ ಏನಿರುತ್ತೆ, ಅವರಿಗೆ ಹಣ ಹೂಡಿ, ಬಂಡವಾಳ ಹೂಡಿ ವ್ಯವಹಾರ ಮಾಡುವವರಿಗೆ ಯಾವುದೂ ಇರೋದಿಲ್ಲ, ಯಾವ ಬಗೆಯೂ ಆಸಕ್ತಿ ಇರೋದಿಲ್ಲ. ಅಲ್ಲಿ ಯಾರನ್ನಾದ್ರೂ ಒಂದು ಬಾಯಿ ಮುಚ್ಚಕ್ಕೆ ಯಾರನ್ನೆಲ್ಲ ಏನು ಮಾಡಬೇಕು ಅಷ್ಟೇ ಮಾಡಿದ್ರೆ ಸಾಕಾಗುತ್ತೆ. ಧಾರ್ಮಿಕ ಕೇಂದ್ರಗಳಿಗೆ ಒಂದಿಷ್ಟು ಹಣ, ಕ್ರೀಡಾ ಚಟುವಟಿಕೆಗಳೊಂದಿಷ್ಟು ಹಣ, ದೇವಸ್ಥಾನಗಳಿಗೆ ಒಂದಿಷ್ಟು ಹಣ, ವಿದ್ಯಾಸಂಸ್ಥೆಗಳಿಗೆ ಒಂದಿಷ್ಟು ಹಣ, ಒಂದು 4 ಜನರಿಗೆ ಎಜುಕೇಷನ್ಗೆ ಒಂದಿಷ್ಟು ಹಣ, ಚಿಕಿತ್ಸೆಗೆ ಒಂದಿಷ್ಟು ಹಣ ಕೊಟ್ಟರೆ ಅವ್ರ ಕೆಲಸ ಮುಗಿಯುತ್ತಾ? ಏನು ಮಾಡ್ತಿದ್ದಾರೆ ಇವತ್ತು ಪ್ರತಿಷ್ಠಿತ ರೆಸಾರ್ಟ್ಗಳು ಏನು ಮಾಡ್ತಿದ್ದಾರೆ? ಮುಖ್ಯವಾಹಿನಿಯಲ್ಲಿರುವವರು, ಮಾತನಾಡುವವರು, ಅಥವಾ ಏನು ವ್ಯವಸ್ಥೆ ಬೇಕು ಅಲ್ಲಿ ಅವ್ರನ್ನ ಚೆನ್ನಾಗಿ ಇಟ್ಟುಕೊಳ್ಬೇಕು ಅಂತ ಹೇಳೋ ಇಷ್ಟೇ ಕೆಲಸವನ್ನು ಮಾಡ್ತಿದ್ದಾರೆ, ಬೇರೆ ಏನು ಮಾಡ್ತಿರಲ್ಲ. ಅವರ ಸಾಮಾಜಿಕ ಕಾರ್ಯಗಳು ಇಷ್ಟೇ. ಈ ಸಾಮಾಜಿಕ ಕಾರ್ಯಕ್ರಮಗಳು ಒಂದು ಜನಪರವಾದ ಕಾಳಜಿಯಿಂದ, ಸಾಮಾಜಿಕ ಕಳಕಳಿಯೊಂದಿಗೆ ಮಾಡ್ತಿರುವಂಥದ್ದಲ್ಲ. ನಮ್ಮ ವಿರುದ್ಧವಾಗಿ ಯಾರು ಧ್ವನಿ ಎತ್ತಬಾರದು, ನಮ್ಮ ವಿರುದ್ಧವಾಗಿ ಕೆಟ್ಟ ಸಂದೇಶ ಹೋಗಬಾರದು ಅಂತ ಕಾರಣಕ್ಕಾಗಿ ಸ್ಥಳೀಯವಾಗಿ ಯಾರ್ಯಾರು ಮುಖಂಡರುಗಳು ಇರ್ತಾರೆ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಊರಿನ ಪ್ರಮುಖರು, ಇಂಥವ್ರನ್ನೆಲ್ಲ ಹ್ಯಾಂಡಲ್ ಮಾಡಿದ್ರೆ ಸಾಕು ಅಂತ ಹೇಳುವಂಥ ಮನೋಭಾವ ಇದೆ. ಇದೆಲ್ಲವೂ ಆಗ್ತಾ ನನಗೆ ಅನಿಸ್ತಾ ಇದೆ, ಬಹುಶಃ ಬಹುತೇಕ ಕೊಡಗು ತನ್ನ ಹಿಡಿತವನ್ನು ಕಳೆದುಕೊಳ್ತಾ ಇದೆ. ಯಾರು ಮಾತನಾಡದ ಪರಿಸ್ಥಿತಿಗೆ ಇವತ್ತು ಕೊಡಗು ತಲುಪಿದೆ. ಸಂಘಟನೆಗಳಾಗಿರ್ಬೋದು, ರಾಜಕೀಯ ಪಕ್ಷಗಳಾಗಿರ್ಬೋದು, ಸಮಾಜಗಳಿರ್ಬೋದು, ಸಂಘಟನೆಗಳಿರ್ಬೋದು, ಯಾರೂ ಸಹ ಈ ಒಂದು ಸಮಸ್ಯೆಗಳನ್ನು ಗಂಭೀರವಾಗಿ ಇವತ್ತು ಮಾತನಾಡದ ಪರಿಸ್ಥಿತಿಗೆ ತಲುಪಿದೆ. ಅದು ಭಾಳ ಕೊಡಗಿನ ಭವಿಷ್ಯಕ್ಕೆ ಅದು ಅಪಾಯಕಾರಿ ಆಗುತ್ತೆ. ಜಾಗತಿಕವಾದಂಥ ದುಷ್ಪರಿಣಾಮಗಳು ಕೊಡಗು ಸಹ ಅದನ್ನು ಸ್ವೀಕಾರ ಮಾಡೋಕ್ಕೆ ತೆರೆದುಕೊಳ್ಳುವಂತಾಗುತ್ತೆ. ಇವತ್ತು ನಾವು ರೈಲು ಬರ್ತೆ ಅಂತ ಹೇಳುವಾಗ ಬೇಡ ಅಂತ ಹೇಳ್ತಾರೆ, ಕಳ್ಳರು ಬರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟ ಚಟುವಟಿಕೆ ನಡೀತದೆ, ಅದಕ್ಕಾಗಿ ರೈಲ್ವೆ ಬೇಡ ಅಂತ ಹೇಳ್ತಾರೆ. ಇವಾಗೂ ಈ ಕಾಲಘಟ್ಟದಲ್ಲೂ ರೈಲ್ವೆ ಬೇಡ ಅಂತ ಹೇಳ್ತಾರೆ. ರೈಲು ಬಂದರೆ ಹಲವಾರು ಪ್ರಗತಿಗಳಿಗೆ ಅವಕಾಶಗಳಿದೆ, ಹಾಗಿದ್ರೂ ಬೇಡ ಅಂತ ಹೇಳ್ತಾರೆ. ದೊಡ್ಡ ಕಾರ್ಖಾನೆಗಳೇ ಮಾಡಿದ್ರೆ ಇಲ್ಲಿ ಪರಿಸರ ಹಾಳಾಗುತ್ತೆ ಅಂತ ಹೇಳ್ತಾರೆ, ಪರಿಸರ ಉಳಿಸ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ, ಎಲ್ಲ ಹೇಳ್ತಿದ್ದಾರೆ. ಇದರ ಆದರೆ ಆಲ್ರೆಡಿ ನಮಗೆ ಆಗ್ತಿರುವಂಥ ವ್ಯತಿರಿಕ್ತ ಪರಿಣಾಮಗಳ ಬಗ್ಗೆ ಯಾರೂ ಸಹ ಗಂಭೀರವಾಗಿ ಪರಿಗಣಿಸಿದಾಗೆ ಕಾಣ್ತಾ ಇಲ್ಲ. ಇನ್ನೊಂದು ಪರ್ಟಿಕ್ಯುಲರ್ ಈ ಪ್ರಕರಣದಲ್ಲಿ ಗೊತ್ತಿಲ್ಲ ಅದು ಏನಾಗಿದೆ ಅಂತ. ಆದರೆ ಪೊಲೀಸರು ಜೊತೆಗೆ ಗೃಹ ಸಚಿವರು ಬಹಿರಂಗ ಹೇಳಿಕೆ ಕೊಡೋಕ್ಕಿಂತ ಮುಂಚಿತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸುದ್ದಿ ಆಗ್ತಾ ಇರುತ್ತೆ, ಸದ್ ಮಾಡ್ತಾ ಇರುತ್ತೆ. ಜೊತೆಗೆ MLC CT ರವಿ ಅವರೊಂದು ಎಕ್ಸ್ನಲ್ಲಿ ಪೋಸ್ಟ್ ಹಾಕ್ಕೊಳ್ತಾರೆ, ಈ ಪ್ರಕರಣದ ಈ ರೀತಿ ಆಗಿದೆ, ಒಂಚೂರು ಖಂಡನೆಯನ್ನು ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಈ ಮಹಿಳೆ ಹೋಗಿ ಅಲ್ಲಿ ಎಂಬೆಸ್ಸಿಗೆ ಕಂಪ್ಲೇಂಟ್ ಮಾಡಿ, ಅಲ್ಲಿಂದ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕಮ್ಯುನಿಕೇಶನ್ ಆದ ನಂತರದಲ್ಲಿ ಗೃಹ ಸಚಿವರು ಇನ್ವಾಲ್ವ್ ಮಾಡ್ತಾರೆ. ಈ ಇಲಾಖೆಯ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಇರಬೇಕು ಅಂತ ನೋಡಿ. ಅಷ್ಟೆಲ್ಲ ಚರ್ಚೆ ಆಗ್ತಾ ಇತ್ತು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೋಲ್ ಮಾಡ್ತಾ ಇದ್ರು, ಕ್ವಶನ್ ಮಾಡ್ತಾ ಇದ್ರು. MLC ಪೋಸ್ಟ್ ಹಾಕೊಂಡಿದ್ರು ಸಾರ್ವಜನಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ. ಕೊನೆಗೆ ಗೃಹ ಸಚಿವರು ಹೇಳಿದ ನಂತರದಲ್ಲಿ ಇಲಾಖೆಯವರು ಅಲರ್ಟ್ ಆಗಬೇಕಂತ ಪರಿಸ್ಥಿತಿ ಬಂದೋಗಿದೆ ಅಂತ. ಅಲ್ಲ, ಹೋಮ್ ಮಿನಿಸ್ಟರ್ ಮಾಡೋ ಮೊದಲೇ ಅವರು ಕಾನೂನಾತ್ಮಕ ಕ್ರಮ ತೆಗೆದುಕೊಂಡಿದ್ದಾರೆ. ಆದರೆ ಸಾರ್ವಜನಿಕವಾಗಿ ಏನು ಮಾಹಿತಿ ಬೇರೆ ಪ್ರಕರಣಗಳಲ್ಲಿ ಮಾಹಿತಿ ಕೊಡ್ತಾರೆ ಅಷ್ಟು ಪ್ರಕರಣದ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತೆ ಹೆಸರನ್ನು ಹೇಳಬಾರ್ದು, ಅವರ ಪ್ರದೇಶಗಳ ಹೇಳಬಾರ್ದು, ಐಡೆಂಟಿಟಿ ಆಗಬಾರ್ದು, ಓಕೆ, ಅದನ್ನು ಮುಚ್ಚಿಡಲಿ. ಆದರೆ ಅಲ್ಲಿ ಈಗ ಕುಟ್ಟದಲ್ಲಿರುವಂಥ ಆ ಹೋಮ್ ಸ್ಟೇ ಒಂದು ಪ್ರತಿಷ್ಠಿತ ಕುಟುಂಬದ ಸೇರಿರುವಂಥದ್ದು. ನನಗೂ ಅವ್ರನ್ನ ಪರಿಚಯ ಪಾಲೆಕಂಡ ಅಯ್ಯಣ್ಣ ಅಂತೇಳಿ, ದೊಡ್ಡ ಮಟ್ಟದ ಪರಿಸರವಾದಿ, ಪರಿಸರದ ಬಗ್ಗೆ ನೈಜವಾದಂಥ ಕಾಳಜಿ ಹೊಂದಿದಂಥ ಒಬ್ಬ ಒಳ್ಳೆಯ ವ್ಯಕ್ತಿ. ಅವರ ಮಗ ವಿಲಾಸ್ ಪೊನ್ನಪ್ಪ ಅಂತ ಹೇಳುವವರು ನಡೆಸ್ತಿದ್ದಂಥ 3 ವರ್ಷದಿಂದ ನಡೆಸ್ತಿದ್ದಂಥ ದೇವಿ ವಿಲ್ಲಾ ಅಂತ ಹೇಳೋದು ನಡೆದಿರುವಂಥ ಕೃತ್ಯ. ಅಲ್ಲಿ 10 ವಿಲ್ಲಾಗಳಿದೆ. ನಾವು ಇವತ್ತೆಲ್ಲ ಹೋಮ್ ಸ್ಟೇ ಅಂತ ಹೇಳ್ತೀವಿ, 10 ವಿಲ್ಲಾ ಇಟ್ಟುಕೊಂಡು ಹೋಮ್ ಸ್ಟೇ ಮಾಡ್ತಾರೆ. ದೊಡ್ಡ ರೆಸಾರ್ಟ್ ತರ ಇದೆ. ರೆಸಾರ್ಟಿಗೂ ಅದಕ್ಕೇನು ನೀವು ಡ್ರೋನ್ ಚಿತ್ರಣವನ್ನ ಎಲ್ಲರೂ ಶೇರ್ ಮಾಡ್ತಿದ್ದಾರೆ, ಅದನ್ನ ವಿಹಂಗಮ ನೋಟಗಳನ್ನ, ಅವ್ರ ಕಾಫಿ ಎಸ್ಟೇಟ್ ಇರ್ಬೋದು, ಮನೆಗಳಿರ್ಬೋದು, ಅದನ್ನ ಯಾವ್ದು ಹೋಮ್ ಸ್ಟೇ ಅಂತ ಹೇಳ್ತಾರ? ಅದು ಹೋಮ್ ಸ್ಟೇ ಅಲ್ವೇ ಅಲ್ಲ, ಅದು ವಿಲ್ಲಾ. ಆಯ್ತು, ಅದನ್ನ ಹೋಮ್ ಸ್ಟೇ ಪರಿಚಯ ಮಾಡ್ಕೊ ಅಂತ ತುಂಬ ಜನ ಮಾಡ್ಕೊಂಡಿದ್ದಾರೆ. ರೆಸಾರ್ಟ್ ಮಾಡ್ತಾರೆ, ಹೋಮ್ ಸ್ಟೇ ಅಂತ ಹೇಳ್ಕೊಳ್ತಾರೆ. ಅಂದರೆ ಕಾನೂನಾತ್ಮಕ ತೆರಿಗೆ ಕಟ್ಟುವುದಕ್ಕೋ ಇನ್ನೇನೋ ವಂಚನೆ ಮಾಡೋದಕ್ಕಾಗಿ ಎಲ್ಲರನ್ನು ವಂಚಿಸೋ ಯೋಚನೆ. ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಅದು ಯಾರು ಸಪರೇಟ್ ಮಾಡುವವರಾಗಿ ನಾವೆಲ್ಲ ವಂಚೋದು, ಎಷ್ಟು ವಂಚನೆಗಾಗುತ್ತೆ ಅಷ್ಟು ವಂಚೋದು. ಇನ್ನೊಂದು ಕಡೆ ಸಣ್ಣ ಸೂಜಿಗೂ ತೆರಿಗೆ ಕಟ್ಟೋದು, ಪಾಪದವರು ಒಂದು ಸಣ್ಣ ಸೂಜಿಗೂ GST ಕಟ್ಟುವಂಥ ಪರಿಸ್ಥಿತಿ. ಇನ್ನೊಂದು ಕಡೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ವ್ಯವಹಾರ ಮಾಡೋರು ಹೇಗೆಲ್ಲ ತೆರಿಗೆ ವಂಚಿಸಬಹುದು ಅಂತೇಳಿ ಅದನ್ನು ತಪ್ಪಿಸ್ಕೊಳ್ಳುವಂಥದ್ದು, ಮಾಡುವಂಥದ್ದು.
ಆ ಪ್ರಕರಣದಲ್ಲಿ ನಡೆದ ಈ ಚರ್ಚೆ ಆಗ್ತಿರೋದು ಅದಕ್ಕೆ ಅದು ಪುನಃ ನಾನು ಹೇಳ್ತೇನೆ ಅಧಿಕೃತ ಮಾಹಿತಿ ಅಲ್ಲ, ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಿರೋದು. ಸ್ಥಳೀಯವಾಗಿ ನಾವು ಕೇಳಿ ತಿಳಿದುಕೊಂಡ ಪ್ರಕಾರ 3 ವರ್ಷದಿಂದ ಏನು ಅಲ್ಲಿ ಕೆಲಸ ಮಾಡ್ತಿದ್ದ ಆ ವಿಲ್ಲಾದಲ್ಲಿ ಕೆಲಸ ಮಾಡ್ತಿದ್ದ ಜಾರ್ಖಂಡ್ ಮೂಲದ ಬ್ರಿಜೇಶ್ ಕುಮಾರ್ ಅಂತ ಹೇಳುವಂಥ ಸಿಬ್ಬಂದಿ ಏನಿದ್ದಾನೆ ಆತನೇ ಈ ಕೃತ್ಯವನ್ನು ನಡೆಸಿರುವಂಥದ್ದು. ಆ ನಂತರ ಆ ಪ್ರಕರಣ ಆ ಮಹಿಳೆ ಈ ಮಾಲೀಕರಿಗೆ ವಿಶಾಲ್ ಪೊನ್ನಪ್ಪ ಅವರಿಗೆ ವಿಚಾರವನ್ನು ಹೇಳಿದಾಗ ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಡುವ ಕೆಲಸ ಮಾಡಿದರೆ ಅವರು ಬಚಾವಾಗ್ತಾ ಇದ್ರು. ಅವರು ನನ್ನ ವಿಲ್ಲಾಗೆ ಹೆಸರಾಗುತ್ತೆ, ಹಾಳಾಗುತ್ತೆ, ಬೇರೆ ಕಾರಣಕ್ಕಾಗುತ್ತೆ, ಆ ಪ್ರಕರಣವನ್ನು ಮುಚ್ಚಿ ಹಾಕೋ ಪ್ರಯತ್ನ ನಡೆದು ಅವರೇ ಇವತ್ತು ಬಲಿಪಶು ಹಂಗೆ ಆಗಿದೆ. ಅವರಿಗೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಇರುವವರು, ಪ್ರತಿಷ್ಠಿತ ಕುಟುಂಬಕ್ಕೆ ಸೇರಿದಂಥವರು, ಅವರಿಗೆ ಈ ವ್ಯವಹಾರ ಬೇಕಾಗಿರಲಿಲ್ಲ. ಅಥವಾ ಅದು ಬಹುಶಃ ಅವ್ರು ಯಾಕೆ ಅದನ್ನು ಆಯ್ಕೆ ಮಾಡ್ಕೊಂಡ್ರು ಗೊತ್ತಿಲ್ಲ. ಆರಂಭದಲ್ಲೇ ಎಚ್ಚೆತ್ಕೊಂಡು ಪೊಲೀಸರಿಗೆ ಮಾಹಿತಿ ಅಲ್ಲ, ಹೌದು ಅದು ಮುಚ್ಚಿ ಹಾಕುವಂಥದ್ದು. ಅವರು ಹೇಳಿರೋ ಮಾಹಿತಿ ಪ್ರಕಾರ ಆ ಲೇಡಿಗೆ ಹೊರ ಜಗತ್ತಿಗೆ ಸಂಪರ್ಕ ಸಿಗದಾಗೆ ಇಂಟರ್ನೆಟ್ ಸಂಪರ್ಕವನ್ನು ಕಡಿತಗೊಳಿಸಿದ್ರು. 2-3 ದಿನ ಅವರು ಹೊರಗೆ ಹೋಗೋಕ್ಕೆ ಅವಕಾಶ ಕೊಡಲಿಲ್ಲ. ಆ ನಂತರ ಅವರು ಮೈಸೂರಿಗೆ ತೆರಳಿದ ನಂತರ ಮೈಸೂರು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ ನಂತರ ಅಲ್ಲಿ ದೂರು ಕೊಟ್ಟ ನಂತರ ಮೇಲ್ ಮಾಡಿದ ನಂತರ ಮತ್ತೆ ಅವರು ಅವರ ದೇಶದ ರಾಯಭಾರಿ ಕಚೇರಿಗೆ ಅವರು ಅದರ ಮಾಹಿತಿಯನ್ನು ಮೇಲನ್ನು ರವಾನಿಸಿ ಆ ನಂತರ ಅದು ಆ್ಯಕ್ಷನ್ ಆಯಿತು ಅಂತ ಹೇಳೋದು. ಆ ನಂತರ ಪೊಲೀಸರು ಸಹ ಆ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ, ನ್ಯಾಯಾಂಗ ಬಂಧನಕ್ಕೂ ಒಪ್ಪಿಸಿದ್ದಾರೆ. ಇಷ್ಟೇ ವಿಚಾರವನ್ನು ಸಾರ್ವಜನಿಕವಾಗಿ ತಿಳಿಸುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿ ಸಾಕಿತ್ತು. ಬಹುಶಃ ಕೊಡಗಿನ ಪೊಲೀಸ್ ಅಧಿಕಾರಿಗಳು ಅತ್ಯಂತ ಸೂಕ್ಷ್ಮ ವಿಚಾರ ಆಗಿರುವ ಕಾರಣಕ್ಕಾಗಿ, ವಿದೇಶಿ ಮಹಿಳೆ ಈ ಪ್ರಕರಣದಲ್ಲಿ ಸಂತ್ರಸ್ತೆ ಆಗಿರುವ ಕಾರಣಕ್ಕಾಗಿ ಸಹಜವಾಗಿ ಗಂಭೀರ ಪ್ರಕರಣ ಸೂಕ್ಷ್ಮವಾಗಿಯೂ ಇರುತ್ತದೆ. ದೇಶದ ಪ್ರಶ್ನೆಯೂ ಸಹ ಇದರಲ್ಲಿ ಬರುತ್ತದೆ. ತುಂಬ ಎಳೆದಾಡಕ್ಕೂ ಸಾಧ್ಯ ಆಗದಂಥ ಪ್ರಕರಣ ಆಗುತ್ತೆ, ಅಥವಾ ಸ್ಥಳೀಯವಾಗಿ ನಿರ್ಧಾರ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗಲ್ಲ. ಬಹುಶಃ ಅವರು IG ಮಾಹಿತಿ SP IG ಮಾಹಿತಿ ಕೊಟ್ಟಿರ್ತಾರೆ, IG DG ಕೊಟ್ಟಿರ್ತಾರೆ, DG ಹೋಮ್ ಮಿನಿಸ್ಟ್ರಿಗೆ ಕೊಟ್ಟಿರ್ತಾರೆ. ಬಹುಶಃ ರಾಜ್ಯ ಮಟ್ಟದಲ್ಲೇ ಅದು ಒಂದು ಪ್ರಕರಣ ಮಾಧ್ಯಮಗಳಲ್ಲಿ ವರದಿಯಾಗುವ ಮೊದಲು, ಸಾಮಾಜಿಕ ಮಾಧ್ಯಮಗಳಲ್ಲಿರ್ಬೋದು, TV ಮಾಧ್ಯಮಗಳಲ್ಲಿ ಅದು ವರದಿಯಾಗುವ ಮೊದಲೇ ಅದನ್ನು ಇವರೊಂದು ಏನಾಗಿದೆ ಅಂತ ಪ್ರಕರಣದ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ರೆ ಏನು ಇವರು ಸಹ ಮುಚ್ಚಿಟ್ಟಿದೆ. ಏನು ಆ ವಿಲ್ಲದ ಮಾಲೀಕ ಏನು ಪ್ರಕರಣವನ್ನು ಮುಚ್ಚಿಟ್ಟಿದನೋ ಅದೇ ರೀತಿ ಪೊಲೀಸ್ ಗೃಹ ಸಚಿವಾಲಯ ಇರ್ಬೋದು, ಪೊಲೀಸ್ ಇಲಾಖೆಯವರು ಸಹ ಅವರು ಸಹ ಅದನ್ನು ಮುಚ್ಚಿಟ್ಟಿದೆ. ಈ ಬಚ್ಚಿಟ್ಟಿದ ಕಾರಣಕ್ಕಾಗಿ ಇದು ಮತ್ತಷ್ಟು ಅನುಮಾನಗಳಿಗೆ, ಬೇರೆ ಬೇರೆ ಚರ್ಚೆಗಳಿಗೆ ಅದು ಆಸ್ಪತ್ರೆ. ಏನು ಬಚ್ಚಿಟ್ಟಿದ್ದು ಏನು ಪ್ರಯೋಜನ ಆಯಿತು? ಇವತ್ತು ಪೊಲೀಸ್ ಇಲಾಖೆ, ಕೊಡಗು ಪೊಲೀಸ್ ಅದನ್ನು ಮಾಹಿತಿ ಕೊಡದಿರೋದ್ರಿಂದ ಏನು ಪ್ರಯೋಜನ ಆಯಿತು? ಮೈಸೂರು ವಿಭಾಗದಿಂದ ಮಾಹಿತಿ ಕೊಡದಿರೋದ್ರಿಂದ ಏನು ಪ್ರಯೋಜನ ಆಯಿತು? ಕರ್ನಾಟಕ ಪೊಲೀಸ್ ಅದನ್ನು ಬಹಿರಂಗಪಡಿಸದಿರೋದ್ರಿಂದ ಏನು ಪ್ರಯೋಜನ ಆಯಿತು? ಗೃಹ ಸಚಿವರು ಈ ಪ್ರಕರಣ ಮೀಡಿಯಾಗಳಲ್ಲಿ ವರದಿಯಾದ ನಂತರ ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಅವರು ಪ್ರಕರಣವನ್ನು ಒಪ್ಪಿಕೊಳ್ಳುವುದರಿಂದ ಏನು ಪ್ರಯೋಜನ ಆಯಿತು? ಈ ಬಚ್ಚಿಟ್ಟರಿಂದ ಏನಾದರೂ ಪ್ರಯೋಜನ ಆಯಿತಾ? ಇನ್ನೂ ಸಾಕಷ್ಟು ಅನುಮಾನಗಳು, ಊಹಾಪೋಹಗಳಿಗೆ, ಜನ ಅವರವರ ಇಚ್ಛೆಗೆ ಅಂತ ರೀತಿಯಲ್ಲಿ ಮಾತನಾಡೋದಕ್ಕೆ ಒಂದು ಅವಕಾಶಗಳಾಯಿತು. ಎಷ್ಟೋ ಪ್ರಕರಣಗಳಲ್ಲಿ, ಎಲ್ಲ ಪ್ರಕರಣಗಳಲ್ಲಿ ಮಾಹಿತಿ ಕೊಡ್ತಾರಲ್ಲ, ಅದಕ್ಕೆ ಹೇಳ್ತಾರೆ ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಆರೋಪಿಯ ಮುಖವನ್ನು ಸೇರಿಸಿ ಕೊಡ್ತಾರೆ. ಪ್ರತಿಷ್ಠಿತ ವ್ಯಕ್ತಿಗಳು ಸೇರಿಸಿದ್ರೆ ಅವ್ರ ಐಡೆಂಟಿ ಪ್ರಾಬ್ಲಮ್ ಆಗುತ್ತೆ, ಪ್ಯಾರೇಡ್ ಮಾಡಬೇಕು, ಅದಕ್ಕೆ ಮುಖ ಮುಚ್ಚಿರ್ತಾರೆ, ಮುಖ ಮುಚ್ಚಿದ ಫೋಟೋನ ಹಾಕ್ತಾರೆ. ಬೇರೆ ಪ್ರಕರಣದ ಅವರ ಮುಖವನ್ನು ತೋರಿಸುವ ಅವಶ್ಯಕತೆ ಇರಲ್ವಾ? ಒಂದು ಪಾಪದವರು ಸಣ್ಣ ಪುಟ್ಟ ಪ್ರಕರಣಗಳಾದಾಗ ಅದನ್ನು ದೊಡ್ಡದಾಗಿ ವೈಭವೀಕರಿಸ್ತಾರೆ, ದೊಡ್ಡ ಪ್ರಕರಣ ಆದಾಗ ಅದನ್ನು ಮುಚ್ಚಿಡ್ತಾರೆ. ಅವ್ರ ಹೆಸರುಗಳನ್ನು ಹೇಳೋದಿಲ್ಲ, ಪ್ರಾಮಾಣಿಕವಾದಂಥ ಅಥವಾ ಪಾರದರ್ಶಕವಾದ ಮಾಹಿತಿಯನ್ನು ಜನತೆಗೆ ತಿಳಿಸುವ ಕೆಲಸವನ್ನು ಮಾಡೋದು. ಅದು ಎಲ್ಲ ಪ್ರಕರಣ ಹೀಗೆ ಮಾಡಬೇಕು. ನೀವು ಅಪರಾಧಿ ಅಂತ ಹೇಳಿದ ನಂತರ ಮಾತ್ರ ನೀವು ಪ್ರಕರಣ ಮಾಡಿ ತಿಳಿಸಿ, ಆಗ ಸಮಸ್ಯೆಗಳಿರೋದಿಲ್ಲ. ಒಂದೊಂದು ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳ್ತೀವಿ, ಆದರೆ ಪಾಲನೆ ಬಂದಾಗ, ಅನುಷ್ಠಾನಕ್ಕೆ ಬಂದಾಗ ಅದು ಬೇರೆ ಬೇರೆ ರೀತಿಯಲ್ಲಿ ಇರುವುದನ್ನು ನಾವು ಗಮನಿಸಬಹುದು. ಉಳ್ಳವನಿಗೆ ಒಂದು ರೀತಿ, ಹೌದು, ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಈಗ ನನಗನ್ಸೋದು ವಿಲ್ಲ ಓನರ್ ಏನೋ ನಡ್ಕೊಂಡನೋ, ಈಗ ಬಹುಶಃ ಅವ್ರು ತಪ್ಪಿತಸ್ಥ ಅಲ್ಲ. ಈಗ ಮಹಿಳೆ ಬಂದು ಅವ್ರು ಹೇಳಿದಾಗ ಅಂತ ಹೇಳಿದ್ರೆ, ಮಾಲೀಕನಿಗೆ ಹೇಳಿದಾನೆ ಅಂತ ಹೇಳೋದಾದ್ರೆ ಅದನ್ನು ದೂರಲ್ಲಿ ಉಲ್ಲೇಖ ಮಾಡಿದ್ರೆ ಮಾಲೀಕನ ತಪ್ಪಿಲ್ಲ ಅಂತ ಆಯಿತು. ಮಾಲೀಕನ ತಪ್ಪು ಯಾವಾಗ ಬರುತ್ತೆ? ಈ ಕೃತ್ಯವನ್ನು ಹೇಳಿದ ನಂತರ ಅವರಿಗೆ ಕಾನೂನಾತ್ಮಕವಾಗಿ ಏನು ಸಹಾಯ ಮಾಡಬೇಕಾಗಿತ್ತು ಆ ಕೆಲಸವನ್ನು ಅವರಷ್ಟೇ ಮಾಡಿದರೆ ಅವ್ರಿಗೇನು ಸಮಸ್ಯೆಗಳೇ ಬರ್ತಾ ಇರಲಿಲ್ಲ. ಸಮಸ್ಯೆಗಳೇ ಬರ್ತದೆ. ಇವನ್ ಈಗ ಪೊಲೀಸ್ ಇಲಾಖೆಯು ಸಹ ಅವ್ರು ಇಬ್ಬರನ್ನ ಬಂಧಿಸಿದ ಮೇಲೆ, ಇಂಥ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ನಡೆದಿದೆ, ಇಂಥವ್ರನ್ನ ಇಬ್ಬರನ್ನ ಬಂಧಿಸಿದೆ ಅಂತ ಹೆಸರು ಹಾಕಿದರೆ ಏನಾಗ್ತಿತ್ತು? ಅದ್ರಲ್ಲಿ ಕಳ್ಕೊಳ್ಳೋಕೆ ಏನಿತ್ತು? ಏನೂ ಇರ್ತಿರ್ಲಿಲ್ಲ. ಬಹುಶಃ ನನಗೆ ಇನ್ನೊಂದು ಸೂಕ್ಷ್ಮವನ್ನು ಹೇಳಬೇಕು ಅನ್ನಿಸುವಂಥದ್ದು, ಆ ಪ್ರಕರಣವನ್ನೇ ಇಟ್ಟುಕೊಂಡು ಪೊಲೀಸ್ ವರಿಷ್ಠಾಧಿಕಾರಿಯನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತ ಹೇಳುವಂಥ ಬೇಡಿಕೆಯನ್ನು ಸಹ ಕೆಲವರು ವ್ಯಕ್ತಪಡಿಸಿ ನಾನು ಗಮನಿಸಿದೆ. ಅದು ಸಹ ಸರಿಯಲ್ಲ. ಯಾಕೆಂತೇಳಿದ್ರೆ ಬಹಳ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಕಾನೂನು ಬಾಹಿರ ಕೃತ್ಯಗಳ ವಿರುದ್ಧ ಅವರು ಬಹಳ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುವಂಥ, ಕಾನೂನು ಕ್ರಮವನ್ನು ಒಬ್ಬ ಅಧಿಕಾರಿಯಾಗಿ ಹೇಗೆ ತೆಗೆದುಕೊಳ್ಬೇಕು ಮಾದರಿಯಾಗಿ ತೆಗೆದುಕೊಳ್ತಿದ್ದಾರೆ. ಸಿಂಗಮ್ ತರ ಬಿಹೇವ್ ಮಾಡ್ತಾ ಇಲ್ಲ. ಕೆಲವು ಪೊಲೀಸ್ ಅಧಿಕಾರಿಗಳು ಫಿಲಮ್ ಆಕ್ಟರ್ಗಳ ತರ ಬಿಹೇವ್ ಮಾಡ್ತಿದ್ದಾರೆ, ಬಿಲ್ಡಪ್ ಕೊಡ್ತಿದ್ದಾರೆ. ಯಾವ ಬಿಲ್ಡಪ್ ಇಲ್ಲದೆ ಇನ್ನೂ ನಾರ್ಮಲ್ಲೇ ಇದ್ದಾರೆ. ಬಹುಶಃ ಸಣ್ಣ ಪ್ರಾಯ ಇರುವುದಕ್ಕಾಗಿಯೂ ಅವರ ತಂದೆ ಒಬ್ಬ ಪೊಲೀಸ್ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿರುವ ಕಾರಣಕ್ಕಾಗಿ, ಪೊಲೀಸ್ ಕುಟುಂಬಕ್ಕೆ ಸೇರಿದ ಒಬ್ಬ ಅಧಿಕಾರಿ ಆಗಿರೋ ಕಾರಣಕ್ಕಾಗಿ, ಬಹುಶಃ ಅನುಭವ ಇರೋ ಕಾರಣಕ್ಕಾಗಿ ಹಾಗೆ ನಡ್ಕೊಳ್ತಾರೆ. ಇವತ್ತು ನೋಡಿ, ಮಾದಕ ವಸ್ತುದು ನಾವೇ ಅಂದ್ಕೊಂಡ್ವಿ 2-3 ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾಗ ಅವರೇ ಸರ್ವತೋಮುಖವಾಗಿ ಕೆಲಸ ಮಾಡಿದ್ರು. ಅವರ ನಂತರ ಯಾರು ಬರಲಿಕ್ಕಿಲ್ಲ, ಈ ದಂಧೆ ಮತ್ತೆ ವ್ಯಾಪಿಸಬಹುದು ಅಂತ. ಅವರೆಲ್ಲರಿಗಿಂತ ಇನ್ನೊಂದು ಹೆಜ್ಜೆ ಹೋಗಿ ಮುಂದೆ ಹೋಗಿ ಯಾರು ಡ್ರಗ್ಸ್ ಮಾದಕ ವಸ್ತುವನ್ನು ಸೇವನೆ ಮಾಡ್ತಾರೆ ಅವರಿಗೂ ಪರೀಕ್ಷೆ ಮಾಡೋದ್ರ ಮೂಲಕ ಅವರನ್ನು ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. ಮೊದಲು ಏನು ಮಾಡ್ತಿದ್ರು? ಪೆಡ್ಲರ್ಗಳ ಮೇಲೆ ಮಾಡ್ತಿದ್ರು. ಪೆಡ್ಲರ್ ಮೇಲೆ ಒಳಗೆ ಹಾಕಿದರೆ ಸರಬರಾಜು ತಡೆ ಒಡ್ಡಿದರೆ ಸೇವನೆಯವರಿಗೆ ನಿಯಂತ್ರಣ ಆಗ್ಬೋದು ಅಂತ. ಇವರು ಎಟ್ ಎ ಟೈಮ್ ಎರಡೂ ಮಾಡ್ತಿದ್ದಾರೆ. ಪೆಡ್ಲರು ಮಾಡಬೇಕು, ಇವನು ತೆಗೆದುಕೊಳ್ಳುವನು ಮಾಡೋದು. ಅದು ಸಹ ಒಳ್ಳೇದ, ಹೌದಲ್ಲ, ಒಂದು ಹಂತ ಇತ್ತು.
ನಿಮಗೆ ಪ್ಲೆಡ್ಡರ್ ಮೇಲೆ ಕ್ರಮ ತೆಗೆದುಕೊಂಡು ಪ್ಲೆಡ್ಡರ್ಗಳೆಲ್ಲ ಊರು ಬಿಟ್ಟರು ಸಹ ಗಾಂಜಾ ಸೇವನೆ ಮಾಡುವವರು ಮಾದಕ ವಸ್ತು ತಗೊಳ್ಳೋರು ಆಸ್ ಇಟ್ ಇಸ್ ಪುನಃ ಕಂಟಿನ್ಯೂ ಆದರೆ ಉದ್ದೇಶ ಏನು ಪ್ರಯೋಜನ ಆಯಿತು? ಅವ್ರ ಅಕ್ಕಪಕ್ಕದ ತಾಲೂಕಿಗೋ ಜಿಲ್ಲೆಗೋ ರಾಜ್ಯಗಳಿಗೋ ಹೋಗಿ ಅದನ್ನು ತಂದು ಆರಾಮ್ಸೆ ವ್ಯವಹಾರ ಮಾಡೋದು ತಗೊಳ್ಳೋ ಸೇವನೆ ಮಾಡೋದಾದ್ರೆ ಮೂಲ ಉದ್ದೇಶಕ್ಕೆ ಅದು ಏನು ಪ್ರಯೋಜನಗಳಾಗೋಲ್ಲ. ಅವ್ರು ಇನ್ನೊಂದು ಹೆಜ್ಜೆ ಹೋಗಿ ಮಾಡಿದ್ರು. ಬಹುಶಃ ನನಗನ್ಸು ಈ ಕೇಸಿನಲ್ಲಿ ಅವರ ಪಾಲನೆ ಕೆಲಸವನ್ನು ಅವರು ಮಾಡಿದ್ದಾರೆ. ಬಹುಶಃ ಅವರು ಉನ್ನತಾಧಿಕಾರಿಗಳಿಗೆ ಅದನ್ನು ಪ್ರಕರಣವನ್ನು ಗಮನಕ್ಕೆ ತಂದಿರ್ತಾರೆ. ಅದನ್ನು ಅವರು ಏನು ಹೇಳದ ಹಾಗೆ ಮಾಧ್ಯಮಗಳಿಗೆ ಸಾರ್ವಜನಿಕವಾಗಿ ಈ ವಿಚಾರ ಹೇಳದ ಹಾಗೆ ನಿರ್ಬಂಧವನ್ನು ವಿಧಿಸಿರ್ಬೋದು. ಆ ಕಾರಣಕ್ಕಾಗಿ ಅವ್ರನ್ನಾಗಿಲ್ಲ. ಆದರೆ ಅವರಿಗೆ ಒಂದು ಇದು ಕಪ್ಪು ಚುಕ್ಕೆಯಾಗಿ ಯಾವ ಕಾರಣಕ್ಕಾಗೂ ಅದನ್ನು ಬಳಸಬಾರ್ದು. ಯಾಕೆಂದರೆ ಕಾನೂನು ಬಾಹಿರ ಕೃತ್ಯಗಳನ್ನು ಕಡಿವಾಣ ತರುವ ನಿಟ್ಟಿನಲ್ಲಿ ಅವರು ಪ್ರಾರಂಭಿಕ ಹಂತದಿಂದ ಇಂದಿನವರೆಗೂ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಿರೋದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ವಿ. ಅದು ಎಲ್ಲ ತಳಮಟ್ಟದಿಂದನೂ ಆಗಬೇಕಾಗುತ್ತೆ. ಅದು ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಯಿಂದ ಮಾತ್ರ DSPಗಳು ಆಗಿರಬೇಕು, ಸರ್ಕಲ್ ಇನ್ಸ್ಪೆಕ್ಟರ್ಗಳು ಆಗಿರಬೇಕು, ಸಬ್ ಇನ್ಸ್ಪೆಕ್ಟರ್ ಆಗಿರಬೇಕು, ಪೊಲೀಸ್ ಸಿಬ್ಬಂದಿಗಳು ಸಹ ಅದೇ ರೀತಿಯಲ್ಲಿ ಬಿಹೇವ್ ಮಾಡೋಕ್ಕೆ ಪ್ರಾರಂಭಿಸಿದರೆ ಅದು ಒಳ್ಳೆಯದಾಗುತ್ತೆ. ಆದರೆ ಇತ್ತೀಚಿನ ನಾವು ನಮ್ಮದೆಲ್ಲ ಬೇರೆ ಜಿಲ್ಲೆಗಳಲ್ಲಿ ನೋಡುವಾಗ ಅಧಿಕಾರಿಗಳು ಪರಸ್ಪರ ಆರೋಪಗಳು ಮಾಡ್ತಿರೋದು, ಒಬ್ಬರು ಹೇಳಿದ್ರೆ ನಾನು ದಲಿತ ಅಧಿಕಾರಿ ಹಾಗಾಗಿ ನನಗೆ ತೊಂದರೆ ಕೊಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು, ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿ IG ಮೇಲೆ ದೂರು ಕೊಡುವಂಥದ್ದು, ಅವರು ಶೋಷಣೆ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು. ಮೊನ್ನೆ ಯಾರೊಬ್ಬರು ಪೊಲೀಸ್ ಆಫೀಸರ್ ಸಿಕ್ಕಿದ್ರು, ಅವರು ಹೇಳ್ತಾ ಇದ್ರು ಅವರಿಗೆ ಆಗದ ಒಂದು ಪೊಲೀಸ್ ಅಧಿಕಾರಿ ಮೇಲೆ ಹೇಳಿಕೆ ಕೊಡೋದಕ್ಕಾಗಿ ಇವ್ರ ಮೇಲೆ ಒತ್ತಡ ಹಾಕಿರಂತೆ. ಇವ್ರು ನನಗೆ ಆಗೋದಿಲ್ಲ ಒಂದು ಪ್ರಕರಣದಲ್ಲಿ ಅವರು ನಾನು ಹೇಳಿದಕ್ಕಾಗಿ ನಾನು ಆರೋಪಿಯನ್ನು ಬಿಟ್ಟೆ, ನೀನು ಹೇಳಿಕೆ ಕೊಡು, ನಾನು ನಿನ್ನ ಬಿಡ್ತೀನಿ ಅಂತ ಹೇಳಿದಂತೆ. ಅವ್ರು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಇವ್ರ ಮೇಲೆ ಇನ್ನೊಂದೆರಡು ಕೇಸ್ ಹಾಕಿದ್ದಾರೆ, ಅಧಿಕಾರಿ ಮೇಲೆ ಸಫರ್ ಮಾಡುವಂಗೆ ಮಾಡಿದ್ರು. ನಮ್ಮ ಇಲಾಖೆಯೊಳಗಿನ ಇರುವ ಆಂತರಿಕ ಕಚ್ಚಡ ನೋಡಿದ್ರೆ ನಮ್ಗೆ ಗಾಬರಿ ಆಗುತ್ತೆ. ಕಾನೂನು ಸುವ್ಯವಸ್ಥೆ ನಮಗೆ ಇಲಾಖೆ ಚೆನ್ನಾಗಿ ಕಾಣ್ತಾ ಇದೆ, ಸಮವಸ್ತ್ರ ಧರಿಸಿದಾಗ ಕಾಣ್ತದೆ. ನಮ್ಮ ಆಂತರಿಕವಾಗಿ ನಮ್ಮಲ್ಲಿ ನಡೀತಿರುವಂಥ ಆಂತರಿಕ ಕಲಹ ನೋಡ್ಬಿಟ್ರೆ ಭಯ ಆಗುತ್ತೆ. ಉತ್ತರ ಭಾರತೀಯರು, ದಕ್ಷಿಣ ಭಾರತೀಯರು, UPS IAS ಅವರು ಬೇರೆ, KS ಅವರು ಬೇರೆ, ಅಧಿಕಾರಿಗಳು ಬೇರೆ, ಸಿಬ್ಬಂದಿಗಳು ಬೇರೆ, ಪ್ರಮೋಟಿಗಳು ಬೇರೆ, ನೇರವಾಗಿ ನೇಮಕಾತಿಯವರು ಬಂದರೆ ಹಲವಾರು ನಮ್ಮ ಆಂತರಿಕ ವಿಚಾರಗಳು ತಿಳಿದು ಬಿಟ್ರೆ ನಿಮಗೆ ಗಾಬರಿ ಆಗುತ್ತೆ. ನಮ್ಮಲ್ಲೇ ಶಾಂತಿ ನೆಮ್ಮದಿ ಕಾಪಾಡೋದಕ್ಕೆ ಇನ್ನೇನಾದರೂ ಒಂದು ಪಾಲನೆ ಮಾಡಬೇಕು ಅಂತ ಹೇಳೋ ರೀತಿಯಲ್ಲಿ ಹೇಳಿದ್ರೆ ಅಂದರೆ ಅದು ಸಹ ಒಂದು ಅಪಾಯಕಾರಿ ವಿದ್ಯಮಾನಗಳು. ಬಹುಶಃ ನಮಗೆ ಇತ್ತೀಚಿನ ಇದರಲ್ಲಿ ಪೊಲೀಸ್ ಅಧಿಕಾರಿಗಳು ಯಾವುದೇ ಹೇಳಿಕೆಗಳನ್ನು ಸಾರ್ವತ್ರಿಕವಾಗಿ ಕೊಡಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಅದು ಸಾರ್ವಜನಿಕವಾಗಿ ಚರ್ಚೆ ಮಾಡುವಂತಲ್ಲ. ಈಗ ಪೊಲೀಸರು ಸಹ ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರೇ ಕಾನೂನು ಪಾಲನೆ ಮಾಡೋರು, ಅವರೇ ಪ್ರತಿಭಟನೆಗಿದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡೋರು ಯಾರು? ಸಮಾಜದಲ್ಲಿ ಒಂದು 10,000ಕ್ಕೆ ಒಬ್ಬ ಪೊಲೀಸ್ ಇರ್ಬೋದಾ? ಅಷ್ಟೇ ಇರೋದು. ಒಂದು 1,000ಕ್ಕೆ ಒಬ್ಬ ಸಿಬ್ಬಂದಿ ಇರ್ಬೋದು. ಅವರು ಅಷ್ಟು ಜನನ ನಿಯಂತ್ರಣ ಮಾಡಬೇಕು, ಒತ್ತಡದಲ್ಲಿ ಕೆಲಸ ಮಾಡಬೇಕು. ಆ ಸಂದರ್ಭದಲ್ಲಿ ಅವರೇ ಬೀದಿಗಿಳಿದ್ರೆ ಹೇಗೆ ಅಂತ ಕಾರಣಕ್ಕಾಗಿ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಹಾಗೆ ಮಾತಾಡ್ತಾರೆ. ಅದೇ ರೀತಿಯಲ್ಲಿ ಈ ಪ್ರಕರಣವನ್ನು ನಾವು ವಿದೇಶಿ ಮಹಿಳೆಯಲ್ಲಿ ಏನು ದೌರ್ಜನ್ಯ ನಡೆದಿದೆ ಅದು ಕಾನೂನು ಭಾಗದಲ್ಲಿ ಪೊಲೀಸರು ತೆಗೆದುಕೊಂಡ ಕ್ರಮವನ್ನು ಸಹ ಬಹಿರಂಗಪಡಿಸದಿರೋ ಕಾರಣಕ್ಕಾಗಿ ಅವ್ರ ಬಗ್ಗೆನೂ ಒಂದು ಅನುಮಾನ ಬರುವಂಥದ್ದು, ಅವ್ರನ್ನ ಇವತ್ತು ಪ್ರಶ್ನೆ ಮಾಡುವ ರೀತಿಯಲ್ಲಿ ಸಹ ಆಗಿರುವುದನ್ನು ನಾವು ಗಮನಿಸಬಹುದು. ಈ ಕ್ಷಣದವರೆಗೆ ಆ ಪ್ರಕರಣ ತನಿಖೆಯ ಅಪ್ಡೇಟ್ಸ್ ಏನಾಗಿದೆ? ನಮ್ಮ ರಾಜ್ಯ ಮಾಧ್ಯಮಗಳು, ದೇಶದ ನ್ಯಾಷನಲ್ ಮೀಡಿಯಾಗಳು ಜೊತೆಗೆ ವಿದೇಶಿ ಮಾಧ್ಯಮಗಳು ಕೂಡ ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಪ್ರಕರಣದ ಕುರಿತಾಗಿ. ಈ ರಾಜ್ಯ ಗೃಹ ಇಲಾಖೆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಪ್ರಕರಣದ ಡೀಟೇಲ್ ಅನ್ನ ದಿನಕ್ಕೆ 2 ದಿನಕ್ಕೆ ಒಂದ್ಸಲ ಅಥವಾ 3 ದಿನಕ್ಕೆ ಏನಾಗಿದೆ ಒಂಚೂರು ಅಪ್ಡೇಟ್ಸ್ ಅನ್ನು ಕೊಡ್ತಾ ಇದ್ರೆ ಜನರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ಸರ್ಕಾರ ವ್ಯವಸ್ಥೆಯನ್ನು ಕೂಡ ಒಂದು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋ ಒಂದು ವಿಶ್ವಾಸ ಮೂಡೋದಕ್ಕೆ ಸಾಧ್ಯ ಹೇಳೋ ಅಲ್ಲ. 100% ಈಗ ವಿದೇಶಿ ಮಹಿಳೆ ಏನು ದೂರು ಕೊಟ್ಟಿದ್ದಾರೆ ಆ ದೂರಿನ ಆಧಾರದಲ್ಲಿಯೇ ಯಾವ ನೆಲೆಗಟ್ಟಿನಲ್ಲಿ ಏನು ದೂರು ಕೊಟ್ಟಿದೆ ದೂರಿನ ಅಂಶವನ್ನು ಬಹಿರಂಗಪಡಿಸುವಂಥದ್ದು ಒಳ್ಳೆದಿತ್ತು. ಸಂಬಂಧಪಟ್ಟಾಗೆ ಯಾರು ಅಲ್ಲಿದ್ದ ಸಿಬ್ಬಂದಿನ ಯಾರು ಬಂಧಿಸಿದರೆ, ಈಗ ಜಾರ್ಖಂಡ್ ಮೂಲದ ವ್ಯಕ್ತಿ ಅಂತ ಹೇಳ್ತಿದ್ರೆ ಅವನ ಹೆಸರು, ಅವರ ಹಿನ್ನೆಲೆ, ಎಷ್ಟು ವರ್ಷ ಆಯಿತು, ಏನು ಎತ್ತ, ಅವನು ಏನಿತ್ತು ಅವನೇ ತಿಳಿಸೋದು. ಮಾಲೀಕನನ್ನು ಇವತ್ತು ಏನೋ ವಿಲ್ಲದ ಮಾಲೀಕನನ್ನ ಬಂಧಿಸಿದರೆ ಅವರು ಸಹ ಯಾರು ಏನು ಅಂತೇಳಿ ಬಹಿರಂಗಪಡಿಸಿದರೆ ಮತ್ತೆ ಯಾರು ತನಿಖೆ ನಡೆಸ್ತಾ ಇದ್ದಾರೆ ಅಷ್ಟೇ ಸಾಕಿತ್ತು. ನಿಮಗೆ ಅಪ್ಡೇಟ್ ಮಾಡುವಂಥ ಅವಶ್ಯಕತೆಗಳಿಲ್ಲ. ಮತ್ತು ಈ ಒಂದು ಇಡೀ ಒಂದು ಸಹಜವಾಗಿ ನಡೆದು ಹೋಗಿರ್ತದೆ. ಇದರಲ್ಲಿ ಇಡೀ ದೇಶಕ್ಕೆ ಕಳಂಕನೆ, ಜಿಲ್ಲೆಗೂ ಕಳಂಕ, ರಾಜ್ಯಕ್ಕೂ ಕಳಂಕ, ಎಲ್ಲೂ ಕರೆಕ್ಟ್ ಒಂದು ಕಪ್ಪು ಚುಕ್ಕೆ. ಆದರೆ ಇಂಥ ವ್ಯವಸ್ಥೆಗಳಾದಾಗ ಎಲ್ಲರೂ ಏನು ಮಾಡೋಕ್ಕಾಗಲ್ಲ. ಈಗ ಹೋಮ್ ಮಿನಿಸ್ಟ್ರು, ಶಾಸಕರು ಅಥವಾ SP ನೋ IG ನೋ ಅಥವಾ ಇನ್ಯಾರೋ ಬಂದು ಏನು ಮಾಡೋಕ್ಕಾಗಲ್ಲ. ಅದು ಇಂಥದ್ದು ಸ್ವೇಚ್ಛಾಚಾರಕ್ಕೆ ದಾರಿ ಆಗಬಾರ್ದು ಅಂತ ಒಂದು ಭಯ ಅಂತ ಹೇಳುವಂಥದ್ದು ಇಲ್ಲದೆ ಹೋದರೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದು ಭಯ ಇಲ್ಲದೆ ಹೋದರೆ ಹಾಡ ಹಗಲೇ ಏನು ಬೇಕಾದ್ರೂ ನಡೀಬೋದು ಅಂತ ಹೇಳುವಂಥ ವಾತಾವರಣ ಕ್ರಿಯೇಟ್ ಆಗಿ ಹೋಗೋದು. ಇದು ಆ ಹಂತಕ್ಕೆ ಹೋಗಿದೆ ಅಂತ ಅಲ್ಲ. ಈಗ ಹಲವು ಹೋಮ್ ಸ್ಟೇಗಳಲ್ಲಿ ದರೋಡೆ ಆಗಿದೆ, ರೇವ್ ಪಾರ್ಟಿ ಆಗಿದೆ, ಹಲ್ಲೆ ಆಗಿದೆ, ಕೊಲೆ ಆಗಿದೆ, ರೇಪ್ ಆಗಿದೆ, ಎಲ್ಲ ಪ್ರಕರಣಗಳು ಅಲ್ಲಲ್ಲೂ ನಡೆದಿದೆ. ಅದನ್ನು ಸಾರ್ವತ್ರಿಕವಾಗಿ ಇಡೀ ವ್ಯವಸ್ಥೆ ನಡೀತಿದೆ ಅಂತ ಹೇಳೋಕ್ಕಾಗಲ್ಲ. ಅದು ಸಿಂಬಾಲಿಕ್ ಆಗಿ ಆಗ್ತಾ ಇದೆ. ಅದು ಮುನ್ಸೂಚನೆ, ಮುಂದಿನ ದಿಕ್ಸೂಚನೆ ಅದು ತೋರಿಸ್ತಾ ಇದೆ. ನಾವೀಗ ಅದನ್ನು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಈಗ ಎಲ್ಲೋ ಒಂದು ರೇವ್ ಪಾರ್ಟಿ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಹೋಮ್ ಸ್ಟೇ ರೇವ್ ಪಾರ್ಟಿ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲ, ಅಲ್ಲಿಂದ ಇನ್ನೊಂದು ಕಡೆ ಹೋಗ್ಬಾರ್ದು. ಅಲ್ಲ, ಆಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ, ಹಾಗೆ ಆಗುತ್ತೆ, ಆಗಿದೆ, ಆಗ್ತಾ ಇದೆ, ಅದು ವ್ಯಾಪಿಸ್ತಾ ಇದೆ. ಇವತ್ತು ಹಲವು ಹೋಮ್ ಸ್ಟೇಗಳು ಅಥವಾ ಹಲವು ರೆಸಾರ್ಟ್ಗಳು ಇವತ್ತು ಡ್ರಗ್ಸ್ ಮಾಫಿಯಾದ ಕೇಂದ್ರಗಳು ಆಗ್ತಾ ಇದೆ. ಈ ಸ್ಥಳೀಯರಿಗೆ ಏನೋ ಗೊತ್ತಿರ್ತಲ್ಲ, ಎಲ್ಲೋ ಬಂದು ಯಾವುದೇ ಊರಿಂದ ಆ ಹೋಮ್ ಸ್ಟೇಗಳನ್ನ ಹುಡ್ಕೊಂಡು ಬರ್ತಾರೆ. ಯಾಕೆ ಹುಡ್ಕೊಂಡು ಬರ್ತಾರೆ? ಅವರಿಗೆ ಇಂಥ ಜಾಗ ಅಂತ ಗೊತ್ತಿದೆ. ಆ ಮಾದಕ ವ್ಯಸನಿಗಳಿಗೆ ಅವರ ನೆಟ್ವರ್ಕ್ ಕೋಡ್ವರ್ ಸನ್ನೆಗಳ ಮೂಲಕನೇ ಅವರು ಗುರುಸ್ತಾರೆ. ಒಂದು ಟ್ಯಾಟು ಹಾಕುವುದರ ಮೂಲಕ ಸನ್ನೆ, ಒಂದು ಮಾತನಾಡದೆ, ಒಂದು ಸಂಭಾಷಣೆ ಇಲ್ಲದೆ ಅವರು ಸಂಪರ್ಕವನ್ನು ಸಾಧಿಸ್ತಾರೆ. ಯಾರು ಏನು ಅಂತ ಹೇಳೋದು ಗೊತ್ತಿದೆ, ಯಾರ ಹತ್ರ ಆ ಐಟಮ್ಗಳಿದೆ, ಅದಕ್ಕೆ ಏನು ಮಾಡಬೇಕು, ಒಂದು ಪದದಲ್ಲಿ ಒಂದು ಪದವೂ ಹೇಳದೆ
ನಾವು ಮನುಷ್ಯ ಹೊರತುಪಡಿಸಿ ಉಳಿದ ಪ್ರಾಣಿಗಳು ಹೇಗೆ ಅವರವರ ಸನ್ನೆಗಳ ಮೂಲಕ ಬೇರೆ ಬೇರೆ ಇದನ್ನು ಸೂಚಿಸ್ತವೋ ಅದನ್ನು ಇವರು ಈ ವ್ಯವಹಾರದಲ್ಲಿರುವವರು ಮಾದಕ ವಸ್ತುಗಳ ವ್ಯಸನಿಗಳು ಪೆಡ್ಲರ್ಗಳು ಎಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ. ಬಹಳ ಅಚ್ಚರಿಯಾಗುವಂಗೆ ಅವರವರು ಸೇರ್ಕೊಂಡು ನೀವು ಎಷ್ಟೇ ನಿಯಂತ್ರಣವನ್ನು ಮಾಡಿ ಅವರು ಇನ್ನೊಂದು ಮಾರ್ಗದಲ್ಲಿ ಅದನ್ನು ಮಾಡ್ತಾರೆ. ಅದನ್ನು ದೊಡ್ಡ ಮಟ್ಟದಲ್ಲಿ ಹೋಗಬೇಕು. ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತು ಯಾರೇ ಕೊಡಗಿನ ಪೊಲೀಸ್ ವರಿಷ್ಠಾಧಿಕಾರಿ ಬಂದರೂ ಇವತ್ತು ಮಾದಕ ವಸ್ತುಗಳ ವಿರುದ್ಧವಾಗಿದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ, ಅದು ನಿರಂತರವಾಗಿ ಮುಂದುವರಿತಿದೆ. ಅದು ಆಟೋಮೆಟಿಕ್ SP ಮಾಡಿದರೆ ಮಾತ್ರ SP ಆಧಾರಿತವಾಗಿ ಇರಲೇಬಾರದು. ಪ್ರತಿಯೊಬ್ಬ ಪೊಲೀಸರಿಗೂ ಅದು ಬರಬೇಕು. ಈ ವಿಚಾರ ಸಮಾಜಕ್ಕೆ ಘಾಸಿ ಆಗುವಂಥದ್ದು. ನಮ್ಮ ಮಕ್ಕಳು ಈಗ ಫ್ಯಾಮಿಲಿ ಆದರೆ ಇಡೀ ನಮ್ಮ ಸಮಾಜ ಹೇಗೆ ಆಗುತ್ತೆ ಅಂತ ಹೇಳೋ ಚಿಂತೆ ನಮ್ಮ ಫ್ಯಾಮಿಲಿಯನ್ನು ಕಲ್ಪನೆ ಮಾಡಿಕೊಂಡ್ರೆ ಸಾಕು. ಒಬ್ಬ ಕಾನೂನು ಪರಿಪಾಲನೆ ಇದರಲ್ಲೂ ನನಗೆ ದುಡ್ಡು ಬೇಕು ಅಂತ ಹೇಳಿ ಕೈ ಚಾಚುವ ಬದಲು ಈ ಒಂದು ಕುಟುಂಬ ನನ್ನ ಕುಟುಂಬ ಹಾಳಾದರೆ ಹೇಗೆ ಆಗುತ್ತೆ ಅಂತ ಹೇಳೋದು ಕಲ್ಪನೆ ಮಾಡಿಕೊಂಡ್ರೆ ಅವರು ಅದರ ಕೈ ಚಾಚೋದಿಲ್ಲ. ಪೊಲೀಸರು ಮನಸ್ಸು ಮಾಡಿದ್ರೆ ಅದರ 100% ಬೇರು ಸಹಿತ ಕಿತ್ತು ಹಾಕುವಂಥ ವ್ಯವಸ್ಥೆಗಳಿದೆ. ಹಿಂದೆ ನಮಗೆ ಹಲವಾರು ಪ್ರಕರಣಗಳನ್ನು ನಾವು ಗಾಂಜಾಗೆ ಬೆಳೀತಿದ್ದ ಪ್ರಕರಣ ಇದೆ. ಇತ್ತೀಚೆಗೆ ಗಾಂಜಾ ಬೆಳೆಯುವ ಪ್ರಕರಣಗಳೇ ಇಲ್ಲ. ಯಾಕೆಂದರೆ ಅದನ್ನು ಹಿಡಿತಾರೆ ಪೊಲೀಸರು, ಅಕ್ಕಪಕ್ಕದವರ ಮಾಹಿತಿ ಕೊಡ್ತಾರೆ, ನಾವು ತೊಂದರೆಗೊಳಗಾಗ್ತೀವಿ ಅಂತೇಳಿ ಭಯ ಇದೆ. ಆ ಭಯಕ್ಕಾಗಿ ಇವತ್ತು ಗಾಂಜಾ ಬೆಳೆಯುವವರ ಸಂಖ್ಯೆ ಕಡಿಮೆಯಾಗಿದೆ. ಆದರೆ ಗಾಂಜಾ ಸೇವಿಸುವ ಪ್ರಮಾಣ ಸಂಖ್ಯೆ ಜಾಸ್ತಿ ಆಗೋಗಿದೆ. ಅಪಾಯಕಾರಿ ಹಂತಕ್ಕೆ ತಲುಪೋ ರೀತಿಯಲ್ಲಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ಬೇರೆ ಬೇರೆ ವಿದ್ಯಾಭ್ಯಾಸಕ್ಕೋ ಪಕ್ಕದ ಊರಿಗೋ ವ್ಯಾವಹಾರಿಕವಾಗಿ ಹೋಗುವವರು ಅವರು ಕಲಿತಿದ್ದಂಥದ್ದು ಇವತ್ತು ಸಾರ್ವತ್ರಿಕವಾಗಿ ಒಬ್ಬ ಬೀಡಿ ಎಳೆಯುವಂಗೆ ಒಬ್ಬ ಸಿಗರೇಟ್ ಎಳೆಯುವಂಗೆನೂ ಅದು ವ್ಯಾಪಿಸ್ತಾ ಇರುವಂಥದ್ದು ಬಹಳ ಅಪಾಯಕಾರಿ. 100% ಇದೆಲ್ಲವೂ ಪ್ರವಾಸೋದ್ಯಮದ ಭಾಗ ಅಂತಲೇ ಅಂದ್ಕೊಳ್ತೀನಿ. ಇದೆಲ್ಲವೂ ಪ್ರವಾಸೋದ್ಯಮದ ಭಾಗವಾಗಿ ಇದೆಲ್ಲವೂ ಆಗ್ತಾ ಇದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವವರಿಗೆ ಇದು ಪ್ರಿಯ ಆಗಲಿಕ್ಕಿಲ್ಲ. ಅವರಿಗೆ ಖುಷಿ ಆಗುವಂಥದ್ದು ನಮಗೆ ಮುಖ್ಯ ಅಲ್ಲ. ಸಮಾಜದ ದೃಷ್ಟಿಕೋನ ಯೋಚನೆ ಮಾಡೋದಾದರೆ 100% ಇದು ಬಿಗಿಯಾದ ನಿಯಮವನ್ನು ತರಬೇಕು. ತೆರಿಗೆ ವ್ಯಾಪ್ತಿಗೆ ಇದನ್ನು ಒಳಪಡಿಸಬೇಕು. ಇದನ್ನು ವಾಣಿಜ್ಯ ಉದ್ದೇಶ ಅಂತ ಹೇಳಿ ಪರಿಗಣನೆ ಮಾಡೋದ್ರೊಂದಿಗೆ ಅವರಿಗೆ ದೊಡ್ಡ ಮಟ್ಟದ ತೆರಿಗೆಯನ್ನು ವಿಧಿಸಬೇಕು. ಬರುವಂಥ ಪ್ರತಿಯೊಬ್ಬ ಪ್ರವಾಸಿಗರ ಬಗ್ಗೆ ಯಾರು ವಿಸಿಟರ್ಸ್ ಇರ್ತಾರೆ ಅವರ ಸಂಪೂರ್ಣ ಮಾಹಿತಿಯನ್ನು ಅವರು ಕಲೆಕ್ಟ್ ಮಾಡಬೇಕು. ಇವತ್ತು ಮೊದಲೆಲ್ಲ ಹೋಟೆಲ್ಗೆ ಹೋಗಬೇಕು ಅಂದರೆ ಅವರ ಐಡೆಂಟಿ ಕಾರ್ಡ್ ಬೇಕಿತ್ತು, ಅವರು ಯಾರು ಏನು ಅಂತೇಳಿ ಮಾಹಿತಿ ಕೊಡಬೇಕಾಗಿತ್ತು, ಹೆದರ್ತಾ ಇದ್ರು. ಇವಾಗ ಏನು ಅನಿಸ್ತದೆ, ಯಾರು ಬೇಕಾದ್ರೂ ಬರ್ಬೋದು. ಯಾರೋ ಹೆಂಡತಿ ಯಾರೋ ಗಂಡ ಯಾರ್ಯಾರು ಕೇಳೋರಿಲ್ಲ, ಇಬ್ಬರು ಐಡೆಂಟಿ ಕಾರ್ಡ್ ತಗೊಳ್ತಾರೆ, ಅವ್ರಿಗೆ ಸಂಬಂಧಪಟ್ಟ ಯಾರು ಕೇಳೋದಿಲ್ಲ. ಅದು ಏನು ಬೇಕು ನಡ್ಕೊಳ್ಳಿ ಅಂತ ಹೇಳಿ ಬಹುತೇಕ ಏನಾಗುತ್ತೆ ಅಂದರೆ ಹಂಗೆ ಹೋದಾಗ ಹಣ ಸಂಪಾದನೆ ಅಷ್ಟೇ ನಿಮಗೆ ಉದ್ದೇಶ ಇರ್ತದೆ. ಆದರೆ ಅದರ ಹಣ ಸಂಪಾದನೆ ಆಗ್ತಾ 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 ಈ ನೆಲಕ್ಕೆ ಒಂದು ಇಡೀ ಕೆಟ್ಟ ಹೆಸರು ಕಳಂಕವನ್ನು ಮುಟ್ಟಿ ಹೋಗುತ್ತದೆ. ಇಡೀ ಇದು ಚುಕ್ಕಿ ರೀತಿಯಲ್ಲಿದೆ. ಅದು ಇಡೀ ಕಳಂಕವಾಗಿ ಹೋದರೆ ಪಟಾಯಿಗೆ ಹೋದೆ ಅಂತ ಹೇಳಿದ್ರೆ, ಈಗ ಥಾಯ್ಲ್ಯಾಂಡ್ ಪಟಾಯಿಗೆ ಹೋದೆ ಅಂತ ಹೇಳಿದ್ರೆ ಯಾವ ಫೀಲನ್ನು ಕೊಡ್ತದೆ? ಒಳ್ಳೆ ರೀತಿಯಲ್ಲಿ ಯಾವ್ದಾದ್ರು ಫೀಲ್ ಕೊಡ್ತದ? ಯಾರು ಏನು ಒಳ್ಳೆ ಫೀಲನ್ನು ಹೇಳೋದಿಲ್ಲ. ಥಾಯ್ಲ್ಯಾಂಡಿಗೆ ಹೋದೆ ಅಂತ ಹೇಳುವ ರೀತಿಯಲ್ಲಿ ಹೇಳುವಾಗ ಚರ್ಚೆ ಮಾಡೋ ರೀತಿಯೇ ಬೇರೆ. ಗೋವಾಕ್ಕೆ ಹೋದೆ ಅಂತ ಹೇಳುವ ರೀತಿ ಹೋದಾಗ ಅದರಲ್ಲಿ ಹೇಳುವ ರೀತಿಯೇ ಬೇರೆ. ಸಾರಿಗೆ ಕೊಡಗು ಒಳ್ಳೆ ರೀತಿಯಲ್ಲಿ ಇದ್ರೂ ಸಹ, ಒಳ್ಳೆ ರೀತಿಯ ಪ್ರವಾಸೋದ್ಯಮಿ ಒಳ್ಳೆ ರೀತಿಯಲ್ಲಿ ಹೋಗಿ ಬಂದರೂ ಸಹ ಅದನ್ನು ಬೇರೆ ಕೆಟ್ಟ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಆ ಸಾಲಿಗೆ ಈಗಾಗಲೇ ಕೊಡಗು ಸಣ್ಣ ಪ್ರಮಾಣದಲ್ಲಿ ಪ್ರವೇಶ ಮಾಡಿ ಹೋಗಿದೆ. ಹೊರ ಜಿಲ್ಲೆಯಲ್ಲಿ ಹೊರ ರಾಜ್ಯದಲ್ಲಿ ಕೊಡಗಿನ ಬಗ್ಗೆ ಇದ್ದಂಥ ಒಳ್ಳೆಯ ಫೀಲಿಂಗ್ಸ್ ಏನಿತ್ತು, ಒಳ್ಳೆಯ ಭಾವನೆ ಇತ್ತು, ಒಳ್ಳೆಯ ಮಾತುಗಳಿತ್ತು, ಆ ಮಾತುಗಳು ಇವತ್ತು ಹೋಗುವಂಗೆ ಆಗಿದೆ. ಕೊಡಗಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ನೋಡುವ ದೃಷ್ಟಿಯೇ ಬೇರೆ ರೀತಿಯಲ್ಲಿ ಬರೋಕ್ಕೆ ಪ್ರಾರಂಭ ಆಗಿದೆ. ಇದು ನಿಜವಾಗಲೂ ಕೊಡಗಿನ ಹಿರಿಮೆಗೆ ಗರಿಮೆಗೆ ಯಾವ ಕಾರಣಕ್ಕೂ ಒಳ್ಳೆಯದಾಗೋದಿಲ್ಲ. ಇದನ್ನು ಬಹುಶಃ ಸಾರ್ವಜನಿಕವಾಗಿಯೂ ಸಹ ಇದನ್ನು ಹೆಚ್ಚು ಚರ್ಚೆ ಆಗಬೇಕು. ರಾಜ್ಯಕ್ಕೆ ನೇತಾರರು ಸಹ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಸಮಾಜ ಸಂಘಟನೆಗಳು ಸಹ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ನಮ್ಮ ಬಂಧುಗಳಿದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ, ಅವರೇನು ಹೀಗೆ ಮಾಡ್ತಾ ಇಲ್ಲ, ನಾವು ಸಹ ಹೋಮ್ ಸ್ಟೇಗೆ ಹೋಗ್ತೀವಿ, ರೆಸಾರ್ಟಿಗೆ ಹೋಗ್ತೀವಿ, ನಾವು ಉಳಿತೀವಿ, ನಮಗೇನು ಕಾಣ್ತಾ ಇಲ್ಲ ಅಂತ ಹೇಳುವಂಥದ್ದು ಆ ಕತ್ತಲೆ ಜಗತ್ತಿನ ನಡೆಯುವಂಥ ವ್ಯವಹಾರಗಳ ಬಗ್ಗೆ ನಮಗೆ ಅರಿವಿಲ್ಲದೆಯೂ ನಾವು ಅವ್ರನ್ನ ಸಪೋರ್ಟ್ ಮಾಡಿಕೊಳ್ಳುವಂಥ ವ್ಯವಸ್ಥೆಗಳು ಇರ್ಬೋದು. ಹಾಗಾಗಬಾರ್ದು. ನಿಯಂತ್ರಿತ ಪ್ರವಾಸೋದ್ಯಮಕ್ಕೆ ಸಾಧ್ಯ ಆಗುತ್ತಾ ಅಂತ ಯೋಚನೆ ಮಾಡಬೇಕು. ನಿಯಂತ್ರಿತ ಪ್ರವಾಸೋದ್ಯಮ ಕೇವಲ ಆಶಯವಾಗಿ ಅಷ್ಟೇ ಇವತ್ತು ಉಳ್ಕೊಂಡಿದೆ. ನನಗನ್ನಿಸೋದು ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಹೋದರೆ ಒಂದು ದಿನ ಕೋವಿಡ್ ಕಾಲಘಟ್ಟದಲ್ಲಿ ಪ್ರತಿಕೂಲ ಪರಿಸ್ಥಿತಿ ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಹಳ್ಳಿಗಳಿಗೆಲ್ಲ ಜನ ಓಡಿ ಬಂದ್ರಲ್ಲ, ಆ ಹಂತಕ್ಕೆ ಈ ಒಂದು ಕಾನೂನುಬಾಹಿರ ಕೃತ್ಯಗಳು ಹೆಚ್ಚಾಗ್ತಾ ಹೋದಾಗಲೇ ಒಂದು ದಿನ ಬಿಗಿಯಾದ ಕ್ರಮ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಬರ್ಬೋದು. ಇಲ್ಲದೆ ಹೋದರೆ ಗೃಹ ಸಚಿವರು ಹೇಳಿದಾಗೆ ನಾವು SOP ಇದೆ ಅಂತ ಹೇಳಿದ್ರು. SOP ಎಲ್ಲಿದೆಯೋ, ಯಾರ ಹತ್ರ ಇದೆಯೋ, ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ರು, ಯಾರು ನೋಡ್ತಾ ಇದ್ರು, ಪರವಾನಗಿಯನ್ನು ಕ್ಯಾನ್ಸಲ್ ಮಾಡಿ. ನಿಮ್ಮ ಪರವಾನಗಿ ಇದ್ರೆ ಏನು, ಇಲ್ಲದೇ ಇದ್ರೆ ಏನು? ಆ ಪರವಾನಗಿಗೆ ಏನಾದ್ರು ಮಾನ್ಯತೆ ಇದೆಯಾ? ಪ್ರವಾಸೋದ್ಯಮ ಇಲಾಖೆಗೆ ಅಧಿಕಾರಿಯೇ ಇಲ್ಲ. ಒಬ್ಬ ಇಡೀ ಇಂಥ ದಕ್ಷಿಣ ಭಾರತದ ದೊಡ್ಡ ಪ್ರವಾಸೋದ್ಯಮದ ಜಿಲ್ಲೆಗೆ ಒಬ್ಬ ಯೋಜನೆಯನ್ನು ರೂಪಿಸುವ ಪ್ರವಾಸೋದ್ಯಮ ಅಧಿಕಾರಿ ಇಲ್ಲ, ಅಥವಾ ಇಲಾಖೆಗೆ ಒಂದು ಅನುದಾನ ಇಲ್ಲ. ಪ್ರವಾಸೋದ್ಯಮ ಇಲಾಖೆಗೆ ಏನು ಅಧಿಕಾರ ಇದೆ? ಏನು ಅವ್ರ ಕ್ರಮ ತೆಗೆದುಕೊಳ್ಳೋಕೆ ಏನಿದೆ? ಸರ್ಕಾರದಿಂದಾಗಲಿ ಆಡಳಿತ ವ್ಯವಸ್ಥೆ ಆಗಲಿ ಇವತ್ತು ಪ್ರವಾಸೋದ್ಯಮ ಬೆಳೆದಿಲ್ಲ. ಖಾಸಗಿಯಾಗಿ ಸ್ವಂತ ಜನರಿಂದನೇ ಈ ಪ್ರವಾಸೋದ್ಯಮ ಬೆಳೆದಿರುವಂಥದ್ದು. ಒಂದು ಪ್ರವಾಸಿ ತಾಣಗಳಿಗೆ ಬೇಕಾದ ಕನಿಷ್ಠ ಮೂಲಭೂತ ಸವಲತ್ತುಗಳನ್ನು ಕೊಡೋದಕ್ಕೂ ಸಹ ನಮ್ಮ ಆಡಳಿತ ವ್ಯವಸ್ಥೆಗೆ ಸಾಧ್ಯ ಆಗಲಿಲ್ಲ. ಇನ್ನು ನಿಯಂತ್ರಣ ಮಾಡುವಂಥದ್ದು ಎಲ್ಲಿರ್ತದೆ? ಅದನ್ನು ಲಂಗುಲಗಾ ಮೇಲೆ ನಡೀತದೆ. ನಾವೇ ಮಾಡ್ತಿದ್ವಿ, ಏನೋ ಬೇಕಾದ್ರೆ ನಡಿಬಹುದು ಅಂತ ಹೇಳುವಂಥದ್ದು ಮಾಡಿದ್ರು. ಗ್ಲಾಸ್ ಬ್ರಿಡ್ಜ್ಗಳನ್ನ ಇಡೀ ಜಿಲ್ಲೆಯಲ್ಲಿ ವ್ಯಾಪ್ಸಕ್ಕೆ ಹೊರಟರು. ಸ್ಥಳೀಯವಾಗಿ ಹೋರಾಟ ಮಾಡಿ ಅಲ್ಲೇ ತಡೆದ್ರು. ಅದರ ಪರ ವಿರುದ್ಧ ಚರ್ಚೆಗಳಾಯಿತು. ಸಾರ್ವಜನಿಕರೇ ಎಲ್ಲವನ್ನು ಮಾಡ್ತಾ ಇದ್ದಾರೆ ಹೊರತು ಆಡಳಿತ ವ್ಯವಸ್ಥೆಯಿಂದ ಏನೂ ನಡೀತಾ ಇಲ್ಲ.
ಬಹುಶಃ ಸರ್ಕಾರಕ್ಕೂ ಜವಾಬ್ದಾರಿ ಇದೆ. ಸರ್ಕಾರ ಅದನ್ನು ಮಾಡಬೇಕಾಗುತ್ತೆ, ಗಂಭೀರವಾಗಿ ಅದನ್ನು ತೆಗೆದುಕೊಳ್ಬೇಕಾಗುತ್ತೆ. ಬಹುಶಃ ನನಗನ್ನಿಸುವಂಥದ್ದು, ಬಹುಶಃ ಇರಾನಿನ ಜಂಜಾಟದಿಂದ ಹೊರಗೆ ಬಂದು ಎಲ್ಲಾದರೂ ಡೊನಾಲ್ಡ್ ಟ್ರಂಪ್ ಅವರೇ ಒಂದು ಭಾರತಕ್ಕೆ ಟಾಂಗ್ ಕೊಡುವಂಥ ಒಂದು ಟ್ವೀಟ್ ಮಾಡಿದ್ರು ಅಥವಾ ಎಕ್ಸ್ ಖಾತೆಯಲ್ಲಿ ಅವರು ಹಾಕಿದರೆ, ಆವಾಗ ನಮಗೆ ದೇಶಕ್ಕೆ ಅಥವಾ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯದ ಆಡಳಿತ ವ್ಯವಸ್ಥೆಗೆ ಅದರ ಗಂಭೀರತೆ ಅರಿವಾಗ್ಬೋದು. ಬಹುಶಃ ಅವರು ಸಹ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಹೋದರೆ ಅದು ಒಂದು ಮುಚ್ಚಿ ಹಾಕುವ ಪ್ರಕರಣವಾಗಿ ಮರೆತು ಹೋಗುವಂಥದ್ದು. ಮತ್ತೆ ಸಹಜವಾದ ಏನೆಲ್ಲ ಕ್ರಮಗಳು, ಕಾನೂನುಬಾಹಿರ ಕೃತ್ಯಗಳು ಏನಾಗ್ತದೆ, ನಮ್ಮ ಕಳಂಕ ಹಚ್ಚುವ ಕೆಲಸಗಳಿಗೆ ಮುಂದುವರಿಬಹುದು. ಮತ್ತೊಂದು ಪ್ರಕರಣ ಆದಾಗ ನಾವು ಚರ್ಚೆ ಮಾಡಬಹುದು, ಅಷ್ಟೇ ಬಿಟ್ಟರೆ ಬೇರೆ ಯಾವುದೂ ಆಗೋದಿಲ್ಲ. ಇದರಲ್ಲಿ ರಾಜಕೀಯವಾಗಿ ಆಗಲಿ, ಜಾತಿ ಆಗಲಿ, ಜನಾಂಗದಾಗಲಿ, ಧರ್ಮದ ನೆಲೆಗಟ್ಟಲಾಗಲಿ, ಬೇರೆ ವಿಚಾರಗಳ ಬಗ್ಗೆನೂ ಯೋಚನೆ ಮಾಡಬಾರ್ದು. ಸಹಜವಾಗಿ ಕೆಣಕುವಾಗ ನೋಡ್ತಾ ಇದೆ, ಇದು ಈ ಕೃತ್ಯದಲ್ಲಿ ಯಾವುದೋ ಧರ್ಮದವರಿಲ್ಲ, ಅದಕ್ಕಾಗಿ ಇದು ಆಗಿ ಪ್ರಚಾರ ಆಗೋಲ್ಲ ಅಂತ ಹೇಳೋದು, ಇನ್ನೇನೋ ಇದಕ್ಕೆ ಪ್ರತಿಯೊಂದಕ್ಕೂ ಒಂದು ಬಣ್ಣ ಹಚ್ಚುವಂಥ ಕೆಲಸ ಮಾಡಿದರೆ ಏನು ಪ್ರಯೋಜನ ಆಗಲ್ಲ. ವಸ್ತುನಿಷ್ಠವಾಗಿ, ವಿಷಯಾಧಾರಿತವಾಗಿ ಆ ವಿಷಯದ ಸೀರಿಯಸ್ನೆಸ್ಸನ್ನು ತೆಗೆದುಕೊಂಡು ನಾವು ಅದನ್ನು ಮಾತಾಡಬೇಕಾಗುತ್ತೆ. ಅದು ಅವರಿಗೆ ಸಂಬಂಧ ಇಲ್ಲ, ಇವರಿಗೆ ಸಂಬಂಧ ಇಲ್ಲ, ಅಥವಾ ಇವರಿಗೆ ಸಂಬಂಧ ಇದೆ, ಅವರಿಗೆ ಸಂಬಂಧ ಇದೆ ಅಂತ ಹೇಳಿ ಅದನ್ನು ತೇಲಾಡಿಸ್ಕೊಳ್ಳುವಂಥ, ಎಳೆದಾಡುವ ಕೆಲಸಗಳಿಂದ ಯಾವುದೇ ಪ್ರಯೋಜನಗಳಾಗಲ್ಲ. ಆದರೆ ಪ್ರವಾಸೋದ್ಯಮದಿಂದ ಕಳಂಕ ಆಗ್ತಿರುವಂಥದ್ದು ನಿಶ್ಚಿತ 100%. ಹೋಮ್ ಸ್ಟೇಗಳು ಅಷ್ಟೇ ಲಂಗು ಲಗಾಮಿಲ್ಲದೆ ನಾಯಿ ಕೊಡೆಯ ರೀತಿಯಲ್ಲಿ, ನಾಯಿ ಅಣಬೆ ರೀತಿಯಲ್ಲಿ ಇವತ್ತು ಹೋಮ್ ಸ್ಟೇಗಳು ತಲೆ ಎತ್ತಾ ಇದೆ. ಯಾರು ಬೇಕಾದರೂ ಮಾಡ್ಬೋದು, ಏನು ಬೇಕಾದ್ರೂ ಆಗ್ಬೋದು. ದನದ ದೊಡ್ಡಿಗೂ ಇಂಥ ಕಡೆಯ ರೀತಿಯಲ್ಲಿ ಮನೆ ವಾಸ್ತವ್ಯ ಆಗುತ್ತೆ. ಅದು ಏನಾಗುತ್ತೆ ಅಂದರೆ ಹಣಕ್ಕಾಗಿ ಅಷ್ಟೇ ಸುಲಿಗೆ ಮಾಡುವ ರೀತಿಯಲ್ಲೂ ಆಗುತ್ತೆ. ಏನು ರೇಟ್ ಫಿಕ್ಸ್ ಮಾಡಬೇಕು, ಬರುವ ಜನರಿಗೆ ಏನು ರೇಟ್ ಫಿಕ್ಸ್ ಮಾಡಬೇಕು ಅಂತಿಲ್ಲ. ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನು ಹೊಟ್ಟೆ ಬಗೆದ ರೀತಿಯಲ್ಲಿ ಆಗ್ತಾ ಇದೆ. ಮುಂದೊಂದು ದಿನ ಒಂದು ತೀರಾ ಕೆಟ್ಟ ಪರಿಸ್ಥಿತಿ ಬಂದು ಕೊಡಗು ಬೇಡಪ್ಪ ಅಂತ ಹೇಳೋ ಭಾವನೆ ಬಂದರೆ ಯಾರೂ ಬರಲ್ಲ. ಒಂದು ನಿಯಂತ್ರಿತ ಪ್ರವಾಸೋದ್ಯಮ ಬರಬೇಕು. ನಾನು ನಿಮಗೆ ಮೊದಲು ಆವತ್ತು ಹೇಳಿದೆ, ಲಕ್ಷದ್ವೀಪಕ್ಕೆ ಹೋದ ಸಂದರ್ಭದಲ್ಲಿ ಏನು ಹೇಳಿದೆ, ದಿನಕ್ಕೆ ಇಷ್ಟೇ ಜನ ಬರಬೇಕು, ಇಷ್ಟೇ ಜನ ಹೋಗಬೇಕು, ಯಾರು ಗೆಸ್ಟಾಗಿ ಬರ್ತಾರೆ, ಪ್ರತಿಯೊಂದಕ್ಕೂ ಕಟ್ಟುಪಾಡು ಇದೆ. ಅಲ್ಲಿ ಮನೆ ಬಾಗಿಲಿಗೆ ಬೀಗ ಹಾಕದಿದ್ರೂ ಏನು ಕಳ್ಳತನ ನಡೆದಿಲ್ಲ. ಶಾಪ್ಗಳಿಗೆ ಹೋಗಿ ನಾವೇ ಥಿಂಗ್ಸ್ ತಗೊಳ್ಕೊಳ್ಳೋದು, ನಾವೇ ಹಣವನ್ನು ಇಟ್ಟು ಬರೋದು. ಮಧ್ಯರಾತ್ರಿ ಬಂದು ಮನೆಗೆ ಬಂದು ಹೆಂಗಸು ಬಂದು ಅಡಿಗೆ ಮಾಡಿ ಹೋಗಿದ್ರು ಏನು ಅವರಿಗೂ ಏನು ಅನ್ಸೋದಿಲ್ಲ, ಬಂದ ಪ್ರವಾಸಿಗರು ಏನು ಅನ್ಸೋದಿಲ್ಲ. ಆ ಸ್ಥಳ ಮಹಿಮೆಗಳು ಹಾಗಿದೆ. ಒಂದು ಕಾಗೆ ಇಲ್ಲ, ಗೂಬೆ ಇಲ್ಲ, ನಾಯಿ ಇಲ್ಲ, ಹಂದಿ ಇಲ್ಲ, ಇಡೀ ಸ್ವಚ್ಛವಾಗಿದೆ. ಒಂದು ಪ್ಲಾಸ್ಟಿಕ್ ಕಾಣೋದಿಲ್ಲ, ಒಂದು ಡಸ್ಟ್ಬಿನ್ ಕಾಣೋದಿಲ್ಲ. ಕೇವಲ ತಮ್ಮ ಮನೆ ಅಂಗಳವನ್ನು ಮಾತ್ರವಲ್ಲ, ವಟಾರವನ್ನೇ ಬೀದಿ ರೋಡನ್ನು ಸಹ ಸ್ವಚ್ಛಗೊಳಿಸುವಂಥ ಅದು ಮಾದರಿ ಆಗಬೇಕಾಗಿದೆ. ಆ ಮಾದರಿಯನ್ನು ನಾವು ಇಲ್ಲಿ ಮಾಡದೆ ಹೋದರೆ ಕೊಡಗಿಗೆ ಬಹಳ ಬಹುಶಃ ಕೊಡಗಿನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂಥ ಅಪಾಯ ಇದೆ. ಶ್ರೇಷ್ಠ ಪರಂಪರೆಯನ್ನು ಹೊಂದಿರುವಂತಹ ಇತಿಹಾಸ ಪುಟದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ದಾಖಲಾಗಿರುವ ಕೊಡಗಿಗೆ ಈ ಕಳಂಕ ಸಹಿಸಿಕೊಳ್ಳೋಕ್ಕೆ 100% ಆಗೋದಿಲ್ಲ, ಮನಸ್ಸು ಒಪ್ಪೋದಿಲ್ಲ. ಬ್ಯಾಕ್ ಟು ಇದೇ ವಿಚಾರಕ್ಕೆ ಬರೋದಾದ್ರಲ್ಲಿ, ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಬಂದ ವಿಷಯ, ಆರಂಭದಲ್ಲಿ ಬಂದ ವಿಷಯ ಏನು ಅಂತ ಹೇಳಿದ್ರೆ, ಯಾವುದೋ ಪಾನೀಯದಲ್ಲಿ ಮತ್ತು ಬರುವಂಥ ವಸ್ತುವನ್ನು ಕೊಟ್ಟು ಮಾಡಿದ್ದಾನೆ ಅಂತ, ಆ ಕುರಿತಾಗಿಯೂ ವಿಚಾರಗಳನ್ನ ಹೊರಗೆ ತರಬೇಕು ಜನ. ಈಗ ನಾವು ಸಾರ್ವಜನಿಕವಾಗಿ ಚರ್ಚೆ ಆಗೋದನ್ನೇ ಸತ್ಯ ಅಂತ ಜನ ನಂಬೋದು ಕಷ್ಟ ಆಗುತ್ತೆ. ಹಾಗಾಗಿ ತನಿಖೆ ನಡೆದಾಗ ಬರುವಂತಹ ವಿಚಾರವನ್ನು ಜನ ನಂಬಬೇಕಾಗುತ್ತೆ. ಹಾಗಾಗಿ ಆ ವಿಚಾರ ಕುರಿತಾಗಿ ಕೂಡ ಸ್ಪಷ್ಟತೆಯನ್ನು ಕೊಡಬೇಕಾಗುತ್ತೆ. ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿತ್ತು, ಜೊತೆಗೆ ಅಲ್ಲಿ ಆತನ ಹಿನ್ನೆಲೆ ಏನು ಅನ್ನೋಂಥದ್ದು. ಇವತ್ತೊಂದು ಪ್ರಕರಣ ಬಯಲಿಗೆ ಬಂದಿದೆ, ಇದು ವಿದೇಶಿ ಪ್ರಜೆ ಅನ್ನೋ ಕಾರಣಕ್ಕೆ. ಒಂದು ವೇಳೆ ಇಲ್ಲಿಯವರಾಗಿದ್ದು ಅದನ್ನು ಬೇರೆ ಆಯಾಮದಲ್ಲಿ ಅವ್ರು ಮುಚ್ಚಿ ಆಗ್ತಾ ಇದ್ರೆ ಏನು ಕತೆ ಗೊತ್ತಿಲ್ಲ. ಅದರ ಹಿಂದೆ ಏನೆಲ್ಲ ಮಾಡಿದ್ದಾನೆ ಆ ವಿಚಾರವಾಗಿ ಕೂಡ ಒಂದು ಸಮಗ್ರ ತನಿಖೆ ಆದರೆ, ಜೊತೆಗೆ ಬರುವಂತಹ ಕಾರ್ಮಿಕ, ನಾವು ಹಿಂದೆ ಕೂಡ ಮಾತಾಡಿದ್ದಾವೆ, ಎಲ್ಲಿ ಯಾರೇ ಪ್ರತಿಯೊಬ್ಬರಿಗೂ ಎಲ್ಲೇ ಬೇಕಾದರೂ ಹೋಗಿ ಬದುಕುವಂಥ ಅವಕಾಶ ಇದೆ, ಕೆಲಸ ಮಾಡುವಂಥ ಅವಕಾಶವನ್ನು ನಮ್ಮ ಕಾನೂನು ಸಂವಿಧಾನ ಮಾಡಿಕೊಟ್ಟಿದೆ ಅಂತ. ಆದರೆ ನಮ್ಮಲ್ಲಿ ಸೇರಿಸ್ಕೊಳ್ಳುವಂಥ ವ್ಯಕ್ತಿಗಳು ಎಂಥವರು ಅವರ ಹಿನ್ನೆಲೆಯನ್ನು ಗಮನಿಸದೆ ಅವ್ರನ್ನ ಒಂದು ರೀತಿ ನಾವು ಪರೀಕ್ಷೆಗೆ ಒಳಪಡಿಸಿ ಅವ್ರನ್ನ ಸೇರಿಸ್ಕೋಬೇಕು ಅನಿಸುತ್ತೆ. ಈ ನಿಟ್ಟಿನಲ್ಲೂ ಕೂಡ ಜವಾಬ್ದಾರಿ ದೊಡ್ಡ ಮಟ್ಟಿಗೆ ಇಲ್ವಾ? ಅಲ್ಲ, ಇದು ಬಹುಶಃ ಕಾರ್ಮಿಕ ಒಂದೇ ಆ್ಯಂಗಲೆಲ್ಲ ಯೋಚನೆ ಮಾಡುವಂಥದ್ದಲ್ಲ. ಹಲವಾರು ಪ್ರಕರಣಗಳು, ಹೋಮ್ ಸ್ಟೇಗಳು ಆಂತರಿಕವಾಗಿ ಚರ್ಚೆ ಮಾಡುವ ಹಲವಾರು ಕಥೆಗಳನ್ನು ಹೇಳ್ತಾರೆ. ಅದು ಸತ್ಯ ಕಥೆನೋ ಕಲ್ಪಿತನೋ ಗೊತ್ತಿಲ್ಲ, ಹಲವಾರು ಕಥೆಗಳು, ನೆಗೆಟಿವ್ ಅಂಶಗಳಿದೆ, ಸಾಕಷ್ಟು ಕಥೆಗಳಿದೆ. ಏನಾಗುತ್ತೆ ಅಂತ ಹೇಳಿದ್ರೆ, ಬಹುತೇಕ ಸಂದರ್ಭಗಳಲ್ಲಿ ಮರ್ಯಾದೆ ಹಾಳಾಗುತ್ತೆ ಅಂತ ಕಾರಣಕ್ಕಾಗಿ ಮುಚ್ಚಿ ಹಾಕುವಂಥದ್ದೇ ಮುಖ್ಯ ಆಗ್ತಾ ಇದೆ. ಇವತ್ತು ಮನೆಯ ಹೆಂಗಸರುಗಳ ಬಗ್ಗೆ, ಮಕ್ಕಳ ಹೆಣ್ಣು ಮಕ್ಕಳ ಬಗ್ಗೆ ಬಂದ ಪ್ರವಾಸಿಗರು ಕೆಟ್ಟ ದೃಷ್ಟಿಕೋನದಿಂದೇ ನೋಡುವಂಥ ಪರಿಸ್ಥಿತಿ ಬಂದಿದೆ. ಆ ನಂತರ ಹಾಗೆ ಸಾಕಷ್ಟು ವಿಚಾರಗಳು ಹಲವಾರು ಹೋಮ್ ಸ್ಟೇಗಳಲ್ಲಿ, ರೆಸಾರ್ಟ್ಗಳಲ್ಲಿ ಈ ಕಥೆಗಳು, ನೆಗೆಟಿವ್ ಕಥೆಗಳು ಸಾಕಷ್ಟುಗಳಿದೆ. ಸಾಕಷ್ಟು ಪ್ರಕರಣಗಳು ದಾಖಲೆ ಆಗೋದಿಲ್ಲ. ಅವ್ರು ಕೃತ್ಯ ನಡೆಸಿದವ್ರನ್ನ ಯಾರಿಗೂ ಹೇಳಬೇಡಿ ಅಂತ ಹೇಳಿ ಕಳಿಸಿ ಅವ್ರನ್ನ ಇದು ಮಾಡುವಂಥ, ಅವರು ಇದನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ ಹಲವಾರು ಕೃತ್ಯಗಳ ಬಗ್ಗೆ ಹೇಳ್ತಾರೆ. ತುಂಬ ಜನ ಇದೆ. ಈಗ ಪಕ್ಕದ ರಾಜ್ಯದಿಂದನೇ ಬಂದು ಮಡಿಕೆಯಲ್ಲೇ ಹೇಳೋದು ಕೇಳಿ, ಆಟೋದವ್ರು ಇಲ್ಲಿ ಹೆಣ್ಣು ಮಕ್ಕಳು ಸಿಗ್ತಾರೆ, ಎಲ್ಲಿ ಸಿಗ್ತಾರೆ ಅಂತ ಕೇಳಿ ಆಟೋದವ್ರು ಹೊಡೆದಿದ್ದಿದೆ, ಬೀದಿಯಲ್ಲೆಲ್ಲ ಹೊಡೆದಾಗಿದ್ದಿದೆ, ಎಷ್ಟೋ ದೂರಕ್ಕೆ ಕರ್ಕೊಂಡು ಹೋಗಿ ಅವ್ರು ಬಾಡಿಗೆ ಮಾಡ್ಕೊಂಡು ಅಲ್ಲಿ ಬಿಟ್ಟು ಬಂದಿದ್ದಿದೆ, ಮತ್ತೆ ಹೊಡೆದಿದ್ದು ಇದೆ. ಸಾಕಷ್ಟು ಪ್ರಕರಣಗಳ ಬಗ್ಗೆ ಇದು ಯಾವುದು ಅಫಿಷಿಯಲ್ ಆಗಿ ಅಧಿಕೃತವಾಗಿ ದೂರು ದಾಖಲಾಗ್ತಿರ್ಲಿಲ್ಲ. ಈಗ ದೇಶದ ಪ್ರಶ್ನೆ, ಆಂತರಿಕವಾಗಿ ನಮ್ಮದು ದೇಶದ ಪ್ರಶ್ನೆ ಅಂತ ಬಂದಾಗ ಹೇಗೆ ಪೊಲೀಸರು ಇದನ್ನು ಬಚ್ಚಿಟ್ರು, ಅದೇ ರೀತಿ ನಮ್ಮ ಮನೆಯ ಮರ್ಯಾದೆ ಪ್ರಶ್ನೆ ಅಂತೇಳಿ ಹಲವಾರು ಪ್ರಕರಣಗಳನ್ನು ಇವತ್ತು ಮುಚ್ಚಿಡುವಂಥ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಅದು ಏನಾಗ್ತದೆ, ಅದಕ್ಕೆ ಹೇಳಿದಂತೆ ಈ ಇಡೀ ಜಿಲ್ಲೆಯ ಬಗ್ಗೆ ಕೆಟ್ಟ ದೃಷ್ಟಿಕೋನ ಇಡೀ ಹೊರಗೆ ಮೂಡುವಂಗೆ ಆಗಿದೆ.
ಅದನ್ನು ನಾವು ಸರಿಪಡಿಸಬೇಕಾಗುತ್ತೆ. ಇವತ್ತು ನಾವು ಏನು ಪುಟ್ಟದ ದೇವಿ ವಿಲ್ಲದ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ದೀವಿ, ಅದೇ ರೀತಿಯ ಕೃತ್ಯಗಳು ಎಲ್ಲ ಕಡೆ ನಡೆದಿರುತ್ತದೆ, ಗೊತ್ತಾಗೋದಿಲ್ಲ ಅಷ್ಟೇ. ಬೆಳಕಿಗೆ ಬಂದ ಪ್ರಕರಣಗಳ ಬಗ್ಗೆ ಅಷ್ಟೇ ನಾವು ಚರ್ಚೆ ಮಾಡ್ತಿದ್ವಿ. ಹತ್ಯೆಗಳು ನಡೆದ, ಈಗ ನಮಗೆ ಮೇಕೇರಿ ಹತ್ತದ ಒಂದು ಹೋಮ್ ಸ್ಟೇಲಿ ಮರ್ಡರ್ ಆಯಿತು, ಆ ನಂತರ ಏನಕ್ಕೆ ಮರ್ಡರ್ ಆಯಿತು, ಆ ಹೋಮ್ ಸ್ಟೇನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ನಮಗೇನು ಗೊತ್ತುಂಟಾ? ಗೊತ್ತಿಲ್ಲ. ತಿತಿಮತಿ ಹತ್ತಿರದಲ್ಲಿ ಒಂದು ಹೋಮ್ ಸ್ಟೇಲಿ ದರೋಡೆ ಆಯಿತು, ಇಡೀ ಎಲ್ಲ ದರೋಡೆ ಮಾಡಿ ಹೋದರು. ಅದರ ಬಗ್ಗೆ ನಂತರ ಏನಾಯಿತು ಅಂತ ಗೊತ್ತಾ ನಮಗೆ? ಸಾರ್ವಜನಿಕರಿಗೆ ಇದರ ಬಗ್ಗೆ ಏನು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ? ಏನೂ ಇಲ್ಲ. ಏನು ಅಂದರೆ ಏನೂ ಇಲ್ಲ. ಬಹುಶಃ ಈ ದೇವಿ ವಿಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿ ಇದುವರೆಗೆ ಬಂದ ನಂತರ ಎಲ್ಲ ವಿಚಾರಗಳನ್ನು, ಪ್ರತಿಯೊಂದು ವಿಚಾರವನ್ನು ಅಪ್ಡೇಟ್ ಮಾಡ್ತಿದ್ದ ಪೊಲೀಸ್ ವರಿಷ್ಠಾಧಿಕಾರಿ ಈ ವಿಚಾರದ ಬಗ್ಗೆ ಏನು ಮಾತನಾಡದ ಹಾಗೆ ಅವ್ರನ್ನ ನಿಯಂತ್ರಣ ಮಾಡಿದೆ ಯಾರು? ಆ ನಿಯಂತ್ರಣ ಮಾಡಿದ ವ್ಯವಸ್ಥೆ ಇವತ್ತು ಮಾತಾಡಬೇಕಾಗುತ್ತೆ. ಕಳಂಕ ಅವರಿಗೆ ಬರ್ತಿರುವಂಥದ್ದು. ಪೊಲೀಸ್ ವರಿಷ್ಠಾಧಿಕಾರಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ವರಿಷ್ಠಾಧಿಕಾರಿ ಅನಗತ್ಯವಾಗಿ ಕಳಂಕವನ್ನು ಹೊತ್ತುಕೊಳ್ಬೇಕು. ಆ ಪ್ರಕರಣವನ್ನು ಮುಚ್ಚಿ ಹಾಕುವುದರಿಂದ ಎಸ್ಪಿಗೆ ಏನಾಗಬೇಕಾಗಿಲ್ಲ. ಆ ಥರದ ನಡವಳಿಕೆ ಇರುವಂಥ ಪೊಲೀಸ್ ವರಿಷ್ಠಾಧಿಕಾರಿಯೂ ಅವರಲ್ಲ. ಒಂದು ಒಳ್ಳೆಯ ಫ್ಯೂಚರ್ ಇರುವಂಥ ಒಳ್ಳೆಯ ಅಧಿಕಾರಿಯಾಗಿ ಗಮನ ಸೆಳೆತಿರುವಂಥ ಹಂತದಲ್ಲಿ ಅವರಿಗೆ ಒಂದು ಅನಗತ್ಯವಾದ ಕಪ್ಪು ಚುಕ್ಕಿಯನ್ನು ಮಾಡುವಂಥ ಯಾರು ಕಾರಣ ಆಗುತ್ತೆ? ಅಥವಾ ಪೊಲೀಸ್ ಇಲಾಖೆಯು ಸಹ, ಕೊಡಗು ಪೊಲೀಸ್ ಇಲಾಖೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಹೋಗುತ್ತಿರುವ ಸಂದರ್ಭದಲ್ಲಿ ಈ ಪ್ರಕರಣಕ್ಕಾಗಿ ಯಾರೋ ಮಾಡಿದ ತಪ್ಪಿಗಾಗಿ ಇವರು ಯಾಕೆ ಕಳಂಕ ಹೊತ್ತುಕೊಳ್ಳಬೇಕು? ಇವತ್ತು ವಿಲ್ಲದ ಸಿಬ್ಬಂದಿ ಮಾಡಿದನ್ನ ಮಾಲೀಕ ಹೊತ್ತುಕೊಂಡಾಗಾಯಿತು, ಮಾಲೀಕ ಮಾಡಿದ ಕಳಂಕವನ್ನು ಇವತ್ತು ಪೊಲೀಸ್ ಇಲಾಖೆ ಹೊತ್ಕೊಳ್ಳಂಗಾಯಿತು. ಎಲ್ಲರೂ ಹೊತ್ಕೊಂಡು ಹೋಗೋದ್ರೆ ಏನಾಗುತ್ತೆ? ಒಂದು ಮಾಹಿತಿನ ಅಧಿಕೃತವಾಗಿ ಏನಾಗಿದೆ ಅಂತ ಹೇಳಬೇಕು. ಪಾನೀಯ ಬರೆಸುವಂಗೆ ಮಾಡಿದ್ದಾರೆ ಅಂತೇಳಿ ಯಾರೋ ಹೇಳಿದ್ರು, ಆ ಲೇಡಿಗೆ ಸ್ವಲ್ಪ ಬುದ್ಧಿ ಮಾಂದ್ಯತೆ ಇದೆ, ಅವರು ಆ ಥರ ಆ ಕಳಂಕವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾರಿಗೆ ಗೊತ್ತು ಈಗ ಅವ್ರ ಹಿನ್ನೆಲೆ ಏನು, ಅವರು ಯಾರು, ಏನಕ್ಕೆ ಬಂದರು, ಒಬ್ಬರೇ ಸೋಲೋ ಟ್ರಿಪ್ ಬಂದ್ರ, ಇಲ್ಲಿ ಸಂಪರ್ಕ ಆಗಿದ್ದಾದ್ರೆ ಹೇಗೆ ನೀವು ಹೇಳಿದ ಹಾಗೆ ಅಲ್ಲಿಗೆ ಹಿಂದಿನ ಬಂದ ಪ್ರವಾಸಿಗರಿಗೆ ಯಾವುದಾದ್ರೂ ರೀತಿಯ ಕೃತ್ಯ ನಡೆದಿದ್ಯಾ? ಏಕಾಏಕಿ ಇವ್ರ ಮೇಲೆ ಅಥವಾ ಅವ್ರನ್ನ ಮೇಲೆ ಮಾತ್ರ ಯಾಕೆ ಮಾಡಿರ್ತಾ ಚಾನ್ಸಸ್ ಇರುತ್ತೆ? ಹಿಂದಿನೂ ಮಾಡಿರುವಂಥದ್ದು ಇರ್ಬೋದಾ? ಇದನ್ನೆಲ್ಲವನ್ನು ಒಂದು ಮಾಹಿತಿಯನ್ನು ಪ್ರಾರಂಭಿಕವಾಗಿ ಏನು ಆರೋಪಗಳಿದೆ ಕೃತ್ಯ ಬಗ್ಗೆ ತನಿಖೆ ನಡೆಸಿ, ನೀವು ಪ್ರಕರಣದ ಬಗ್ಗೆ ತನಿಖೆ ನಡೆಸಿ, ಕಾನೂನಾತ್ಮಕವಾಗಿ ಏನೆಲ್ಲ ಆಗುತ್ತೆ ಅದೆಲ್ಲ ಆಗುತ್ತೆ. ಇವರು ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಏನು ಕಠಿಣ ಕ್ರಮ ತೆಗೆದುಕೊಳ್ಳಕ್ಕೆ ಅಧಿಕಾರ ಏನು ವ್ಯಾಪ್ತಿ ಇದೆ? ಕೋರ್ಟ್ ಇದೆ. ಕೋರ್ಟಲ್ಲಿ ಇವರು ಏನು ಪೊಲೀಸ್ ಇಲಾಖೆ ಏನು ಅವ್ರಿಗೆ ಚಾರ್ಜ್ ಶೀಟು ಏನು ಸಲ್ಲಿಸ್ತಾರೆ ಅದರ ಮೇಲೆ ಅವರು ಮಾಡ್ತಾರೆ. ಅವ್ರಿಗೊಬ್ಬರು ಲಾಯರ್ ಇರ್ತಾರೆ. ಅವರು ನಾಳೆ ಕಾನೂನಾತ್ಮಕವಾಗಿ ಅವರು ಬೇಲ್ ತೆಗೆದುಕೊಳ್ಳೋ ಅವಕಾಶಗಳಿರುತ್ತೆ. ನಿಮ್ಮ ಕಠಿಣ ಕ್ರಮ ಏನು ತಗೊಳ್ಳೋಕ್ಕಲ್ಲಿ ಸಾಧ್ಯ ಆಗುತ್ತೆ? ಅವ್ರ ಮೇಲೆ ಏನು ಕ್ರಮ ತಗೊಳ್ಳೋದು? ನಿಮ್ಮ ಅನುಮತಿ ಇದ್ರೇನು, ಇಲ್ಲದೇ ಹೋದ್ರೇನು? ಅನುಮತಿ ಇಲ್ಲದೆ ನಡೆದಿರುವಂಥ ಎಷ್ಟೋ ಹೋಮ್ ಸ್ಟೇಗಳು ಎಷ್ಟೋ ವರ್ಷ ನಡೀತಾ ಇದೆ. ನೀವು ಏನು ಕ್ರಮ ತೆಗೆದುಕೊಳ್ಳೋಕ್ಕೆ ನಿಮ್ಮಿಂದ ಸಾಧ್ಯ ಆಗಲಿಲ್ಲ. ಪಕ್ಕದ ಜನರು ಹೇಳ್ತಾರೆ, ಸಾಕಷ್ಟು ಜನ, ನೀವು ಅಕ್ಕಪಕ್ಕದ ಜನ ಚೆನ್ನಾಗಿ ನೋಡ್ಕೊಳ್ಳಿ, ಅವರಿಂದ ಯಾವುದೇ ದೂರು ಬರೆದಿದ್ರೆ ಯಾವುದೇ ಸಮಸ್ಯೆಗಳಿಲ್ಲ ಅಂತ. ನಮ್ಮ ಎಲ್ಲ ಕಾನೂನುಗಳು ಹೀಗೆ. ದಸರಾ, ಗಣಪತಿ ಎಲ್ಲ ನೋಡ್ತೀವಲ್ವಾ, ಯಾರು ದೂರು ಬರೆದಿದ್ರೆ ನಾವು ಸುಮ್ಮನೆ ಇರ್ತೀವಪ್ಪ ಅಂತ ಹೇಳ್ತಾರೆ. ಯಾರು ಮಾಡಿದ್ರು ಬೆಳಿಗ್ಗೆವರೆಗೂ ನಡೆಸಿ, ಅದು ಯಾರೋ ಕಂಪ್ಲೇಂಟ್ ಬಂದರೆ ನಮಗೇನು ಮಾಡೋಕ್ಕಲ್ಲ. ಹೇಳೋದು ಪೊಲೀಸರು ಸಹ ನೀವು ಸಹ ಗಮನಿಸಿರ್ತೀವಿ. ಯಾವುದೋ ಬಂದಾಗ ನೋಡಪ್ಪ ದೂರು ಬಂದಿದೆ ಅದಕ್ಕೆ ನಾವು ಬಂದಿದ್ವಿ. ಈಗ ಯಾರೋ ಸ್ವಂತ ಮನೆಗೆ ಮರಳು ತೆಗೆದುಕೊಂಡು ಇಟ್ಕೊಳ್ಳಿ, ಅದು ದೂರು ಬರೆದಿದ್ರೆ ಏನು ಮಾಡೋಲ್ಲ. ದೂರು ಬಂದು ನೋಡಿ ನಮಗೇನು ಮಾಡೋಕ್ಕಲ್ಲ, ಕಂಪ್ಲೇಂಟ್ ಆಗಿದೆ ಅಂತ ಹೇಳ್ತಾರೆ. ಮರ ಮುರಿತಾ ಇರ್ತಾರೆ, ಕಟ್ ಮಾಡ್ತಾ ಇರ್ತಾರೆ ಮನೆ ಕಟ್ಟೋದಕ್ಕೆ. ಅವರು ಹೇಳ್ತಾರೆ ನೀನು ದೂರು ಬರೆದ್ರೆ ನಮಗೇನಿಲ್ಲ ಅಂತೇಳಿ. ಬೇಟೆಯಾಡೋ ಸಂದರ್ಭ ಹಂಗೆ ಹೇಳ್ತಾರೆ. ಪ್ರಾಣಿ ಬೇಟೆಯಾಡಿ ಸಂದರ್ಭ ಸಿಕ್ಕಾಕೊಂಡು ಸಹ ನೀವು ನಿಮ್ಮ ನೆರೆಮನೆಯನ್ನು ಸೇರಿಲ್ಲ, ಅದಕ್ಕೆ ಕಂಪ್ಲೇಂಟ್ ಮಾಡಿ ಅದಕ್ಕೆ ನಾವು ಬಂದೆ ಅಂತೇಳಿ ಅವ್ರು ಹೇಳ್ತಾರೆ. ಅಂದರೆ ಉದ್ದೇಶ ಸಹ ಕಾನೂನು ಪರಿಪಾಲನೆ ಇರೋಲ್ಲ. ನನಗೆ ಮೊನ್ನೆ ಇದೇ ಒಬ್ಬ ಪೊಲೀಸ್ ಅಧಿಕಾರಿ ಹೇಳಿದ್ರು, ಅವ್ರಿಗೇನೋ ಪ್ರಕರಣದಲ್ಲಿ ಸಿಕ್ಕಾಕೊಂಡೀಗ ಹಲವಾರು ಪ್ರಕರಣದಲ್ಲಿ ಬೇಟೆ ಮಾಡಿ ಸಿಕ್ಕಾಕೊಂಡ ದೊಡ್ಡವರು ಹೇಳಿದ್ರು, ಆದಿವಾಸಿಗಳು ಸಿಕ್ಕಾಕೊಂಡು ಅದು ನಾಯಿ ಬಂದು ಜಿಂಕೆ ಹಿಡಿದು ಬಿಡ್ತು, ಅವರೇನು ಬೇಟೆ ಆಡಿದಲ್ಲ, ಅದು ಸತ್ತದನ್ನ ಅವರು ಮಾಂಸ ಮಾಡಿದ್ದಾರೆ, ಸುಮ್ಮನೆ ಅವ್ರನ್ನ ಬಿಟ್ಟುಬಿಡಿ ಅಂದ್ರೆ ನಾವು ಬಿಟ್ಬಿಟ್ಟೆ ಅಂತ ಹೇಳಿದ್ರೆ. ಅಂದರೆ ಈ ಬಿಟ್ಬಿಡಿ ಅಂತ ಹೇಳೋರು ಇದ್ರೆ, ಹೇಳೋಕೆ ಇದ್ರೆ ಬಿಡಿಸ್ಕೊಳ್ಳೋಕೆ ಅವಕಾಶ ಇದೆ. ನಿಮಗೆ ಹೇಳ್ಕೊಳ್ಳೋಕೆ ಜನ ಇದ್ದರೆ ನೀವು ಬಂದಿ ಆಗಬೇಕಾಗುತ್ತೆ. ನಿಮಗೆ ಕಾನೂನು ಭಾಗದಲ್ಲಿ ದೊಡ್ಡ ಲಾಯರ್ನ ಇಟ್ಟುಕೊಂಡು ದೊಡ್ಡ ಕೋರ್ಟಿಗೆ ಹೋಗಕ್ಕೆ ಸಾಧ್ಯ ಆಗದಿದ್ರೆ ನೀವು ಶಿಕ್ಷೆಗೆ ಒಳಪಡಿಸಬೇಕಾಗುತ್ತೆ, ಒಳಗಾಗ್ತೀರಿ. ನಿಮಗೆ ಹಣ ಕೊಟ್ಟು ದೊಡ್ಡ ಮಟ್ಟದ ಫೀಸ್ ಕೊಟ್ಟು ದೊಡ್ಡ ಪ್ರಖ್ಯಾತ ವಕೀಲರನ್ನ ನೇಮಕ ಮಾಡುವ ಶಕ್ತಿ ಇದ್ದರೆ ನೀವು ಅದರಿಂದ ಹೊರಗೆ ಬಂದು ಸಹಜವಾಗಿ ಬದುಕಬಹುದು. ಏನು ಆಗ್ಲಿಕ್ಕಿಲ್ಲ ಅಂತ. ಆದರೆ ಇದನ್ನ ನನಗೂ ಅನಿಸುವಂಥದ್ದು, ನಾವು ಈಗ ಎಲ್ಲವೂ ಚರ್ಚೆ ಮಾಡಿದ್ವಿ, ಅಮೆರಿಕದ ಪ್ರಜೆ ಅಂತ ಹೇಳಿದ್ವಿ, ನಮಗೆ ಯಾರು ಹೇಳಿದ್ರು ಗೊತ್ತಿಲ್ಲ. ಜಾರ್ಖಂಡದ ವ್ಯಕ್ತಿ ಅಂತ ಬಹುಶಃ ನಾವು ಈಗ ಅಂತೆ ಮಾತಾಡೋ ಇರ್ಬೋದು, ವಿಶ್ಲೇಷಣೆ ಮಾಡುವವರು ಅಥವಾ ಸೋಷಿಯಲ್ ಮೀಡಿಯಾವರು. ಹೋಮ್ ಮಿನಿಸ್ಟ್ರೇ ಹೇಳ್ಬಿಟ್ರು ಜಾರ್ಖಂಡದ ವ್ಯಕ್ತಿ ಅಂತ ಹೇಳ್ತಾರೆ, ನಾನು ಮಾಹಿತಿ ಪಡ್ಕೊಂಡು ನಿಮಗೆ ಹೇಳ್ತೀವಿ ಅಂತ. ಆಗ ಅಷ್ಟೊತ್ತು ಮಾತಾಡಿದ್ಯಾ ನಾವು ಇದನ್ನ ಮಾಲೀಕರು ಮುಚ್ಚಿ ಹಾಕುವ ರೀತಿ ನಮಗೆ ಗೊತ್ತಿದೆ ಅಂತ ಹೇಳ್ತಾರೆ. ಆರೋಪಿ ಯಾರು ಒಂದು ಪ್ರಾರಂಭಿಕವಾದ ಹೋಮ್ ಮಿನಿಸ್ಟ್ರಿ ಹಂಗೆ ಒಂದು ಶಂಕೆ ವ್ಯಕ್ತಪಡಿಸುವಂಗೆ ಮಾತಾಡ್ಬಿಟ್ರೆ, ನಮ್ಮ ರಾಜ್ಯದ ಹೋಮ್ ಮಿನಿಸ್ಟ್ರಿ ಆ ಥರ ಮಾತಾಡ್ಬಿಟ್ರೆ ನಮ್ಮ ಕತೆ ಏನಿನ್ನು, ಜನರ ಕತೆ ಏನು? ಅವರೇ ಆ ರೀತಿ ಮಾತಾಡ ಜನರಿಗೆ ಏನು ತೋರಿಸ್ತೋ ಅದನ್ನ ಮಾತಾಡ್ಕೊಂಡು ಹೋಗ್ತಾರೆ. ಹೌದು, ಅದು ನೋಡಿ, ಅದೇ ಸಂದರ್ಭದಲ್ಲಿ ಒಂದೊಂದ್ಸಲ ಪೊಲೀಸರು ತುಂಬಾ ಸೀರಿಯಸ್ ಸೋಮೋಟ ಕೇಸ್ಗಳನ್ನು ಮಾಡ್ಬಿಡ್ತಾರೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮೋದಿಗೆ ಅವರಿಗೆ ಹೇಳಿದ್ರು, ಆ ನಂತರ ಮೋದಿಯ ಬೆಂಬಲಿಗರು ಖರ್ಗೆ ಅವ್ರನ್ನ ಬೈದಾಗ ಅವ್ರನ್ನೆಲ್ಲ ಪೊಲೀಸರು ಕರೆದು ವಿಚಾರಣೆ ಮಾಡಿಸ್ತಿದ್ದಾರೆ, ಹೇಳಿಕೆ ಪಡಿತಿದ್ದಾರೆ. ಅವಾಗ ಏನಾಗ್ತದೆ, ಅವರು ಸಹ ಪ್ರಶ್ನೆಗೆ ಒಳಪಡುವಂಗೆ ಆಗೋಗ್ತದೆ. ಅದು ಅವ್ರನ್ನ ವಿಚಾರಣೆಗೆ ಒಳಪಡಿಸಿದಾಗ ಹೇಳಿಕೆ ಪಡ್ಕೊಂಡಿದ್ದು ತಪ್ಪಲ್ಲ, ಬೇರೆ ಪ್ರಕರಣದಲ್ಲಿ ನೀವು ಹೇಗೆ ನಡೆದಿದ್ದೀರಾ ಅಂತ ಹೇಳೋದನ್ನ ಪ್ರಶ್ನೆ ಮಾಡ್ತಾರೆ. ಅದು ಪ್ರಶ್ನೆ ಬರ್ತಾರೆ, ಉತ್ತರ ಕೊಡೋದು. ಅದು ಪೊಲೀಸರ ನೈತಿಕ ಸ್ಥೈರ್ಯವನ್ನು ಸಹ ಕುಗ್ಗಿಸುತ್ತೆ. ಇಲ್ಲಿರುವ ವೇಗ, ಅಲ್ಲಿರುವ ಇಂಟ್ರೆಸ್ಟ್ ನಿಮ್ಗೆ ಈ ವಿಚಾರದಲ್ಲಿ ಬರಲಿಲ್ಲ, ಪ್ರಶ್ನೆ ಬಂದಾಗ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಸಾಧ್ಯ ಆಗೋಲ್ಲ ಅಂತ. ಸಾಧ್ಯನೇ ಆಗೋದಿಲ್ಲ. ಈಗ ವಿದೇಶ ಮಹಿಳೆ ಬಗ್ಗೆ ಏನೋ ಮಾತಾಡಿದ್ರೆ ನೀವು ಏನೋ ಕ್ರಮ ತೆಗೆದುಕೊಳ್ಬಿಡ್ತೀನಿ ಅಂತ ಹೇಳಿದ್ರೆ ನೀವು ಏನು ಮಾಡ್ತೀರಿ? ಮುಚ್ಚಿಡುವ ಪ್ರಕರಣ ಏನು? ಈಗ ಏನು ಹೇಳ್ತಾರೆ,
ಅಪರಾಧ ಕೃತ್ಯವನ್ನು ಮಾಡುವುದರೊಂದಿಗೆ ಅಪರಾಧಿಗಳನ್ನ ರಕ್ಷಣೆ ಮಾಡೋದು ಸಹ ಅಪರಾಧ ಅಂತ ಹೇಳ್ತಾರಲ್ಲ ಕಾನೂನಲ್ಲಿ. ಅಪರಾಧ ಕೃತ್ಯ ಮಾಡಿದವನ್ನ ರಕ್ಷಣೆ ಮಾಡುವಂಥದ್ದು ಸಹ ಅಪರಾಧ ಅಂತ ಹೇಳುವ ರೀತಿಯಲ್ಲಿ ಕಾನೂನಲ್ಲಿ ಇರಬೇಕಾದ್ರೆ ನೀವೇ ಏನು ಮಾಡ್ತಿದ್ದೀರಿ ಅಂತ. ಬೇರೆಯವರ ಫೋಟೋ ಹಾಕಿ ಈಗ ಇಲ್ಲಿ ಈ ಪ್ರಕರಣದಲ್ಲಿ ಯಾಕೆ ಆರೋಪಿಗಳ ಫೋಟೋ ನಿಮಗೆ ಹಾಕಕ್ಕೆ ಸಾಧ್ಯ ಆಗಲ್ಲ? ನಾವು ಸಂತ್ರಸ್ತೆ ಬಗ್ಗೆ ಕೇಳ್ತಾ ಇಲ್ಲ, ಸಂತ್ರಸ್ತೆ ಐಡೆಂಟಿಟಿಯನ್ನು ಹೇಳ್ತಾ ಇಲ್ಲ, ಗುರುತು ಬೇಕಾಗಿಲ್ಲ ನಮಗೆ. ಅದು ಸಂತ್ರಸ್ತೆ ಯಾರೇ ಇರಲಿ ಅವ್ರು ಬೇಡ, ಅವ್ರಿಗೆ ಪಾಪ ಅವ್ರ ಬಗ್ಗೆ ನಾವು ಏನು ಕೇಳ್ತಾ ಇಲ್ಲ. ಫೋಟೋ ಹಾಕ್ಬೇಕಲ್ಲ, ಯಾಕೆ ಆರೋಪಿಗಳ ಫೋಟೋನ ಬಹಿರಂಗ ಪಡಿಸೋದಿಲ್ಲ? ಸಹಜವಾಗಿ ಅನುಮಾನ ಬರ್ತದಲ್ಲ. ಈಗ ವಿಶಾಲ್ ಪೊನ್ನಪ್ಪನ ಹಾಕದೆ ಇನ್ಯಾರೋ ಒಬ್ಬನ ಹಾಕಿದಾಗ ಸಹಜವಾದ ಪ್ರಶ್ನೆ ಬರ್ತದಲ್ಲ, ಅವನ ಪ್ರಶ್ನೆ ಹಾಕಿದ್ರೆ ಇವನು ಯಾಕೆ ನಿಮಗೆ ಬರ್ತಿಲ್ಲ ಅಂತ ಪ್ರಶ್ನೆ ಬರ್ತದಲ್ಲ. ಇಲ್ಲಿ ರಕ್ಷಣೆ ಮಾಡುವಂತ ಬರಲ್ವಾ? ಈಗ ನಾಳೆ ನಮಗೆ ವಿಶಾಲ್ ಪೊನ್ನಪ್ಪ ಯಾರಂತ ಗೊತ್ತಿಲ್ಲ, ಬೇಲ್ ಮೇಲೆ ಅವ್ರು ಹೊರಗೆ ಬಂದೇ ಬರ್ತಾರೆ, ಬರೋದೇನು ಇರೋದೇ ಅಂತ ಇಲ್ಲ, ಬಂದೇ ಬರ್ತಾರೆ. ಬಂದ ನಂತರ ಅವ್ರು ಬರುವಾಗ ಹೊರಗೆ ನಮ್ಗೆ ಯಾರಂತ ಗೊತ್ತೇ ಆಗೋದಿಲ್ಲ. ಆಗ ಇನ್ನೊಬ್ಬನ ಇಡೀ ಲೋಕಕ್ಕೆ ಇಡೀ ಜಾಹೀರಾತು ಮಾಡಿರ್ತೀರಿ, ಇಲ್ಲಿ ಏನು ನಿಮಗೆ ತಡೀತದೆ ಅಂತ. ಏನು ಬೇರೆ ಅತ್ಯಾಚಾರ ಪ್ರಕರಣದ ಆರೋಪಿಗಳನ್ನ ಹಾಕೇ ಇಲ್ವಾ, ಹಾಕೋದೇ ಇಲ್ವಾ, ಬಹಿರಂಗ ಪಡಿಸೋದೇ ಇಲ್ವಾ ಅಂತ ಹೇಳೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಬಹುಶಃ ಇಲ್ಲದೆ ನೀವು ಎಲ್ಲ ಪ್ರಕರಣ ಹಿಂಗೆ ಸಾರ್ವತ್ರಿಕವಾಗಿ ಹೀಗೆ ಅಂತ ಹೇಳ್ಬಿಡಿ. ನಾವು ಇಂಥ ಪ್ರಕರಣಗಳಲ್ಲಿ ಇಂಥ ಅತ್ಯಾಚಾರ ಪ್ರಕರಣಗಳಲ್ಲಿ, ದೇಶದ ಆಂತರಿಕ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ವಿದೇಶಿ ಪ್ರಜೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ನಾವು ಯಾವುದೇ ಮಾಹಿತಿಯನ್ನು ಸಾರ್ವಜನಿಕವಾಗಿ ತಿಳಿಸೋದಿಲ್ಲ ಅಂತ ಹೇಳೋದನ್ನ ಬಹಿರಂಗ ಜನಕ್ಕೆ ಈ ಪ್ರಕರಣದ ಮೂಲಕ ಅದು ತಿಳಿಸ್ಬಿಡಿ. ಯಾರು ಏನು ಕೇಳೋಕೆ ಹೋಗಲ್ಲ. ದೇಶದ ಆಂತರಿಕ ವಿಚಾರಕ್ಕೆ ಬಂದಾಗ ಗೌಪ್ಯತೆಯನ್ನು ಕಾಪಾಡೋದ್ರಲ್ಲಿ ನಮಗೆ ಬದ್ಧತೆ ಇದೆ, ನಾವು ಮಾಡಲೇಬೇಕಾಗ್ತದೆ. ದೇಶದ ಸುರಕ್ಷತೆಗಿಂತ ದೊಡ್ಡದು ಯಾವುದೂ ಇಲ್ಲ. ಅದು ಸಹಜವಾಗಿ ದೇಶದ ವಿಚಾರ ಬಂದಾಗ ಎಲ್ಲವೂ ಅದನ್ನ ಗೌಪ್ಯತೆಯನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ಎಲ್ಲ ಪ್ರಕರಣಗಳಿಗೂ ಇದು ಅನ್ವಯ ಮಾಡುವಂಥದ್ದು ಮಾಡಬೇಕಾಗುತ್ತೆ. ಇವನ್ ನಾನು ಹಿಂದೆ ಒಂದ್ಸಲ ನೋಡಿದೆ, ನಮಗೆ ಅತ್ಯಾಚಾರವಾದ ಸಂದರ್ಭದಲ್ಲಿ ಹೈದರಾಬಾದಿನಲ್ಲಿ ಒಂದು 4 ಆರೋಪಿಗಳನ್ನ ಪೊಲೀಸರು ಹಿಡ್ಕೊಂಡು 50-60 ಪೊಲೀಸರು ಹಿಡ್ಕೊಂಡು ಹೋದಾಗ 4 ಆರೋಪಿಗಳನ್ನ ನಕಲಿ ಎನ್ಕೌಂಟರ್ ಮಾಡಿ ಸಾಯಿಸಿದ್ರು. ಆ ಸಲ ನಾನು ಫೇಸ್ಬುಕ್ ಅಲ್ಲಿ ಹಾಕಿದಾಗ ಇದು ನಕಲಿ ಎನ್ಕೌಂಟರ್ ಅಂತ ಹೇಳೋರು ಸಾಕಷ್ಟು ಜನ ನನ್ನ ಮೇಲೆ ಮುಗಿಬಿದ್ರು. ಸ್ಟೇಟ್ ಚಾನಲ್ ಮಾತಾಡಕ್ಕೆ ಕರೆದ್ರು, ನಾನು ಮಾತಾಡಲಿಲ್ಲ, ಯಾಕಂದ್ರೆ ನನಗೆ ಸಂಬಂಧಪಟ್ಟ ವಿಚಾರ ನಾನು ಯಾಕೆ ಮಾತಾಡಿದೆ. ಸಹಜವಾಗಿ 50-60 ಜನ ಆ 4 ಆರೋಪಿಗಳನ್ನ ಕರ್ಕೊಂಡು ಹೋದಾಗ 4 ಆರೋಪಿಗಳನ್ನ ಎನ್ಕೌಂಟರ್ ಮಾಡಿದಾಗ ನಿರಾಯುಧರಾಗಿದ್ದವರನ್ನ 4 ಜನ ಎನ್ಕೌಂಟರ್ ಮಾಡಿದ್ರೆ ನಿಮಗೆ ಮೇಲ್ನೋಟಕ್ಕೆ ಅದು ನಕಲಿ ಅಂತ ಗೊತ್ತಾಗಲ್ವಾ? ನೀವು ಅದು ನಕಲಿ ಎನ್ಕೌಂಟರ್ ಅಂದ್ರೆ ಅತ್ಯಾಚಾರಿಗಳಿಗೆ ನೀವು ಬೆಂಬಲಿಗರು ಅಂತ ಹೇಳೋ ರೀತಿಯಲ್ಲಿ ಹೇಳಬೇಕಾಗಿಲ್ಲ. ನೀವು 4 ಅತ್ಯಾಚಾರಿಗಳನ್ನ ಹಾಗೆ ಎನ್ಕೌಂಟರ್ ಮಾಡಿದ್ರೆ ಉಳಿದ ಎಲ್ಲ ಅತ್ಯಾಚಾರಿಗಳನ್ನು ಅದೇ ರೀತಿ ಎನ್ಕೌಂಟರ್ ಮಾಡಕ್ಕೆ ನೀವು ಒಪ್ಪುತ್ತೀರಾ? ಕಾನೂನು ಕೈಗೆತ್ತಿಕೊಳ್ಬಾರ್ದು ಅಂತ ಹೇಳ್ತಾರಲ್ಲ. ನೀವು ನ್ಯಾಯಾಲಯ ಇದೆಯಲ್ಲ, ವಿಚಾರ ಮಾಡುವಂಥ ಅವಕಾಶಗಳಿದೆಯಲ್ಲ, ಎಲ್ಲ ಪ್ರಕರಣಗಳಲ್ಲೂ ನಾವು ಒಂದೊಂದು ಪ್ರಕರಣಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡೋದು, ಇನ್ನೊಂದು ಪ್ರಕರಣ ಆದಾಗ ಬೇರೆ ರೀತಿ ಬಿಹೇವ್ ಮಾಡೋದು, ಅದರ ನಂದು ತಗಾದಿದ್ದು ಸಹ ನಾನು ಅದನ್ನೇ ಹೇಳುವಂಥ ಆಡಳಿತ ವ್ಯವಸ್ಥೆಯಲ್ಲೂ ಸಹ ಹಂಗೆ ನೀವು ಎನ್ಕೌಂಟರ್ ಮಾಡ್ತಾ ಹೋದರೆ ನೀವು ಇದನ್ನು ಮಾಡ್ಬೋಯ್ತಲ್ಲ. ಹೀಗೆ ವಿದೇಶಿ ಮಹಿಳೆಗೆ ಏನು ಮಾಡಿದ್ರಲ್ಲ, ಒಂದು ಅವ್ರನ್ನ ಮಾಜರ ಮಾಡೋಂಗೆ ಕರ್ಕೊಂಡ್ಬಂದು ಅವ್ರನ್ನ ಎನ್ಕೌಂಟ್ ಮಾಡಿ ಶಿಕ್ಷೆ ಕೊಟ್ಬಿಡ್ಬೋಯ್ತಲ್ಲ. ಆಗ ಅಮೆರಿಕಕ್ಕೂ ಖುಷಿ ಆಗ್ತಿತ್ತಲ್ಲ, ದೇಶದಲ್ಲಿ ನಮ್ಮ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿದ್ರು, ಎನ್ಕೌಂಟ್ ಮಾಡಿದ್ರು ಅಂತೇಳಿ ಆಗ್ಬೋದ್ರೆ ಸ್ವೀಕಾರ ಮಾಡೋಕ್ಕಾಗುತ್ತಾ? ಆಗ್ಬೋಯ್ತಲ್ಲ, ಮಾಡ್ಬೋದಿತ್ತಲ್ಲ. ಇಲ್ಲಿ ಯಾಕೆ ಮಾಡಲಿಲ್ಲ ನೀವು? ಹಾಗಾದ್ರೆ ನಾನು ಯಾಕೆ ಮಾಡೋಕ್ಕಾಗಲಿಲ್ಲ? ಇಲ್ಲಿ ಪ್ರಕರಣಗಳು ಹೇಗಿರುತ್ತೆ ಅದರ ಮೇಲೆ ಅವರು ಕೈಗೊಳ್ಳುವಂಥ ತೀರ್ಮಾನಗಳು ಇರುತ್ತೆ. ಹೌದು, ನಾವು ಹೇಳೋದು ಕಾನೂನು ವಿಚಾರಕ್ಕೆ ಬಂದಾಗ ಕಾನೂನಾತ್ಮಕವಾಗಿ ನಾವು ಯೋಚನೆ ಮಾಡಬೇಕು, ಭಾವನಾತ್ಮಕ ವಿಚಾರ ಬಂದಾಗ ಭಾವನಾತ್ಮಕವಾಗಿ ಯೋಚನೆ ಮಾಡಬೇಕು, ದೇಶದ ವಿಚಾರ ಬಂದಾಗ ದೇಶದ ವಿಚಾರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಆದರೆ ಕಾನೂನು ತನ್ನ ಪಾಲಿನ ಕೆಲಸವನ್ನು ಮಾಡುವುದರಲ್ಲಿ ಅವರಿಗೆ ನ್ಯಾಯಾಂಗ ಬಂಧನ ಕೊಟ್ಟಿದೆ. ಅದರಲ್ಲಿ ಅವ್ರು ಬಂಧಿಸಿದ್ದಾರೆ, ಅವ್ರು ಮುಚ್ಚಿಲ್ಲ, ಅವರ ಪ್ರಕರಣವನ್ನು ಮುಚ್ಚಿಟ್ಟಿಲ್ಲ, ವಿಚಾರವನ್ನು ಸಾರ್ವತ್ರಿಕವಾಗಿಗೊಳಿಸುವುದರಲ್ಲಿ ಮುಚ್ಚಿಟ್ಟಿದ್ದಾರೆ. ಅದು ಸಾಕಷ್ಟು ಊಹಾಪೋಹಗಳಿಗೆ ಸಾರ್ವಜನಿಕರು ಅವರವರ ವಿವೇಚನೆ ರೀತಿಯಲ್ಲಿ ಮಾತನಾಡುವುದಕ್ಕೆ ಅದು ಸಹ ಕಾರಣ ಆಗಿರೋದು ನಾವು ಗಮನಿಸಬಹುದು. ಇನ್ನೊಂದು ಈ ವಿಚಾರದಲ್ಲಿ ದೊಡ್ಡ ಜವಾಬ್ದಾರಿ ಇರುವಂಥದ್ದು, ಜೊತೆಗೆ ಜವಾಬ್ದಾರಿ ಅಂತಲ್ಲ, ಒಂದು ಸಾಮಾಜಿಕ ಕಾಳಜಿ, ಜೊತೆಗೆ ವ್ಯವಸ್ಥೆಯೊಳಗಿನ ಭಾಗವಾಗಿರೋದ್ರಿಂದ ಈ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತಹ ಸಂಘಟನೆಗಳು ಅಥವಾ ಪ್ರಮುಖ ವ್ಯಕ್ತಿಗಳು ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂದರ್ಭದಲ್ಲಿ ತೊಡಗಿಸ್ಕೊಳ್ತಾರೆ, ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ, ಇನ್ವಾಲ್ವ್ಮೆಂಟ್ ಇರುತ್ತೆ ಅವ್ರದ್ದು. ಆದರೆ ಪ್ರವಾಸೋದ್ಯಮಕ್ಕೆ ಕೇಂದ್ರೀಕೃತವಾದಂಥ ವಿಚಾರದಲ್ಲಿ ಈ ಬೆಳವಣಿಗೆ ಆಗಿರೋದ್ರಿಂದಾಗಿ ಬಹಿರಂಗವಾದ ಒಂದು ಖಡಕ್ಕಾದಂತಹ ನಿಲುವು, ಸ್ಪಷ್ಟನೆ ಅಥವಾ ಒಂದು ಒತ್ತಾಯಪೂರ್ವಕ ಆಗ್ರಹ ಎಲ್ಲೂ ಕೂಡ ಕೇಳಿ ಬರಲಿಲ್ಲ. ಅಲ್ಲ, ಹೋಮ್ಸ್ಟೇ ಸಂಸ್ಥೆಯವರು ಮಾತಾಡಿದ್ದಾರೆ ಇವತ್ತು, ಆದರೆ ಅವರಿಗೂ ನಿಯಂತ್ರಣ ಇಲ್ಲ ಅಂತ. ಈಗ ನೋಂದಾಯಿತ ಹೋಮ್ಸ್ಟೇ ಅಸೋಸಿಯೇಷನಲ್ಲಿ ನೋಂದಾಯಿತ ಹೋಮ್ಸ್ಟೇಗಳನ್ನು ಅಷ್ಟೇ ಸೇರಿಸ್ಕೊಳ್ತಾರೆ. ನೋಂದಾಯಿತರಾಗಿರೋ 10% ಇರ್ತಾರೆ, ನೋಂದಾವಣಿ ಆಗದೇ ಇರುವಂಥವ್ರು 90% ಇರ್ತಾರೆ. ಈ ನೋಂದಾವಣಿಗೂ ಫಸ್ಟ್ ಆಫ್ ಆಲ್ ಮಹತ್ವ ಇಲ್ಲ. ನಾನು ಹೇಳೋದು ಈ ನೋಂದಾವಣಿಗೆ ನನ್ನ ಪ್ರಕಾರ ಮಹತ್ವ ಇಲ್ಲ. ನೋಂದಾವಣಿ ಆಗ್ಬಿಟ್ಟದ್ರೆ ಅಂತ ಹೇಳಿದ್ರೆ ಅದೇನು 100% ಕ್ರಮಬದ್ಧವಾಗಿ ನಡೀತಿದೆ ಅಂತ ಅಲ್ಲ. ಅದೇನು ಕ್ರಮಬದ್ಧವಾಗಿ ನಡೀತಿದೆ ಅಂತಲ್ಲ. ಅವನು ಇಲಾಖೆ ಕೇಳಿದ ದಾಖಲಾತಿ ಕೊಡ್ತಾ ಇದ್ದಾನೆ, ಅವನು ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಅವನು ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ, ಬಿಟ್ಟರೆ ಅದರಲ್ಲಿ ಏನೇನೂ ಇಲ್ಲ. ನನಗೂ ಗೊತ್ತಿದೆ ಸಾಕಷ್ಟು ಜನ ನೋಂದಣಿ ಮಾಡ್ಕೊಂಡವ್ರು ಏನು ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಈ ಕೇಸ್ನಲ್ಲೂ ಕೂಡ ಅವರು ಹೋಮ್ ಸ್ಟೇ ಅಂತ ನೋಂದಣಿ ಮಾಡ್ಕೊಂಡಿದ್ದಾರೆ, ಕ್ರಮಬದ್ಧವಾಗಿ ನೋಂದಣಿ ಮಾಡ್ಕೊಂಡಿದ್ದಾರೆ, ಅದು ಹೋಮ್ ಸ್ಟೇ ಆಗ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ. ವಿಲ್ಲ ರೆಸಾರ್ಟ್ಗಿಂತ ಕಡಿಮೆ ಏನುಂಟು, 10 ಕಾಟೇಜಸ್ಗಳಿದೆ, ಅದು ವಿಲ್ಲ ಇದೆ, ದೊಡ್ಡ ದೊಡ್ಡ ಹೈ ಪ್ರೊಫೈಲ್ ಬರುವ ಗೆಸ್ಟ್ಗಳ ಥರ ಇರುವಂಥದ್ದಿದೆ. ಅದು ಹೋಮ್ ಸ್ಟೇ ಪರಿಕಲ್ಪನೆ ವ್ಯಾಪ್ತಿಗೆ ಬರೋದಿಲ್ಲ ಬಿಡಿ. ಅದನ್ನ ಹೋಮ್ ಸ್ಟೇ ಅಂತ ಹೇಳ್ತಿದ್ವಿ. ಆ ಹೋಮ್ ಸ್ಟೇ ಹೇಳ್ತಿರೋದೇ ತಪ್ಪು. ವಿಲ್ಲ ಅದು ದೊಡ್ಡ ಮಟ್ಟದ ಸೆಟಪ್, ಅದು ರೆಸಾರ್ಟ್ ಬಗ್ಗೆ ಸೇರ್ಕೊಳ್ತದೆ. ರೆಸಾರ್ಟ್ ರೀತಿಯಲ್ಲಿ ಪರಿಕಲ್ಪನೆ ಬರೋದು. ಇಷ್ಟಾದ್ರೆ ಇಷ್ಟು ಅಂತ ಹೇಳೋದು. ಬಹುಶಃ ಅದಕ್ಕೆ ತೆರಿಗೆ ವಿಧಿಸ್ಬೇಕು. ನೀವು ಎಲ್ಲಿ ತೆರಿಗೆ ವಿಧಿಸ್ತಿದ್ರಿ?
ನಮಗೆ ಲೋಕಲಲ್ಲಿ ಆಡಳಿತಾತ್ಮಕವಾಗಿ ಬಂದಾಗ ನೀವು ಅಲ್ಲಿ ವಿಲ್ಲಕ್ಕೆ ಪಂಚಾಯತಿಗೆ ಆಡಳಿತ ಸಂಪನ್ಮೂಲ ಆಗುತ್ತಲ್ಲ, ಅಲ್ಲಿ ಕಮರ್ಷಿಯಲ್ ಕನ್ವರ್ಷನ್ ಆಗಿದೆಯಾ ಅದೆಲ್ಲವನ್ನು ಚೆಕ್ ಮಾಡಬೇಕಲ್ಲ. ಇಲ್ಲಿ ಹೋಮ್ ಸ್ಟೇ ಅಂತ ಹೇಳುವ ಉದ್ದೇಶದ ಹಿಂದೆನೇ ಹಲವು ಅಕ್ರಮಗಳ ದಾರಿ ಇರ್ತದೆ. ಬೇರೆ ಕೇವಲ ವಿದೇಶಿ ಮಹಿಳೆ ದೌರ್ಜನ್ಯ ಮಾತ್ರ ಅಲ್ಲ, ಅಲ್ಲಿ ಕಮರ್ಷಿಯಲ್ ಕನ್ವರ್ಷನ್ ಆಗಿರೋದಿಲ್ಲ. ಅದಕ್ಕೆ ಹೋಮ್ ಸ್ಟೇ ಅಂತ ಹೇಳ್ತಿದ್ದಾರೆ. ಹೋಮ್ ಸ್ಟೇ ಅಂತ ಹೇಳಿದ್ರೆ ನಿಮಗೆ ಬೇಕಾಗಿಲ್ಲ, ಕನ್ವರ್ಷನ್ ಮಾಡಬೇಕಾಗಿಲ್ಲ, ವಾಣಿಜ್ಯ ಉದ್ದೇಶಕ್ಕೆ ಬರೋದಿಲ್ಲ ಅಂತ ಬಂದಾಗ ಸಹಜವಾಗಿ ನಿಮಗೆ ಮಾಡಬೇಕಾಗಿಲ್ಲ. ರೆಸಾರ್ಟ್ ಅನ್ನು ಮಾಡಿದ ತಕ್ಷಣ ನಿಮಗೆ ಕನ್ವರ್ಷನ್ ಮಾಡಬೇಕಾಗುತ್ತೆ, ವಿಲ್ಲಕ್ಕೆ ಮಾಡಬೇಕಾಗುತ್ತದೆ, ಟ್ಯಾಕ್ಸ್ ತೆರಿಗೆ ಕಟ್ಟಬೇಕಾಗುತ್ತೆ, ಸ್ಥಳೀಯ ಆಡಳಿತ ದುಡ್ಡು ಕಟ್ಟಬೇಕಾಗುತ್ತೆ, NOC ಪಡ್ಕೊಳ್ಬೇಕಾಗಿದೆ ಪಂಚಾಯತಿಗಳಿಂದ. ಇದು ಯಾವುದು ನಡೆದಿರೋದಿಲ್ಲ ಅಲ್ಲಿ. ಅದಕ್ಕೆ ಹೋಮ್ ಸ್ಟೇ ಅಂತ ಇದು ಐವಾಶ್ ಮತ್ತೆ ಕಣ್ಣೂರು ಸ್ವತಂತ್ರತಾರೆ ಅದನ್ನ ಮಾಡ್ತಿರುವಂಥದ್ದು. ನಾನು ಹೇಳುವಂಥದ್ದು ದೇವಿ ವಿಲ್ಲ ಒಂದೇ, ಅದರ ಮೇಲೆ ನಾವು ಮುಗಿಬೀಳ್ತಾ ಇದ್ವಿ, ಅದೊಂದೇ ಇಡೀ ತಪ್ಪು ಮಾಡಿದೆ ಅಂತ ಹೇಳುವಂಥದ್ದಲ್ಲ. ಎಲ್ಲ ವ್ಯವಸ್ಥೆ ಅದೊಂದು ಪಾಠ ಆಗಲಿ. ಬೇಕಾದರೆ ಒಂದು ನಿಯಂತ್ರಣ. ಇವನ್ ನಾನು ಅದನ್ನೇ ಹೇಳ್ದಲ್ಲ, ಯಾರು ಮಾತಾಡಬೇಕಾಗಿತ್ತು ಅವ್ರು ಮಾತಾಡಬೇಕಾಗುತ್ತೆ. ಇವತ್ತು ಹೋಮ್ ಸ್ಟೇ ನಡೆಸುವವರು ಅವ್ರನ್ನಲ್ಲ, ಇಡೀ ಸಮಾಜಕ್ಕೆ ಏನು ಅದರ ದುಷ್ಪರಿಣಾಮಗಳಾಗ್ತಿದೆ ಅಂತ ಹೇಳಿ ಅನುಭವಿಸ್ತಾ ಇದ್ದಾರೆ. ಕೊಡಗಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂಥವ್ರು ಇದರ ಬಗ್ಗೆ ಮಾತಾಡಬೇಕಾಗುತ್ತೆ. ಆಡಳಿತ ವ್ಯವಸ್ಥೆ ಮೇಲೆ ಒತ್ತಡ ಹಾಕಬೇಕಾಗುತ್ತದೆ. ಇವತ್ತು ಈಗ ಜನಪ್ರತಿನಿಧಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ರಾಜಕೀಯ ನೇತಾರರುಗಳು, ಕಾರ್ಯಕರ್ತರುಗಳು, ಅವರ ಮತದಾರರು, ಬೆಂಬಲಿಗರು ಎಲ್ಲರೂ ಈ ಉದ್ಯಮಗಳು ನಡೆಸ್ತಾ ಇದ್ದಾರೆ. ಬಂಧು ಬಳಗದವರು ಇರ್ತಾರೆ. ಸಹಜವಾಗಿ ಮಾತಾಡೋಕ್ಕಾಗಲ್ಲ. ಈಗ ನಾನೇ ನನ್ನ ಸ್ನೇಹಿತರು ಕೇಳಬಹುದು, ನೀವು ಇಷ್ಟೆಲ್ಲ ಮಾತಾಡ್ತಿರಲ್ಲ, ಅದೇನು ಇದೇನು ಯಾವ್ದ್ಯಾಕೆ ಇದ್ಯಾಕೆ ಅಂತ ಹೇಳಿ ನನಗೂ ಪ್ರಶ್ನೆಗಳು ಬರ್ತದೆ. ಆದರೆ ಮಾತಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂದರೆ ಆ ಹದ್ದು ಮೀರಿ ಹೋದಾಗ, ಮಿತಿ ಮೀರಿ ಹೋದಾಗ, ಕೈ ಜಾರಿ ಹೋದಾಗ ಸಹಜವಾಗಿ ತಹಬದಿಗೆ ತರಬೇಕಾದ್ರೆ ಯಾರು ಮಾತಾಡದಿರುವಾಗ ನಾವಾದರೂ ಅದನ್ನು ಮಾತಾಡಬೇಕು. ಸ್ವಾರ್ಥದ ಆಚೆಗೆ ನಾವು ಯೋಚನೆ ಮಾಡಲೇಬೇಕು. ಹೌದು, ಅದನ್ನು ಮಾಡಲೇಬೇಕಾಗುತ್ತೆ. ಇವತ್ತು ನಮಗೆಲ್ಲರೂ ನಮ್ಮ ಬಂಧು ಬಳಗದವರು ನಡೆಸ್ತಾ ಇದ್ದಾರೆ, ನಮ್ಮ ಸ್ನೇಹಿತರು ನಡೆಸ್ತಿದ್ದಾರೆ, ಆಪ್ತ ವಲಯದವರು ನಡೆಸ್ತಿದ್ದಾರೆ, ನಮ್ಮ ಪರಿಚಯಸ್ಥರು ನಡೆಸ್ತಾರೆ, ಎಲ್ಲ ರೀತಿಯ ಸಂಬಂಧಗಳಿರುವವರು ನಡೆಸ್ತಾ ಇದ್ದಾರೆ. ಅದು ಎಲ್ಲ ಕ್ರಮಬದ್ಧತೆ ತರಬೇಕಲ್ಲ. ವೈಯಕ್ತಿಕವಾಗಿ ಯಾರು ಅವರು ಇವರು ಅಂತೇಳಿ ಬೊಟ್ಟು ಮಾಡಿ ಮಾತಾಡುವ ಪ್ರಶ್ನೆ ಅಲ್ಲ. ಒಬ್ಬನ ವಿಚಾರವನ್ನು ಸಂಬಂಧಪಟ್ಟದಲ್ಲ. ಎಲ್ಲರಿಗೂ ಇದು ಅನ್ವಯ ಆದಾಗ ನಮ್ಮ ಕೊಡಗಿನ ಮೇಲೆ ಏನು ಇದು ವ್ಯತಿರಿಕ್ತ ಪರಿಣಾಮವನ್ನು 100% ಕೈ ಮೀರಿ ಹೋಗಿ ಇದನ್ನು ದುಷ್ಪರಿಣಾಮ ಪ್ರಾರಂಭವಾಗಿದೆ. ದುಷ್ಪರಿಣಾಮದ ಫಲ ಪ್ರಾರಂಭ ಆಗಿದೆ. ಅದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಒಂದು ಕಠಿಣವಾದಂಥ ನಿರ್ಧಾರ ಆಗಬೇಕು, ಅಥವಾ ಬೀದಿಗಿಳಿದು ಹೋರಾಟ ಮಾಡುವಂಥ ಅನಿವಾರ್ಯತೆ ಸಹ. ಎಲ್ಲ ಹೋರಾಟಗಳು ಇವತ್ತು ಸತ್ತು ಹೋಗಿದೆ. ಹಾಗಾಗಿ ಹೋರಾಟಗಳಿಂದ ಅದನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಒಂದು 20 ವರ್ಷ ಕಳೆದಾಗಿ ಬದಲಾವಣೆಗಳಾಗುತ್ತೆ. ಹೋರಾಟದು ಇವತ್ತು ಬದಲಾವಣೆ. ರೈತ ಹೋರಾಟ ಆಗಿರ್ಬೋದು, ದಲಿತ ಹೋರಾಟ ಇರ್ಬೋದು, ಪ್ರಗತಿಪರ ಹೋರಾಟ ಇರ್ಬೋದು, ಈ ಎಲ್ಲ ರೀತಿಯ ಹೋರಾಟಗಳು ಇವತ್ತು ಮೂಲ ಗುಂಪಾಗಿದೆ. ಪ್ರಶ್ನೆ ಮಾಡೋರು ಕೂಡ ಇಲ್ಲ, ಅದು ಸಾಂಕೇತಿಕ ಆಗಿ ಹೋಗಿದೆ. ಇವತ್ತು ನೀವು ಏನೇ ಪ್ರಶ್ನೆ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಪ್ರಶ್ನೆ ಮಾಡುವಂಥದ್ದು. ಆ ಪ್ರಶ್ನೆ ಮಾಡ್ತಾ 4 ಪ್ರಶ್ನೆ ಮಾಡಿದ್ರೆ 5ನೇ ಪ್ರಶ್ನೆ ಮಾಡಿದ್ರೆ ಒಂದು ಕೇಸು ಸಹ, ಅಕ್ರಮ ಪ್ರವೇಶನ ಏನೋ ಒಂದು ಮಾಡಿ ಒಂದು ನೋಟಿಸ್ ಕೊಟ್ಟು ಅವರಿಗೊಂದು ಅವ್ರ ಲಾಸ್ಟಿಗೆ ಅದರ ಬಗ್ಗೆ ಪ್ರಶ್ನೆ ಮಾಡ್ಕೊಂಡು ಕೂರ್ತಾರೆ. ಅದೇ ಯಾಕೆ ಪ್ರಶ್ನೆ ಮಾಡಿದ್ರಿ, ಇದ್ಯಾಕೆ ಮಾಡಿದ್ರಿ ಅಂತೇಳಿ ಅದನ್ನು ಸಹ ಪ್ರಶ್ನೆ ಮಾಡ್ಕೊಂಡು ಕೂರುವಂಥ ಪ್ರಶ್ನೆಗಳಾಗುತ್ತೆ. ಕಣ್ಣಿನ ಮುಂದೆನೇ ಅಕ್ರಮಗಳು ನಡೆದರೂ ಸಹ ಇವತ್ತು ಕ್ರಮ ತೆಗೆದುಕೊಳ್ಳದ ರೀತಿಯ ಬಂದಿವೆ. ಅದು ಕಾನೂನಿನ ಮೇಲೆ ಒಂದು ಭಯ ಇಲ್ಲದ ರೀತಿ ಆಗಿ ಹೋಗುತ್ತೆ. ಏನು ಬೇಕಾದ್ರೂ ಅದೊಂದು ಅಪಾಯಕಾರಿ ಸಹ ಆಗುತ್ತೆ. ಯಾಕಂದರೆ ನೀವು ಒಂದು ತಪ್ಪು ಮಾಡಿದಾಗ, 2 ತಪ್ಪು ಮಾಡಿದಾಗ ನಿಮಗೆ ಏನು ಕ್ರಮ ಆಗೋದ್ರೊಳಗಾಗ ಇದಿಷ್ಟೇ ಅಂತ ಅನಿಸೋದೆ, ಅಥವಾ ಕ್ರಮ ಆದ್ರೂ ಇಷ್ಟೇ, ಹೊರಗೆ ಜೈಲಿಗೆ ಹೋಗಿ ಬಂದ ನಂತರ ಒಳಗೆ ಇಷ್ಟೇ, ಹೊರಗೆ ಬಂದರೆ ಇಷ್ಟೇ ಅಂತ ಹೇಳುವಾಗ ಏನು ಬೇಕಾದ್ರೆ ಆಗಲಿ ಅಂತ ಹೇಳುವ ಫೀಲ್ ಆಗೋಕ್ಕೆ ಅವರಿಗೆ ಪ್ರಾರಂಭ ಆಗ್ಬಿಡುತ್ತೆ. ಅದು ಸಹ ಅಪಾಯಕಾರಿ. ಮನಪರಿವರ್ತನೆ ಆಗಬೇಕು, ಮತ್ತು ಭಯದಿಂದ ನಿಯಂತ್ರಣವನ್ನು ಬರುವಂಗೆ ಆಗಬೇಕು. ಇದೆಲ್ಲವೂ ಸಹ ಹೋಮ್ ಮಿನಿಸ್ಟರ್ ಹೇಳಿದ SOP ಇಂದ ಏನು ಪ್ರಯೋಜನ ಆಗೋಲ್ಲ. ಹೋಮ್ ಮಿನಿಸ್ಟರ್ ಹೇಳಿದ SOP ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ನೀವೇ ಬಂದು ಇವತ್ತು ಅಲ್ಲಿ ನೋಡಿದ ಎಲ್ಲ ಪೊಲೀಸ್ ಅಧಿಕಾರಿಗಳು ಇವತ್ತು ಸಭೆಗಳು ನಡೆಸ್ತಾ ಇದ್ದಾರೆ. ಕರೆದು ಅವರಿಗೆ ವಾರ್ನಿಂಗ್ ಮಾಡ್ತಿದ್ದಾರೆ, ನೀವು ಬರುವ ಪ್ರಜೆಗಳನ್ನು ದಾಖಲೆ ಇಡಬೇಕು, ಯಾರು ಅಂತ ಇರಬೇಕು, ಆಧಾರ್ ಕಾರ್ಡ್ ಪಡ್ಕೊಳ್ಬೇಕು. ಇದೇ ರೀತಿಯ ಕಾರ್ಮಿಕರಿಗೆ ವಿಚಾರ ಮಾಡ್ತಾ ಇದ್ರು. ಇವತ್ತು ಸಹ ಚರ್ಚೆ ಇದೆ. ಬಾಂಗ್ಲಾದೇಶದ ನಿವಾಸಿಗಳು ಇವತ್ತು ಬಂದು ಅಕ್ರಮವಾಗಿ ಪಶ್ಚಿಮ ಬಂಗಾಳದ ಜನ ಅಂತ ಹೇಳಿ ಇಲ್ಲಿ ನೆಲೆಸಿದ್ದಾರೆ. ಅದು ಸಹ ಅಪಾಯಕಾರಿ ಅಲ್ವಾ? ಬೆಳೆಗಾರರ ಸಹಕಾರ ಕೊಡಲ್ಲ. ಏನೋ ಒಂದು ಇನ್ಸಿಡೆಂಟ್ ಆದಾಗ ಅವ್ರು ಹೇಳು, ಪಕ್ಕದ ಪೊಲೀಸ್ ಠಾಣೆಗೆ ಕಾರ್ಮಿಕರ ಮಾಹಿತಿ ಕೊಡಿ, ಇಲ್ಲದೆ ಹೋದರೆ ಮಾಲೀಕರ ಮೇಲೆ ಪ್ರಕರಣ ದಾಖಲಿಸ್ತೀವಿ ಅಂತ. ನೀವು ಹೇಳಬೇಡಿ, ಪ್ರಕರಣ ದಾಖಲಿಸಿ. ಎಷ್ಟಾಗಿದೆ, ಏನು ಮಾಡಿಲ್ಲ, ಅಲ್ಲ, ಪ್ರಕರಣ ದಾಖಲಿಸಿ. ಆಟೋಮೆಟಿಕ್ ಟೈಮ್ ಕೊಡಿ, ಪ್ರಕರಣ ದಾಖಲಿಸಿ. ಆಟೋಮೆಟಿಕ್ ಬರ್ತಾರೆ ಎಲ್ಲ ದಾರಿಗೆ. ಒಂದ್ಸಲ ಚೆಕ್ ಮಾಡ್ತೀವಿ ಅಂತ ಹೊರಟಾಗ ಮಂಗಳೂರಿಗೆ ಬಸ್ ಹೋಗುವ, ಹಾಸನಕ್ಕೆ ಹೋಗುವ, ಮೈಸೂರಿಗೆ ಹೋಗುವ ಬಸ್ಗಳೆಲ್ಲ ಕಾರ್ಮಿಕರು ಎಲ್ಲ ಯಾಕೆ ಹೊರಟರು? ಮಾಲೀಕರೇ ಅವ್ರನ್ನ ಕಳಿಸಿ ಹೋಗಿ ಚೆಕಿಂಗ್ ಮಾಡ್ತಿದ್ದಾರೆ ಅಂತೇಳಿ. ಅದು ತಣ್ಣಗಾದ ನಂತರ 10 ದಿನಗಳಲ್ಲಿ ಮತ್ತೆ ವಾಪಸ್ ಬರ್ತಾರೆ. ಅಷ್ಟೇ ಆಗೋದು. ಅದು ಅಪಾಯಕಾರಿ ಆಗಿ ಹೋಗುತ್ತೆ. ಯಾಕೆಂದರೆ ಈಗ ಈ ಕೊಡಗು ಎಲ್ಲ ಕಾರಣಗಳಿಗೆ ಈಗ ಸುತ್ತುವರಿತಾ ಇದೆ. ಕಾರ್ಮಿಕರ ಕಾರಣಕ್ಕಾಗಿಯೂ ಕಾರ್ಮಿಕರು ಬೇಕು, ಅದೆಲ್ಲವೂ ನಡೀತದೆ. ಅದು ಕ್ರಮಬದ್ಧವಾಗಿ ಎಲ್ಲವೂ ನಡೀತದೆ, ಅದು ಸಮಸ್ಯೆ ಅಲ್ಲ. ಪ್ರವಾಸೋದ್ಯಮ, ಕಾರ್ಮಿಕ ಮಾಫಿಯಾ, ಬೇರೆ ಬೇರೆ ವ್ಯವಸ್ಥೆಗಳು ಕೊಡಗನ್ನು ಇವತ್ತು ಬಲಿ ತೆಗೆದುಕೊಳ್ಳುವಂಥ ಮಾದಕ ವಸ್ತುಗಳು ದೊಡ್ಡ ಪರಿಣಾಮ ಇದೆ. ಎಷ್ಟೊಂದು ಪ್ರಕರಣಗಳು ನಮಗೆ, ಎಷ್ಟೊಂದು ಜನರ ಮೇಲೆ ಪ್ರಕರಣ, ಎಷ್ಟೊಂದು ಪೆಡ್ಲರ್ಗಳನ್ನು ವಶಪಡಿಸ್ಕೊಂಡ್ರು. ಬಹುಶಃ ನಿಜವೂ ಆ ಪೊಲೀಸ್ ಅಧಿಕಾರಿಗಳಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಅವರು ಅಟ್ಲೀಸ್ಟ್ ಮನಸ್ಸು ಮಾಡಿದ್ರಲ್ಲ. ಸುಮನ್ ಪನ್ನೇಕರ್ ಪ್ರಾರಂಭಿಸಿ
ರಾಮರಾಜನ್ ಅವರು ಅದನ್ನು ಮುಂದುವರಿಸಿ ಇವಾಗ ಬಿಂದುಮಣಿ ಅವರು ಅದನ್ನ ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡ್ತಾರೆ. ನಿಜವಾಗ್ಲೂ ಆ 3 ಅಧಿಕಾರಿಗಳು ಸರ್ವಕಾಲಕ್ಕೂ ಕೊಡಗಿನವರು ನೆನಪಿಟ್ಟುಕೊಳ್ಳುವಂಥವ್ರು. ಅವರು ಉಳಿದ ಪೊಲೀಸ್ ಅಧಿಕಾರಿಗಳಿಗೆ ಸ್ಫೂರ್ತಿ ಆಗಬೇಕು. ಹೊರಗಿನ ನೆಕ್ಸ್ಟ್ ಬರುವವರಿಗೆಲ್ಲ ಡಿವೈಎಸ್ಪಿಗಳು ಸಹ ಮಾಡಬೇಕು. ಇನ್ನು ಅವರು ಆದೇಶ ಕೊಡ್ತಾರೆ, ನೀವು ಮಾಡ್ತಾ ಇದ್ರಿ, ಆ ಥರ ಆಗಲೇಬಾರ್ದು. ಅದನ್ನ ಸಾರ ಸಗಟವಾಗಿ ಬೇರು ಸಹಿತ ಕಿತ್ತು ಹಾಕುವ ರೀತಿಯಲ್ಲಿ ಅದನ್ನ ನೀವು ಕ್ರಮ ತೆಗೆದುಕೊಳ್ಳಿ. ಆಸಕ್ತಿಯಿಂದ ಅವರು ಹೌದು, ಎಲ್ಲೋ ಈಗ ಎಲ್ಲೆಲ್ಲೋ ಅಡ್ಡಗಳಿರುತ್ತೆ. ಸಹಜವಾಗಿ ಸ್ಥಳೀಯವಾಗಿ ಪೊಲೀಸರಿಗೆ ಗೊತ್ತಿಲ್ಲದ ವಿಚಾರಗಳು ಯಾವುದೂ ಇಲ್ಲ. ಎಲ್ಲಿ ಸೇರ್ತಾರೆ, ಎಲ್ಲಿ ಇದನ್ನ ಎಳಿತಾರೆ, ಎಲ್ಲಿ ಹೇಗೆ ಮಾಡ್ತಾರೆ, ಒಂದು ಹೆದರಿಕೆ ಹುಟ್ಟಿಸೋ ಸಾಕು. ನಿರ್ಜನ ಪ್ರದೇಶದಲ್ಲಿ ಸೇರಿ ಕೃತ್ಯ ಮಾಡ್ತಾರೆ ಅಂತ ಹೇಳಿದ್ರೆ ಅವರಲ್ಲಿ ಒಂದು ದಾಳಿ ಮಾಡುವಂಥ ಕೆಲಸ ಮಾಡಿದ್ರೆ ಆಟೋಮೆಟಿಕ್ ಭಯ ಇರ್ತದೆ. ಭಯ ಇದ್ರೆ ಇದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಆವಾಗ ಬೇಕಾದ್ರೆ ಹೊರಗೆ ಜಿಲ್ಲೆಗೆ ಹೋಗ್ಬೋದು, ಹೊರ ರಾಜ್ಯಕ್ಕೆ ಹೋಗ್ಬೋದು, ಅದರ ಪ್ರಮಾಣ ಕಮ್ಮಿ ಇರ್ತದೆ. ಅದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ನಿಮಗೆ ಸುಲಭವಾಗಿ ಸಿಗುವಂಥ ಮಾಡುವ ಸೇವನೆಗೂ ಹೋಗಿ ಹುಡ್ಕೊಂಡು ಹೋಗಿ ಮಾಡುವ ಸೇವನೆಗೂ ವ್ಯತ್ಯಾಸ ಇದೆ. ಇವತ್ತು ಕಾಲೇಜು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇಡೀ ಭವಿಷ್ಯ ಹಾಳಲ್ವಾ? ವಿದ್ಯಾರ್ಥಿ ದಶೆಯಲ್ಲಿದ್ದಾಗನೇ ಇವರು ಡ್ರಗ್ಸ್ ಮಾಫಿಯಾಕ್ಕೆ ಸಿಕ್ಕಾಕಿಕೊಂಡಾಗ ಅವ್ರು ಏನು ಇಡೀ ಭವಿಷ್ಯನೇ ಹಾಳ್ಬಿಡ್ತಾರಲ್ಲ, ಇಡೀ ಸಂಸಾರಗಳು ಹಾಳಾಗ್ತದಲ್ಲ, ಇಡೀ ಒಂದು ಸಂಸಾರ, ಇಡೀ ಸಮಾಜ ಹಾಳಾಗ್ತದಲ್ಲ. ಬಲಿಷ್ಠವಾದಂಥ ಸಮಾಜ ಕಟ್ಟೋದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಕ್ಕೆ ಸಾಧ್ಯ ಹೇಗೆ ಆಗುತ್ತೆ? ಅದು ಅಪಾಯ ಇದೆ ಅಲ್ಲ. ಅದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಎಲ್ಲ ಕಾನೂನುಬಾಹಿರ ಕೃತ್ಯಗಳನ್ನು ಬಗ್ಗೆನೂ ಸಹ ಈ ಮಾದಕ ವಸ್ತು ಇರ್ಬೋದು, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಇರುವಂಥದ್ದು ಇರ್ಬೋದು, ಕಾರ್ಮಿಕ ಸಂಬಂಧಪಟ್ಟ ಇರ್ಬೋದು, ಈ 3 ಪ್ರಕರಣವನ್ನು ಸಹ ಇಡೀ ವ್ಯವಸ್ಥೆ ಗಂಭೀರವಾಗಿ ತೆಗೆದುಕೊಳ್ಬೇಕು. ಪೊಲೀಸರನ್ನ ಮುಕ್ತವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪೊಲೀಸ್ ಇಲಾಖೆ ಸಹ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಸಮಾಜ ಸಹ ಅವರೊಟ್ಟಿಗೆ ಎಲ್ಲರೂ ಸಹ ನಮ್ಮ ಜವಾಬ್ದಾರಿ, ನಮ್ಮ ಪಾಲನೆ ಕರ್ತವ್ಯ ಅಂತೇಳಿ ಮಾಹಿತಿ ಕೊಡುವಂಥದ್ದಾಗಲಿ, ಪರಸ್ಪರ ವಿಶ್ವಾಸದ ರೀತಿಯಲ್ಲಿ ಆಗಬೇಕು. ಈ ಮಾಫಿಯಾಗಳಲ್ಲಿ ಏನಾದರೂ ಮಾಫಿಯಾದಲ್ಲಿದೆ ಅವರಿಗೆ ಭಯ ಆಗಬೇಕು. ಅವ್ರ ಮೇಲೆ ಮಾಹಿತಿ ಕೊಡುವವರಿಗೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವವರಿಗೆ ಯಾವ ಭಯ ಇರಬಾರ್ದು, ಅಥವಾ ಒಂದು ಅಂಜಿಕೆ ಇರಬಾರ್ದು. ಅಂಜಿಕೆ ಭಯ ಏನಾದರೂ ಈ ಎಲ್ಲ ಕೃತ್ಯಗಳನ್ನು ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಆ ಭಯ ಇರಬೇಕು. ಹೋಮ್ಸ್ಟೇಗಳಲ್ಲಿ ವೈಶಾವಾಟಿಕೆ ನಡೆಸುವವರಿಗೆ, ರೇವ್ ಪಾರ್ಟಿ ನಡೆಸುವವರಿಗೆ, ದಂಧೆ ನಡೆಸುವವರಿಗೆ, ಜೂಜಾಡ್ಯಗಳು ನಡೆಸುವವರಿಗೆ ಅವರಿಗೆ ಭಯ ಅಂಜಿಕೆ ಇರಬೇಕು. ಅದರ ಬಗ್ಗೆ ಮಾಹಿತಿ ಕೊಡುವವರಿಗೆ ಭಯ ಅಂಜಿಕೆ ಇರಬಾರ್ದು ಯಾವ ಕಾರಣಕ್ಕೂ. ಅವರಿಗೆ ಯಾರಿಗೆ ಬೆಂಬಲ ನೀಡಬೇಕು ಅಂದರೆ ಇದರ ವಿರುದ್ಧವಾಗಿ ಯಾರನ್ನ ಧ್ವನಿ ಎತ್ತಾರೆ, ಯಾರು ಧೈರ್ಯವಾಗಿ ಮುಂದೆ ಬರ್ತಾರೆ ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಸಮಾಜ ಇವತ್ತು ಕೊಡಬೇಕಾಗುತ್ತೆ. ಯಾರು ಆ ರೀತಿಯ ಪೊಲೀಸ್ ಇಲಾಖೆಯಲ್ಲಿ ಆ ಥರ ದಿಟ್ಟತನದಿಂದ ಕ್ರಮ ತೆಗೆದುಕೊಂಡ್ರೆ ಅವ್ರನ್ನ ಸಾರ್ವಜನಿಕವಾಗಿ ಗುರುತಿಸಿ ಗೌರವಿಸುವ ಕೆಲಸವನ್ನು ಸಾರ್ವಜನಿಕರು ಮಾಡಬೇಕು. ಬಹಿರಂಗವಾಗಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸುವವರ ಸಂಖ್ಯೆ ಹೆಚ್ಚಾಗಬೇಕು. ಅವರು ಈ ಬೇರು ಸಹಿತ ಇಲ್ಲಿಂದ ನಿರ್ಗಮಿಸಬೇಕು. ಈ 3 ವಿಚಾರಗಳು ಏನು ಕೊಡಗಿಗೆ ಅಪಾಯಕಾರಿ, ಕಳಂಕ ಆಗ್ತಾ ಇದೆ, ಅದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಅದನ್ನು ತೆಗೆದುಕೊಳ್ಳದೆ ಹೋದರೆ ಮುಂದೊಂದು ದಿನ ಬಂದೇ ಬರುತ್ತೆ. ತೀರಾ ವಿಕೋಪಕ್ಕೆ ಹೋದ ನಂತರ ನಮ್ಮ ಕೈಯಿಂದ ಕ್ರಮ ತೆಗೆದುಕೊಳ್ಳೋಕ್ಕೆ ಸಾಧ್ಯನೇ ಆಗದ ಹಂತಕ್ಕೆ ಹೋದಾಗ ಆವಾಗೇನು ಮಾತಾಡಿಯೂ ಪ್ರಯೋಜನ ಇಲ್ಲ. ಆವಾಗ ಮಾತಾಡಿಯೂ ಏನು ಅದರಿಂದ ಏನೂ ಆಗೋದಿಲ್ಲ. ಆ ಹಂತಕ್ಕೆ ನಾವು ಹೋಗುವ ಬದಲು ಈಗ ಪ್ರಾರಂಭಿಕ ಹಂತ ಅಂದುಕೊಳ್ತೇನೆ. ಅದರೆಲ್ಲ ಮುನ್ಸೂಚನೆಗಳು, ಕೊಡಗಿಗೆ ಕಳಂಕಗಳು, ಕೊಡಗಿಗೆ ಆಗುವಂಥ ಅಪಾಯಗಳ ಎಲ್ಲ ಮುನ್ಸೂಚನೆಗಳು ಇವಾಗ ಸಿಗ್ತಾ ಇದೆ. ಅದನ್ನು ಒಂದು ಪಾಠಗಳಾಗಿ ತೆಗೆದುಕೊಂಡು ಏನು ಕ್ರಮ ತೆಗೆದುಕೊಳ್ಳುತ್ತ ಅದು ಕ್ರಮ ತೆಗೆದುಕೊಳ್ಳುವ ಸಹ ಇನ್ನೂ ಅದು ಗಂಭೀರ ಸ್ವರೂಪದಲ್ಲಿ ಅಥವಾ ತೀವ್ರ ಸ್ವರೂಪದಲ್ಲಿ ಆ ಕ್ರಮಗಳು ಆಗಬೇಕು. ಕೇವಲ ಹೇಳಿಕೆಗಳಿಗಷ್ಟೇ ಅಥವಾ ದಾಖಲೆಗಷ್ಟೇ ಸೀಮಿತವಾಗದೆ ಕಾರ್ಯರೂಪಕ್ಕೆ ಬರಬೇಕು ಅದು. ಹೌದು. ಇವನ್ ನೋಡಿ, ನಮ್ಮ ಉಸ್ತುವಾರಿ ಸಚಿವರು ಸಹ ಹೋಮ್ ಮಿನಿಸ್ಟರ್ ಹೇಳಿಕೆ ಕೊಡುವವರೆಗೆ ಕೊಟ್ಟಿಲ್ಲ. ಹೋಮ್ ಮಿನಿಸ್ಟರ್ ಹೇಳಿಕೆ ಮಾಧ್ಯಮದಲ್ಲಿ ಪ್ರಕಟ ಆಗ್ತಾ ಇದ್ದಾಗ ತಕ್ಷಣ ವಾರ್ತಾ ಇಲಾಖೆಗೆ ಒಂದು ಹೇಳಿಕೆ ಕೊಡ್ತಾರೆ. ಇವತ್ತು ಉಸ್ತುವಾರಿ ಸಚಿವರೇ ಇವತ್ತು ನಮಗೆ ಅತಿಥಿ. ಅವ್ರಿಗೆ ಏನು ಇಲ್ಲಿ ಅಟ್ಯಾಚ್ಮೆಂಟ್? ರಾಯಚೂರಿನ ಒಬ್ಬ ಜನಪ್ರತಿನಿಧಿನ ನಮ್ಮ ಕೊಡಗೆ ಉಸ್ತುವಾರಿ ಹಾಕಿದ್ರಿಂದ ಏನು ಆಡಳಿತ ವ್ಯವಸ್ಥೆ? ಯಾವುದೋ ಇಲಾಖೆ ಸಚಿವರು ಬಂದು ಹೋದಂಗೆ ಆಗುತ್ತೆ. ಅದೂ ಇಲ್ಲ. ಈಗ ಮೊದಲಾದ್ರೆ ಬೇರೆ ಬೇರೆ ಇಲಾಖೆ ಸಚಿವರುಗಳು ಬರೋರು ಜಿಲ್ಲೆಗೆ, ಈಗ ಆ ಸಚಿವರುಗಳು ಬರಲ್ಲ. ಅವರು ಏನಕ್ಕೆ ಸಚಿವರಾಗಿದ್ದಾರೆ ಅಂತ ಗೊತ್ತಿಲ್ಲ. ಎಷ್ಟು ಸಚಿವರು ಬರ್ತಾರೆ, ಬರೋದೇ ಇಲ್ಲ ಅವರಿಗೆ. ಅದು ಅವರಿಗೆ ಅದು ಪ್ರವಾಸ ಮಾಡಬೇಕು, ಜಿಲ್ಲೆಯ ಸ್ಥಿತಿಗತಿಗಳ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಇಲ್ಲ. ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಅರಿವಾಗಲ್ಲ. ಈಗ ಕೊಡಗಿ ನೋಡಿ, ಒಂದು ಸಿ ಸ್ಟೇಟ್ ಆಗಿದ್ದಂಥ ಜಿಲ್ಲೆ, 26 ಶಾಸಕರನ್ನು ಹೊಂದಿದ ಜಿಲ್ಲೆ, ಕೇಂದ್ರದ ನೇರ ಆಡಳಿತದಲ್ಲಿದ್ದಂಥ ಜಿಲ್ಲೆ. ಇವತ್ತು ಒಬ್ಬ ಸ್ವಂತ ಸಚಿವರನ್ನು, ಇಲ್ಲಿ ಜನಪ್ರತಿನಿಧಿ ಒಬ್ಬ ಸಚಿವರನ್ನು ಹೊಂದಕ್ಕೆ ಸಾಧ್ಯ ಆಗ್ತಿಲ್ಲ. ನಮ್ಮ ವಿಚಾರಗಳನ್ನು ನೇರವಾಗಿ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಒಂದೊಂದು ಜಿಲ್ಲೆಗೆ 2 ಸಚಿವರು, 3 ಸಚಿವರು ಕೊಡ್ತಾರೆ, ಅವಕಾಶಗಳನ್ನು ಕೊಡ್ತಾರೆ. ಸಚಿವ ಸಂಪುಟದಲ್ಲಿ ಚರ್ಚೆ ಆಗುವಾಗ ಆಡಳಿತಾತ್ಮಕ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಮ್ಮವರು ಯಾರೊಬ್ಬರಲ್ಲ, ಯಾರೋ ಪ್ರಭಾವಗಳನ್ನು ಬಳಸ್ಕೊಂಡು, ಇನ್ಫ್ಲುಯೆನ್ಸ್ಗಳನ್ನು ಬಳಸ್ಕೊಂಡು, CMದು ಇನ್ಫ್ಲುಯೆನ್ಸೋ, ಉಪಮುಖ್ಯಮಂತ್ರಿ ಇನ್ಫ್ಲುಯೆನ್ಸೋ, ಸಚಿವರದ್ದು ಆಪ್ತತೆ, ಇದನ್ನು ಬಳಸ್ಕೊಂಡು ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಒಂದು ರಾಜ್ಯವಾಗಿದ್ದಂಥ ಜಿಲ್ಲೆಗೆ ಒಬ್ಬ ಕನಿಷ್ಠ ಒಂದು ಸಚಿವ ಸ್ಥಾನದ ಇಲ್ಲದಿರುವಂಥದ್ದು, ಒಂದು ಕನಿಷ್ಠ ಒಂದು ಸ್ವಂತ ಲೋಕಸಭಾ ಪ್ರತಿನಿಧಿ ಇಲ್ಲದಿರುವಂಥದ್ದು, ನಮ್ಮದೇ ಆದ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿ ಇಲ್ಲದಿರುವಂಥದ್ದು, ನಮ್ಮದೇ ಆದಂಥ ಪದವೀಧರ ಕ್ಷೇತ್ರದ ಒಬ್ಬ ವ್ಯಕ್ತಿ ಇಲ್ಲದಿರುವಂಥದ್ದು. ನಮಗೆ ಒಂದು ಜಿಲ್ಲೆಯನ್ನು ಪರಿಗಣಿಸುವಾಗ ವಿಶೇಷವಾಗಿ ಪರಿಗಣಿಸಬೇಕಾಗುತ್ತಲ್ಲ, ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತಲ್ಲ. ನಾರ್ತ್ ಈಸ್ಟ್ಗಳಲ್ಲಿ ಹೇಗೆ ನೀವು ಜನಸಂಖ್ಯೆಯನ್ನು ಬದಿಗಿಟ್ಟು ಒಂದು ಅವಕಾಶಗಳನ್ನು ಕೊಡ್ತಾ ಇದ್ದೀರಿ, ಅದೇ ರೀತಿಯನ್ನು ಇಲ್ಲೂ ಸಹ ನೀವು ಮಾಡಬೇಕಾಗುತ್ತಲ್ಲ. ಜನಸಂಖ್ಯೆ ಮಾನದಂಡ ಇಟ್ಕೊಂಡ್ರೆ ಕೇವಲ ಪಶ್ಚಿಮ ಬಂಗಾಳ, ಬೆಂಗಳೂರು, ಮುಂಬೈ, ಡೆಲ್ಲಿ, ಚೆನ್ನೈ, ಹೈದರಾಬಾದ್, ಕೋಲ್ಕತ್ತಾ ಇಷ್ಟೇ ನಿಮಗೆ ದೊಡ್ಡ ಕ್ಷೇತ್ರಗಳು, ಜನಪ್ರತಿನಿಧಿಗಳು ಎಲ್ಲ ಅಲ್ಲೆಲ್ಲಿ ಕೇಂದ್ರೀಕೃತ ಆಗಿ ಹೋಗುತ್ತೆ. ಜನವೂ ಅಲ್ಲಿಗೆ ಹೋಗಿ ಸೇರ್ಕೊಳ್ತಾರೆ, ಸಿಟಿಗಳಿಗೆ. ನಿಮ್ಮ ಆಡಳಿತ ವ್ಯವಸ್ಥೆ ಅಲ್ಲಿಗೆ ಸೇರ್ಕೊಳ್ತಾರೆ. ಭೂಭಾಗದ ಭೂಪ್ರದೇಶಗಳು ಏನಾಗುತ್ತೆ? ಇನ್ನು 80% ಭೂಭಾಗ ಏನು ಮಾಡಬೇಕಾಗುತ್ತೆ? ಆಡಳಿತ ವ್ಯವಸ್ಥೆ ಏನು ಬೇಕಾಗುತ್ತೆ? ವ್ಯತಿರಿಕ್ತ ಪರಿಣಾಮ. ಇವತ್ತು ಡೆಲ್ಲಿಯ ಹವಾಮಾನ ಹೇಗೆ ತಲುಪಿದೆ? ಜನ ಬದುಕೋದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿಯಲ್ಲಿ ಆ ಡೆಲ್ಲಿ ಇದೆ.
ಹಾರ್ಡ್ ನಂಬರ್ಗಳನ್ನು ಇಟ್ಕೊಳ್ತಾರೆ. ಒಂದಿನ ಹಾರ್ಡ್ ನಂಬರ್, ಇನ್ನೊಂದು ಈ ನಂಬರ್ಗೆ ವೆಹಿಕಲ್ ಹೋಗಬೇಕು ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ಡೆಲ್ಲಿ ತಲುಪಿದೆ. ಅದು ಹಳ್ಳಿ ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ. ಜನ ಪ್ರತಿಯೊಂದು ಕಡೆ ಇರುವಂಗೆ ನೀವು ಯೋಚನೆ ಮಾಡಬೇಕಾಗುತ್ತಲ್ಲ. ಆ ರೀತಿಯಲ್ಲಿ ಮಾಡಿದಾಗಷ್ಟೇ ನಮಗೆ ಸಾಧ್ಯ ಆಗುವಂಥ. ಯಾಕೆಂದರೆ ಒಂದು ಸಚಿವ ಸ್ಥಾನ ಯಾಕೆ ಕೇಳ್ತಿದ್ವಿ ಅಂತ ಹೇಳಿದ್ರೆ, ಇದೊಂದು ಜಿಲ್ಲೆ ಬಂದಾಗ ಜಿಲ್ಲೆ ಎಷ್ಟು ಗಂಭೀರ ಪ್ರಕರಣಗಳಿದೆ. ಆಡಳಿತಾತ್ಮಕವಾಗಿ ಆದಾಯದ ಲೆಕ್ಕದಲ್ಲೂ ಕೊಡಗು ಎಷ್ಟು ಮಟ್ಟದ ಕೊಡುಗೆ ಕೊಡ್ತಾ ಇದೆ, ಕ್ರೀಡೆಯಲ್ಲಿ ಸೇನೆಯಲ್ಲಿ ಅದು ಕೊಡುಗೆ ಎಷ್ಟಿದೆ, ಸಾಂಸ್ಕೃತಿಕವಾಗಿ ಎಷ್ಟು ಕೊಡುಗೆ ಇದೆ, ಕೊಡಗಿನ ಪರಿಸರ ಉಳಿಯೋದ್ರಿಂದ ಇಡೀ ದಕ್ಷಿಣ ಭಾರತಕ್ಕೆ ನೀರನ್ನು ಒದಗಿಸುವಂಥ ಅವಕಾಶಗಳಿದೆ. ಇದನ್ನೆಲ್ಲೂ ಸೀರಿಯಸ್ ಮಾಡಬೇಕಲ್ಲ. ಇವತ್ತು ಪಶ್ಚಿಮ ಘಟ್ಟದ ಹಾಳಾಗ್ತಾ ಹೋಗ್ತಿದೆ. ವರ್ಷ ಪೂರ್ತಿ ಹರಿತಿದ್ದಂಥ ಕಾವೇರಿ ಇವತ್ತು ಮಳೆಗಾಲ ಮುಗಿತಾ ಇದ್ದೇ ಬರಿದಾಗುವಂಥದ್ದಾಗ್ತಾ ಇದೆ. ಯಾಕೆ ಆ ಪರಿಸ್ಥಿತಿ ಬಂತು? ಬಯಲು ಪ್ರದೇಶದಲ್ಲಿ ಇದ್ದ ರೀತಿಯಲ್ಲಿ ಕಾವೇರಿ ಇವತ್ತು ಉಗಮವಾಗುವಂಥ ಪ್ರದೇಶಗಳಲ್ಲೇ ಇವತ್ತು ಅದನ್ನು ತಲುಪ್ತಾ ಇದೆ. ಇದನ್ನೆಲ್ಲ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಲ್ಲ. ಇನ್ನೊಂದು ಜಿಲ್ಲೆಯ ಜನಪ್ರತಿನಿಧಿಗೆ ಏನು ಇದ್ರ ಬಗ್ಗೆ ಮಹತ್ವ ಇರ್ತದೆ? ಸಾಂಕೇತಿಕವಾಗಿ 3 ತಿಂಗಳಿಗೆ ಒಂದ್ಸಲ KDP ಮಾಡೋದು, ಆ ಸಂದರ್ಭ ಬಂದಾಗ ಒಂದು 2 ಪ್ರದೇಶಕ್ಕೆ ಭೇಟಿ ನೀಡುವಂಥದ್ದು, ಸಾಂಕೇತಿಕ ಕಾರ್ಯಕ್ರಮಗಳಿಂದ ಏನು ಪ್ರಯೋಜನಗಳಾಗುತ್ತೆ? ಏನು ಪ್ರಯೋಜನ? ಏನೇನೂ ಆಗೋದಿಲ್ಲ. ಅದನ್ನು ಸಹ ಸರ್ಕಾರವು ಸಹ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಜಿಲ್ಲೆ ಜನನೂ ಕೇಳೋದಿಲ್ಲ ಅಂತ. ನಮ್ಮ ಜಿಲ್ಲೆ ಜನರಿಗೆ ಫೀಲ್ ಅನಿಸೋದಿಲ್ಲ. ನಮಗೊಬ್ಬರು ಸಚಿವರಿಲ್ಲ, ನಮ್ಮಲ್ಲಿ ಯಾರೊಬ್ಬರು ಗಂಭೀರವಾಗಿ ನಮ್ಮ ಪ್ರತಿನಿಧಿಯಾಗಿ ಸರ್ಕಾರ ಮಟ್ಟದಲ್ಲಿ ವ್ಯವಹರಿಸೋದಿಲ್ಲ ಅಂತ ಅದನ್ನು ಗಂಭೀರವಾಗಿ ಕೇಳೋದೇ ಇಲ್ಲ. ಮೊದಲಾದ್ರೆ ಸಾರ್ವಜನಿಕ ಆಗ್ರಹ, ಹೋರಾಟ, ಪ್ರತಿಭಟನೆಗಳಾಗ್ತಿತ್ತು. ಈಗ ಅವುಗಳು ಕೂಡ ಎಲ್ಲೋ ಬೆರಳಿಗೆ ಅವರೇ ಹೇಳ್ತಾರೆ 33 ಅಷ್ಟೇ ಇರೋದು, ಇನ್ನು ಅಲ್ಲಿ ದೊಡ್ಡ ಇದ್ದಾರೆ, ಹಿರಿಯರಿದ್ದಾರೆ, ಪ್ರಭಾವಿಗಳಿದ್ದಾರೆ, ಅವ್ರಿಗೆ ಕೊಡ್ಬೇಕು. ನಮ್ಮ ಜನರೇ ಹೇಳೋದು. ನಮಗೇನು ಬೇಕು ಅಂತ ಕೇಳೋದಿಲ್ಲ, ಅವರವರೇ ಹೇಳೋದು. ಅಲ್ಲಿ ಅಷ್ಟು ಹಿರಿಯ 8 ಬಾರಿ ಗೆದ್ದವರಿದ್ದಾರೆ, ದೇಶಪಾಂಡೆನೇ ಆಗಿಲ್ಲ, ಇನ್ನು ಇಲ್ಲಿ ನಮಗೆ ಸಿಗ್ತದೆ, ಫಸ್ಟ್ ಬಾರಿ ಗೆದ್ದವರಿಗೆ ಎಲ್ಲಿ ಆಗುತ್ತೆ. ನಾವೇ ಒಂದು ಅಂಶವನ್ನು ಅವರಿಗೆ ಹೇಳೋದು. ನೋಡೋಣ, ನಾವು ಕುಟ್ಟದಲ್ಲಿ ಆದಂತಹ ಒಂದು ಬೆಳವಣಿಗೆ ಇಟ್ಕೊಂಡು ಬೇರೆ ಬೇರೆ ಆಯಾಮದಲ್ಲಿ ಮಾತಾಡಿದ್ವಿ. ಕುಟುಂಬರೇ, ಥ್ಯಾಂಕ್ ಯು ಈ ಎಪಿಸೋಡ್. ಧನ್ಯವಾದ. ವೀಕ್ಷಕರು, ನಮ್ಮ ಕೊಡಗಿನ ವಿಚಾರವಾಗಿ ನಾವು ದಶಕದ ಹಿಂದೆ ಮಾತಾಡದಿದ್ದಂತಹ ರೀತಿ ಬೇರೆ ಇತ್ತು, ಈಗ ಮಾತಾಡ್ತಿರುವಂತಹ ರೀತಿ ಅಂದರೆ ವಿಚಾರಗಳು ಯಾವ ರೀತಿ ಕಾಲಕಾಲಕ್ಕೆ ಬದಲಾಗ್ತಾ ಹೋಗ್ತದೆ ಅಂತ. ಮೊದಲಾದರೆ ಕಾವೇರಿ, ಸೇನೆ, ಸಿನಿಮಾ, ಕ್ರೀಡೆ, ಹೀಗೆ ಆ ಕ್ಷೇತ್ರದ ಸಾಧನೆಯ ಕುರಿತಾಗಿ ನಾವು ಹೆಮ್ಮೆ ಪಟ್ಕೊಂಡು ಮಾತಾಡ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವ ವಿಚಾರದಲ್ಲಿ ನಾವು ಮಾತಾಡಬಾರ್ದಿತ್ತೋ ಆ ಬಗ್ಗೆ ಮಾತಾಡಬೇಕಾದಂತಹ ಅನಿವಾರ್ಯತೆ ಬಂದೋದಗಿದೆ. ನೋಡೋಣ, ನಾವು ಚರ್ಚೆ ಮಾಡ್ಬೋದಷ್ಟೇ, ಆದರೆ ಅದು ವ್ಯವಸ್ಥೆ ಸರಿಯಾಗಬೇಕು. ಜೊತೆಗೆ ಕಾನೂನಾತ್ಮಕವಾಗಿ ಒಂದಷ್ಟು ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ವ್ಯವಸ್ಥೆಯಿಂದಷ್ಟೇ ಸಾಧ್ಯ. ವಿಚಾರಗಳನ್ನ ಚರ್ಚೆ ಮಾಡಿದ್ದೇವೆ. ನಿಮಗೇನಾದ್ರು ಅನಿಸಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಕಾರ್ಯಕ್ರಮವನ್ನು ನೋಡೋದಕ್ಕಾಗಿ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡೋದೇ ಕಾರ್ಯಕ್ರಮ ನೋಡಿದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಹಾಜರಾಗ್ತೇವೆ. ಧನ್ಯವಾದಗಳು. ಕ್ಷಮವಾಗಿರಿ.